वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरो श्रीतः पदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपेश गोपिकान्ता राधाकान्त नमोऽस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादि पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नष्टप्रायेषु भद्रेषु नित्यं भागवत सेवया भगवत्युत्तमश्लोके भक्तिर्भवति नैष्टिकी। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नमो विष्णुपादाय कृष्णप्रेष्ठाय भूतले भक्तिविकास स्वामिनिति नामिने। ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 9 ಭೀಷ್ಮ ಸ್ತುತಿ. ತುಂಬಾ ಪ್ರಸಿದ್ಧವಾದ ಸ್ತುತಿ. ಕೇವಲ 11 ಶ್ಲೋಕಗಳಷ್ಟೇ. ಆದ್ರೆ ನಾವು ಇದನ್ನ ಎಷ್ಟು ದಿನ ಮಾಡಬಹುದು, ಇದರ ಬಗ್ಗೆ ಉಪನ್ಯಾಸ ನಮ್ಮ ಶಕ್ತಿ ಅರ್ಹತೆ ಭಗವಂತನ ಕೃಪೆಗನುಸಾರ ಗೊತ್ತಿಲ್ಲ. ಆದ್ರೆ ನನ್ನ ನನ್ನ ಈಗ ಯೋಚನೆ ಏನಿದೆ ಅಂದ್ರೆ, ಇವತ್ತು ಒಂದು ದಿನಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಭೀಷ್ಮ ಸ್ತುತಿಯನ್ನ ನಾವು ಶ್ರವಣ ಮಾಡೋಣ. ಯಾಕಂದ್ರೆ ಪ್ರತಿ ಒಂದೊಂದು ಶ್ಲೋಕನು ನಮ್ಮನ್ನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಪ್ರತಿ ಮಾತುಗಳು ಏನು ಶ್ರೀಲ ಪ್ರಭುಪಾದರು ಆಚಾರ್ಯ ಪರಂಪರೆಯಲ್ಲಿ ನಮಗೆ ಅದ್ರ ಬಗ್ಗೆ ಬೋಧನೆ ಮಾಡಿದಾರೋ ಅದನ್ನ ನಾವು ಮನಸಾರೆ ಹೃದಯ ಪೂರ್ವಕವಾಗಿ ಶೃಣ್ವಂತಿ ಗಾಯಂತಿ ನಂದಂತಿ ಸ್ಮರಂತಿ ಅಭೀಕ್ಷ್ಣಶಃ ಅಷ್ಟೇ ಕೇಳಬೇಕು, ಅದನ್ನ ಎಂಜಾಯ್ ಮಾಡಬೇಕು, ನಂದಂತಿ ಆನಂದ ಪಡಬೇಕು. ಸೊ ಹೀಗೆ ನಾವು ಇವತ್ತಿನ ಭೀಷ್ಮ ಸ್ತುತಿ ಪ್ರಾರಂಭ ಮಾಡೋಣ. ಭೀಷ್ಮ ನಮಗೆ ಗೊತ್ತಿದೆ, ಮಹಾಜನರಲ್ಲಿ ಒಬ್ರು, ಅಷ್ಟವಸುಗಳಲ್ಲಿ ಒಬ್ರು ಅವರು. ಆದ್ರೆ ಯಾಕೆ ಅವ್ರಿಗೆ ಆ ದುರ್ಗತಿ ಬಂತು? ಅದ್ರ ಹಿಂದೆ ಹೋದ್ರೆ ನಾವು ಮಹಾಭಾರತಕ್ಕೆ ಹೋಗ್ಬೇಕಾಗುತ್ತೆ. ಮಹಾಭಾರತ ಈ ಒಂದು ಅಧ್ಯಾಯ ಏನಿದೆ, ಇಲ್ಲಿ 10-11 ಶ್ಲೋಕಗಳಿದೆಯಲ್ಲ, ಅದು ಮಹಾಭಾರತದಲ್ಲಿ ಒಂದು ದೊಡ್ಡ ವಿಸ್ತಾರವಾಗಿ ಒಂದು ಪುಸ್ತಕನೇ ಇದೆ, ಒಂದು ಸಂಪುಟ. ಸೊ ಭಾಗವತಮಲ್ಲಿ ಅಷ್ಟು ವಿವರಣೆ ಕೊಟ್ಟಿಲ್ಲ. ಎಷ್ಟು ಬೇಕಷ್ಟು. ಸೊ ಹೇಗೆ ಭೀಷ್ಮಾಚಾರ್ಯರು ಮರಣಶೈಲಿ ಮಲಗಿರ್ತಾರೆ, ಶರಶೈಯ ಮೇಲೆ, ಉತ್ತರಾಯಣ ಪುಣ್ಯಕಾಲ ಬರೋದನ್ನೇ ಕಾಯ್ತಾ ಭಗವಂತನ ದರ್ಶನ ಮಾಡ್ತಾ ಹೇಗೆ ಪ್ರಾಣ ಬಿಡ್ತಾರೆ, ಅದಕ್ಕೆ ಮುಂಚೆ ಏನೆಲ್ಲ ಆಗುತ್ತೆ ನಾವು ನೋಡೋಣ, ಸ್ವಲ್ಪ ಚುಟುಕಾಗಿ ನೋಡೋಣ. ಈಗ ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ, ಅಂದ್ರೆ ಆ ನೋವಲ್ಲಿ ನಾನು ಹೇಗೆ ಪಾಂಡವರಿಗೆ ಉಪದೇಶ ಮಾಡಕ್ ಸಾಧ್ಯ? ನೋವಲ್ಲಿ ಯಾರಿಗೆ ಉಪದೇಶ ಮಾಡಕ್ ಸಾಧ್ಯ? ಆ ಸ್ಮೃತಿ, ಶಕ್ತಿ, ತೇಜೋಬಲ, ಓಜಸ್ಸು ಎಲ್ಲ ಹೋಗ್ಬಿಟ್ಟಿರುತ್ತೆ, ರಕ್ತ ಹರಿತಾ ಇರುತ್ತೆ, ಸೋರ್ತಾ ಇರುತ್ತೆ. ಆಗ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಎದುರುಗಡೆ ನಿಂತಿದ್ದಾನೆ ಕೃಷ್ಣ. ಓ ಕೃಷ್ಣ, ನನಗೆ ನೀನೇ ಶಕ್ತಿ ಕೊಡ್ಬೇಕು. ಭಗವಂತ ಹೇಳ್ತಾನೆ, ನಿನ್ನ ನಾಲಿಗೆಯಲ್ಲಿ, ನಿನ್ನ ಸ್ಮೃತಿಯಲ್ಲಿ, ನಿನ್ನ ಹೃದಯದಲ್ಲಿ ಕೂತು ನಾನು ನಿನ್ನ ಬಾಯಿಂದ ಮಾತುಗಳನ್ನ ಆಡಿಸ್ತೀನಿ. ಸೊ ಭಗವಂತ ನಿಯಾಮಕ. ಪ್ರತಿಯೊಂದು ಕೂಡ ಭಗವಂತನ ಕೈಯಲ್ಲೇ ಇದೆ. ಯಾರ ಹತ್ರ ಏನ್ ಮಾಡಿಸ್ಬೇಕೆಲ್ಲ ಅವನ ಕೈಯಲ್ಲಿದೆ. ಸೊ ಹಾಗೆ ನಾವು ಇವತ್ತು ಗುರುಗಳನ್ನ, ಪರಂಪರೆ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಸೊ ನೀನು ನಮ್ಮ ನಾಲಿಗೆಯಲ್ಲಿ ಕೂತು ಸರಿಯಾದ ಮಾತುಗಳನ್ನ, ಸರಿಯಾದ ಅರ್ಥ ಬರೋಂಗೆ ಮಾತಾಡ್ಸು. ಹಾಗೆ ಯಾರು ಶ್ರೋತೃಗಳಿದ್ದಾರೆ, ಕೇಳಿಸ್ಕೊಳ್ಳೋರು ನೀವೆಲ್ರು, ನಿಮ್ಮ ಕಿವಿಗಳಲ್ಲಿ ಭಗವಂತ ಕೂತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಂಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಶುರು ಮಾಡ್ಬೇಕು. ಇಲ್ಲ ಅಪಾರ್ಥ ಆದ್ರೆ, ನನ್ನ ಬಾಯಿಂದ ಅಪಾರ್ಥ ಬಂದು ನೀವು ಅಪಾರ್ಥ ಮಾಡಿಕೊಂಡು, ಅದರಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಅರ್ಥ ಬರೋಂಗೆ ಭಗವಂತ ನನ್ನ ಹೃದಯದಲ್ಲಿ, ನಾಲಿಗೆಯಲ್ಲಿ ಕೂತು ಮಾತಾಡಿಸ್ಬೇಕು. ಯಾಕಂದ್ರೆ ಭೀಷ್ಮ ಸ್ತುತಿ ನಾವು ಅಂದ್ಕೊಂಡಂಗೆ ಅದೊಂದು ಸಾಮಾನ್ಯ ಸ್ತೋತ್ರ ಅಲ್ಲ. ಭೀಷ್ಮಾಚಾರ್ಯ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ. ಸಾಮಾನ್ಯ ಮನುಷ್ಯ ಆಗಿದ್ರೆ ಯಾಕೆ ಭಗವಂತ ಅವರಿಗೆ ದರ್ಶನ ಕೊಡ್ಬೇಕಿತ್ತು? ಅವರು ಮಹಾ ಭಕ್ತರು, ಭಗವಂತನ ಭಕ್ತರು. ಭಗವಂತನ ಆ ರೂಪದಲ್ಲಿ ನೋಡ್ಬೇಕು ಅನ್ನೋ ಆಸೆ ಪಟ್ಟಿದ್ದಕ್ಕೆ ಭಗವಂತ ಅದನ್ನ ತೋರಿಸ್ದ ಅಷ್ಟೇನೆ.
ಓಕೆ. ಈಗ 9ನೇ ಅಧ್ಯಾಯದಲ್ಲಿ 32ನೇ ಶ್ಲೋಕದಿಂದ 42ನೇ ಶ್ಲೋಕ ತನಕ 11 ಶ್ಲೋಕ ಭೀಷ್ಮಾಚಾರ್ಯರು ಪ್ರಾರ್ಥನೆ ಮಾಡಿದ್ರು. ಅದಕ್ಕೆ ಮುಂಚೆ ಏನಾಗುತ್ತೆ ನೋಡ. ಈಗ ಕುರುಕ್ಷೇತ್ರ ಯುದ್ಧ ಆಯ್ತು, ಅದ್ರಲ್ಲಿ ಗೊತ್ತಿದೆ ನಮ್ಗೆ. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಭೀಷ್ಮಾಚಾರ್ಯರು ಭಗವಂತನ ಸಂಕಲ್ಪದ ಪ್ರಕಾರ ಕೌರವರ ಪರವಾಗಿ ಯುದ್ಧ ಮಾಡ್ತಾರೆ. ಹಂಗ್ ನೋಡಿದ್ರೆ ಅವ್ರು ಕೌರವರ ಪರವಾಗಿ ಯುದ್ಧ ಮಾಡಂಗಿರ್ಲಿಲ್ಲ, ಪಾಂಡವರ ಪರವಾಗಿ ಮಾಡ್ಬೇಕಿತ್ತು. ಆದ್ರೆ ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ ಇತ್ತು. ಸೊ ಅದರಿಂದ ಭೀಷ್ಮಾಚಾರ್ಯ ಕೌರವರ ಪರವಾಗಿ ಯುದ್ಧ ಮಾಡ್ತಾರೆ. ಆದ್ರೆ ಮನಸ್ಸು ಪಾಂಡವರ ಪರವಾಗಿ ಇತ್ತು. ಯುಧಿಷ್ಠಿರ ಮಹಾರಾಜ ಯುದ್ಧ ಪ್ರಾರಂಭ ಆಗಕ್ ಮುಂಚೆ ಹೋಗಿ ಎಲ್ರು ಒಪ್ಪಿಗೆ ಕೇಳ್ತಾನೆ, ಪರ್ಮಿಷನ್ ಕೇಳ್ತಾನೆ. ನಾನು ಯುದ್ಧ ಮಾಡ್ಬೋದಾ ನಿಮ್ ಮೇಲೆ? ಭೀಷ್ಮಾಚಾರ್ಯರೇ ನಾನು ಯುದ್ಧ ಮಾಡ್ಬೋದಾ ನಿಮ್ ಮೇಲೆ? ಕೃಪಾಚಾರ್ಯರೇ ನಾನು ಯುದ್ಧ ಮಾಡ್ಬೋದಾ ನಿಮ್ ಮೇಲೆ? ನಿಮ್ ಪರ್ಮಿಷನ್ ಕೊಟ್ರೆ ನಾನು ಯುದ್ಧ ಮಾಡ್ತೀನಿ. ಇದು ಧರ್ಮದ ಸಂಕೇತ. ಹಿರಿಯರು, ಕುರುಕುಲದ ಪಿತಾಮಹ, ಯಾರ ಅಡಿಯಲ್ಲಿ ಪಾಂಡವರು ಕೌರವರು ರಕ್ಷಣೆಯಲ್ಲಿದ್ರೋ ಅಂತ ಮಹಾನ್ ಪಿತಾಮಹ ಅವನ ಮುಂದೆ ನಿಂತು ನಾವು ಯುದ್ಧ ಮಾಡೋದಂದ್ರೆ, ಅದರಿಂದ ಪ್ರತಿಯೊಂದು ಭಗವಂತನ ಸಂಕಲ್ಪದ ಮೇಲೆ ನಡೀತಾ ಇದೆ. ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು ಕುರುಕ್ಷೇತ್ರ ಯುದ್ಧದಲ್ಲಿ. ಎಲ್ಲ ಆದ್ಮೇಲೆ ಯುಧಿಷ್ಠಿರ ಮಹಾರಾಜನಿಗೆ ಭಯ ಬಂದ್ಬಿಡ್ತು. ಅಯ್ಯೋ, ಎಂತ ತಪ್ಪು ಮಾಡಿದೆ ನಾನು, ನನ್ನಿಂದ ಇಷ್ಟೆಲ್ಲ ಅನಾಹುತ ಆಗುತ್ತಲ್ಲ. ಎಂತವ್ರಿಗೂನು ಶುದ್ಧ ಭಕ್ತರಿಗೆ, ಸಾತ್ವಿಕರಿಗೆ ಅದ್ ಅನ್ಸುತ್ತೆ. ಯುಧಿಷ್ಠನಿಗೆ ಅನ್ಸ್ತು ಅದು ಅವ್ರ ತಪ್ಪಲ್ಲ ಅದು. ಆದ್ರೂ ಯುಧಿಷ್ಠನಿಗೆ ಅನಿಸ್ತು, ಅಯ್ಯೋ ನನ್ನಿಂದ ಹಿಂಗೆಲ್ಲ ಆಗೋಯ್ತಲ್ಲ, ಇಷ್ಟೊಂದು ಲಕ್ಷಾಂತರ ಜನ ನನ್ನ ನಿಮಿತ್ತವಾಗಿ ಸತ್ತು ಹೋದ್ರಲ್ಲ, ಇದಕ್ಕೆ ನಾನೇ ಹೊಣೆ ಅಂತ ಭಾವಿಸ್ಕೊಳ್ತಾನೆ. ಇನ್ನೊಂದು ಉದಾಹರಣೆ, ಯುಧಿಷ್ಠಿರ ಮಹಾರಾಜ ಇದೆಲ್ಲ ಆದ್ಮೇಲೆ ಧೃತರಾಷ್ಟ್ರ, ಗಾಂಧಾರಿ ಧರ್ಮರಾಯನ ಮೇಲೆ ಇರ್ತಾರೆ. ವಿದುರ ಅವರಿಗೆ ಹೇಳಿ 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 ಅವ್ರಿಗೆ ವೈರಾಗ್ಯ ಬರೋ ತರ ಮಾಡಿ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ತೋರಿಸ್ಬಿಡ್ತಾರೆ. ಹೊರಟೋಗ್ಬಿಡ್ತಾರೆ ಅವರು ಮನೆ ಬಿಟ್ಟು. ಅವಾಗ ಯುಧಿಷ್ಠನಿಗೆ ಅನ್ಸುತ್ತೆ, ಅಯ್ಯೋ ನನ್ನಿಂದ ಎಂತ ಅನಾಹುತ ಆಯ್ತು, ನಾನು ದೊಡ್ಡಪ್ಪ ದೊಡ್ಡಮ್ಮನ ಸರಿಯಾಗಿ ನೋಡ್ಕೊಳ್ಳಿಲ್ವೇನೋ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ನೋಡಿ. ಅಪರಾಧ ಭಾವ ಕಾಡ್ಬಿಡುತ್ತೆ. ಅವನದೇನು ತಪ್ಪಿರೋದಿಲ್ಲ, ಆದ್ರೆ ತಪ್ಪು ನಂದೇ ಅನ್ನೋ ತರ ಭಾವನೆ ಬಂದ್ಬಿಡುತ್ತೆ ನೋಡಿ. ಇದು ಶುದ್ಧ ಸಾತ್ವಿಕರ ಲಕ್ಷಣ. ಸೊ ಯುಧಿಷ್ಠಿರ ಅಂತ ಏನ್ ಹೇಳ್ತಾನೆ, ತಥೋ ವಿನಶನಂ ಪ್ರಾಗ್ರಾತ್ ಯತ್ರ ದೇವವ್ರತ ಅಂದ್ರೆ ಭೀಷ್ಮ. ಇದರಿಂದ ನನಗೆ ಭಯ ಆಗೋಯ್ತು. ಯುಧಿಷ್ಠಿರನಿಗೆ ಹೇಳ್ತಾ ಇರೋದು, ಇತಿ ಭೀತ ಪ್ರಜಾದ್ರೋಹಾತ್ ಸರ್ವಧರ್ಮ ವಿವಿತ್ಸಯ. ಎಂತ ಕೆಲಸ ಮಾಡಿದೆ ನಾನು, ಪ್ರಜೆಗಳ ಬಗ್ಗೆ ದ್ರೋಹ ಮಾಡ್ಬಿಟ್ನಲ್ಲ ಅನ್ಸ್ಬಿಡುತ್ತೆ. ಸರಿ, ಭಯದಲ್ಲೇ ಬಂದ ಕೃಷ್ಣ ಅವ್ರನ್ನ ಕರ್ಕೊಂಡು ಭೀಷ್ಮಾಚಾರ್ಯ ಬಂದು ಮುಂದೆ ನಿಲ್ಲಿಸ್ತಾರೆ. ಆ ಟೈಮ್ಗೆ ಯಾರೆಲ್ಲ ಬಂದಿರ್ತಾರೆ ಜಗತ್ತಿನಾದ್ಯಂತ, ಎಲ್ಲ ದೇವತೆಗಳು, ಋಷಿಗಳು ಎಲ್ಲರೂ ಬಂದಿರ್ತಾರೆ. ನೋಡಿದ್ರು ಭೀಷ್ಮಾಚಾರ್ಯ ಮಲಗಿದ್ದಾರೆ, ಬಾಣ ಎಲ್ಲಾ ಕಡೆ ಚುಚ್ಚಿದೆ, ನೋವಲ್ಲಿ ನರಳ್ತಾ ಇದ್ದಾರೆ. ಬಂದ್ರು, ಎಲ್ರು ಸಾಷ್ಟಾಂಗ ಪ್ರಣಾಮ ಮಾಡಿದ್ರು ಭೀಷ್ಮಾಚಾರ್ಯರಿಗೆ. ಆದ್ರೆ ಭೀಷ್ಮಾಚಾರ್ಯರಿಗೆ ಒಂದ್ ಸ್ವಲ್ಪನೂ ಕೋಪ ಇಲ್ಲ, ಬೇಜಾರಿಲ್ಲ. ಧರ್ಮರಾಯನಿಗೆ ಬೇಜಾರು. ಇನ್ನು ನಾನೇ ಬಾಣ ಹೊಡೆದು ಮಲಗಿಸ್ಬಿಟ್ಟಿದೀನಿ, ಈಗ ನಾನು ಹೋಗಿ ಹೇಗಿದ್ದೀರಾ ಅಂತ ಹೆಂಗ್ ಕೇಳೋದು? ಓ ತಾತ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಕೇಳಕ್ಕಾಗುತ್ತಾ? ಹಿಂಜರಿಕೆ ಬಂದ್ಬಿಡ್ತು ಧರ್ಮರಾಯನ್ಗೆ. ಕೃಷ್ಣ ಏನ್ ಮಾಡ್ತಾನೆ, ಕರ್ಕೊಂಡ್ ಬಂದು ಅವ್ರ ಮುಂದೆ ನಿಲ್ಲಿಸ್ತಾರೆ. ಅಷ್ಟೊತ್ತಿಗೆ ಎಲ್ಲ ಋಷಿಗಳು ಬಂದಿರ್ತಾರೆ, ಪರ್ವತ ಮುನಿ ಬಂದಿರ್ತಾರೆ, ನಾರದರು, ಧೌಮ್ಯ, ವ್ಯಾಸರು ಇರ್ತಾರೆ, ಶುಕಮುನಿಗಳು ಬಂದಿರ್ತಾರೆ, ಭರದ್ವಾಜರು ಬಂದಿರ್ತಾರೆ, ಆಮೇಲೆ ಪರಶುರಾಮರು ಎಲ್ಲರೂ ಬಂದಿರ್ತಾರೆ, ವಸಿಷ್ಠರು, ಗೌತಮ ಋಷಿ ಎಲ್ಲ ಬಂದು ನೋಡ್ತಾ ಇದಾರೆ. ಯಾಕಂದ್ರೆ ಈಗ ಭೀಷ್ಮಾಚಾರ್ಯ ಪ್ರಾಣ ತ್ಯಾಗ ಮಾಡ್ಬೇಕು. ಪ್ರಾಣ ತ್ಯಾಗ ಮಾಡೋಕ್ ಮುಂಚೆ ಏನು ಉಪದೇಶ ಮಾಡಬಹುದು ಪಾಂಡವರಿಗೆ ಉಪದೇಶ ಮಾಡೋ ನೆಪದಲ್ಲಿ ನಮಗೆ ಏನು ಹೇಳಬಹುದು ಅನ್ನೋದನ್ನ ಆ ಕುತೂಹಲದಿಂದ ಬಂದು ಕಾಯ್ತಾ ಕೂತಿದ್ದಾರೆ. ಆದ್ರೆ ನಮಗೆ ಕುತೂಹಲ ಇಲ್ಲ. ಇವತ್ತು ಭೀಷ್ಮ ಸ್ತುತಿ ಏನಿದೆ, ಏನ್ ಮಾಡ್ಬೋದು ಭೀಷ್ಮಾಚಾರ್ಯ ಪ್ರಾರ್ಥನೆ, ನಮ್ಗದ್ ಬರೋದಿಲ್ಲ ನೋಡಿ. ಅಯ್ಯೋ ಏನೋ ಹೇಳ್ತಾರೆ ಬಿಡಿ, ಮುದುಕ ಏನೋ ಹೇಳಿರ್ಬೋದು, ನಮ್ಗೆ ಯಾಕೆ? ಗೌತಮ ಋಷಿ, ನಾರದ್ರು ಬಂದಿರ್ತಾರೆ, ಏನ್ ಬರುತ್ತೆ ನೋಡೋಣ ಭಗವಂತ ಭೀಷ್ಮಾಚಾರ್ಯರ ಬಾಯಲ್ಲಿ, ಭಗವಂತ ಏನ್ ಮಾತಾಡಿಸ್ತಾನೆ ನೋಡೋಣ ಅಂತ ಕುತೂಹಲದಿಂದ ಬಂದಿರ್ತಾರೆ. ಹೀಗೆ ಸಂದರ್ಭ, ಒಂದು ಸನ್ನಿವೇಶವನ್ನ ಭಗವಂತ ಸೃಷ್ಟಿ ಮಾಡ್ಬಿಟ್ಟ. ಅವಾಗ ಹೇಳ್ತಾರೆ ಭೀಷ್ಮಾಚಾರ್ಯ ನೋವಲ್ಲಿ ಹೇಳ್ತಾರೆ, ಸಂಕಟದಲ್ಲಿ ಹೇಳ್ತಾರೆ. ಏನ್ ಸಂಕಟ ಅವರಿಗೆ ಅಂದ್ರೆ, ಅವ್ರಿಗೆ ಯಾವಾಗಲೂ ಕುಂತಿ ಮೇಲೆ ಒಂದು ವಿಶೇಷವಾದ ಕರುಣೆ ಇರ್ತಾ ಇತ್ತು. ಯಾಕಂದ್ರೆ ವಿಧವೆ, ತುಂಬಾ ಕಷ್ಟಪಟ್ಲು, ಕೌರವರ ಹಿಂಸೆಯನ್ನ ಸಹಿಸ್ಕೊಂಡು ಮಕ್ಕಳನ್ನ ಒಂದು ಧರ್ಮದ ಪಥದಲ್ಲಿ ನಡೆಸಿದ್ಲು. ಮಹಾರಾಣಿ ಆಗ್ಬೇಕಾಗಿದ್ದವಳು ಕಾಡಲ್ಲಿ ವಾಸ ಮಾಡಿದ್ಲು. ಮೃಷ್ಟಾನ ತಿನ್ಬೇಕಾಗಿದ್ದವಳು ಹಳಸಿದ ಅನ್ನ ತಿನ್ನೋ ಪರಿಸ್ಥಿತಿ ಬಂತು. ಇಷ್ಟೆಲ್ಲ ನೋಡಿದ್ರು ಅವ್ರಿಗೆ ಒಳಗಿಂದ ಕರಳು ಕಿತ್ತು ಬರುತ್ತೆ. ಯಾಕಂದ್ರೆ ಭೀಷ್ಮ ಅವರು ನೋಡಿ, ಅವ್ರು ಮಾಡಿದ ಒಂದು ತಪ್ಪು ಅಂತ ಹೇಳಂಗಿಲ್ಲ, ಯಾಕಂದ್ರೆ ಭಗವಂತನ ಸಂಕಲ್ಪ ಆ ತರ ಇತ್ತು. ಕುರುಕುಲದ ಸಿಂಹಾಸನ ಕಾಪಾಡ್ತೀನಿ ಅಂತ ಅವ್ರು ಪ್ರತಿಜ್ಞೆ ಮಾಡ್ಬಿಟ್ರು.
ಯಾವುದೇ ಸಂದರ್ಭದಲ್ಲೂ ಕುರುಕುಲಕ್ಕೆ ಅಪಮಾನ ಆಗ್ಬಾರ್ದು, ಆ ಕುರುಕುಲದ ಪದವಿಗೆ ಕಳಂಕ ಬರಬಾರದು ಅಂತ ಹೇಳಿ ಅವ್ರು ಮಾಡಿದ ಪ್ರತಿಜ್ಞೆ ಸರಿನೇ. ಆದ್ರೆ ಆ ಕುರುಕುಲದ ಸಿಂಹಾಸನದಲ್ಲಿ ದುರ್ಯೋಧನ ಕೂತ್ಬಿಟ್ಟ, ಧೃತರಾಷ್ಟ್ರ ಕೂತ್ಬಿಟ್ಟ. ಈಗ ಪ್ರತಿಜ್ಞೆ ಏನಾಯ್ತು, ಸಿಂಹಾಸನ ಕಾಪಾಡಬೇಕಾದ್ರೆ ಆ ಸಿಂಹಾಸನದಲ್ಲಿ ಯಾರೇ ಕೂತಿದ್ರು ಅವ್ರನ್ನ ಕಾಪಾಡಬೇಕು. ಅದು ಧರ್ಮ ಸಂಕಟ. ಈಗ ಇಲ್ಲ ಅನ್ನೋಂಗಿಲ್ಲ, ಯಾಕಂದ್ರೆ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ. ಸೊ ಒಂದ್ಸಲ ನಾವು ಪ್ರತಿಜ್ಞೆ ಮಾಡಿದ್ರೆ, ಇದೇ ತರ ಒಂದು ಸನ್ನಿವೇಶ ರಾಮಾಯಣದಲ್ಲಿ ದಶರಥ ಮಹಾರಾಜರು ಪ್ರತಿಜ್ಞೆ ಮಾಡ್ಬಿಟ್ರು, ಮಾತು ಕೊಟ್ಬಿಟ್ರು. ಆ ಮಾತಿಗೆ ಬದ್ಧರಾಗ್ಬೇಕು ಇವಾಗ, ಇಲ್ಲಾಂದ್ರೆ ಇಕ್ಷ್ವಾಕು ಕುಲಕ್ಕೆ ಅವಮಾನ ಆಗ್ಬಿಡುತ್ತೆ. ಅದಕ್ಕೆ ಮಾತು ಕೊಡುವಾಗ ಎಷ್ಟು ಎಚ್ಚರಿಕೆಯಿಂದ ಮಾತು ಕೊಡ್ಬೇಕು. ಆದ್ರೆ ಏನ್ ಮಾಡೋದು, ಭಗವಂತ ಒಳಗಿಂದ ಪ್ರೇರಣೆ ಮಾಡ್ಬಿಡ್ತಾನೆ, ಅದು ಬಂದ್ಬಿಡುತ್ತೆ. ಅದ್ರ ಪರಿಣಾಮ ಆ ಜೀವಾತ್ಮನೆ ಅನುಭವಿಸ್ಬೇಕು. ಸೊ ಆತರ ಒಂದು ಸನ್ನಿವೇಶ ಭಗವಂತ ಭೀಷ್ಮಾಚಾರ್ಯರ ಜೀವನದಲ್ಲಿ ಕೊಟ್ಬಿಟ್ಟ. ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನಾನು ಆಜನ್ಮ ಬ್ರಹ್ಮಚಾರಿ ಆಗಿದ್ ಬಿಡ್ತೀನಿ. ಇಷ್ಟೆಲ್ಲ ಮಾಡ್ದ. ಅಂಬೆಯನ್ನು ಅಪಹರಣ ಮಾಡ್ಕೊಂಡ್ಬಂದ್ರು ವಿಜಿತ ವೀರ್ಯ ಮತ್ತೆ ಚಿತ್ರಾಂಗದನಿಗೆ ಮದುವೆ ಮಾಡಿಸಿದ್ರು. ಅವರು ಚಿಕ್ಕ ವಯಸ್ಸಲ್ಲಿ ಸತ್ತೋದ್ರು. ಆಮೇಲೆ ವೇದವ್ಯಾಸನ ಕರ್ಕೊಂಡ್ಬಂದ್ರು, ಅವರಿಂದ ಆ ಅಂಬೆ ಮಾಲೀಕರಿಗೆ ಮಕ್ಕಳಾಯ್ತು. ಸೊ ಈಗ ಪಾಂಡು, ಧೃತರಾಷ್ಟ್ರ, ವಿದುರ ಹುಟ್ಟಿದ್ರು. ಸೊ ಎಲ್ಲ ಕಥೆಗಳು, ಹಿಂದಿನ ಕಥೆ. ಆದ್ರೆ ಎಷ್ಟು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅಂದ್ರೆ, ಅನಿವಾರ್ಯವಾಗಿ ಅವ್ರಿಗೆ ಇಚ್ಛೆ ಇಲ್ಲದೆ ಇದ್ರೂ ಕೌರವರ ಪರವಾಗಿ ಅವರು ಯುದ್ಧ ಮಾಡ್ಬೇಕಾಗಿ ಬಂದ್ಬಿಡ್ತು. ಆದ್ರೆ ಮನಸ್ಸು ಪಾಂಡವ್ರ ಕಡೆನೇ ಇತ್ತು. ಕುಂತಿ ಅಂದ ತಕ್ಷಣ ಅವರಿಗೆ ಏನೋ ಒಂಥರ ಕರಳು ಕಿತ್ತು ಬರುತ್ತೆ, ಸಂಕಟ ಆಗ್ತಾ ಇತ್ತು. ಅವ್ರು ಹೇಳ್ತಾರೆ, ಬಂದ್ರು ಪಾಂಡುಪುತ್ರ ಉಪಾಸೀನ್ ಪ್ರೇಮ ಸಂಗತಾತ್ ಅಭ್ಯಾಚಾಷ್ಟನ್ ರಾಗಶ್ರೈ ರಂದಿ ಭೂತೇನ ಚಕ್ಷುಷ. ಬಂದು ಕಣ್ಣಲ್ಲಿ ವಾತ್ಸಲ್ಯದ ಕಣ್ಣೀರು ಬರ್ತಾ ಇದೆ. ನೋಡಿದ್ರು, ಧರ್ಮರಾಯನ್ ನೋಡಿದ್ರು. ಹೇಳ್ತಾರೆ, ಪಾಂಡು ಸತ್ತಾಗ ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳಾಗಿದ್ರು. ಸಹಜವಾಗಿ ಅದ್ರ ಜವಾಬ್ದಾರಿ ಭೀಷ್ಮಾಚಾರ್ಯರ ಮೇಲೆ ಬಿತ್ತು. ಕಾಲಕ್ರಮದಲ್ಲಿ ಪಾಂಡವರು ದೊಡ್ಡವರಾದ್ರು, ಕೌರವರು ದೊಡ್ಡವರಾದ್ರು. ಆಮೇಲೆ ಅಲ್ಲಿ ಕುಟಿಲತೆ ಮಾಡಿದ್ರು, ನನಗೆ ರಾಜ್ಯ ಸಿಗಬೇಕು ಅಂತ. ಆಗ ಭೀಷ್ಮಾಚಾರ್ಯರು ಬಾಯಿ ಮುಚ್ಕೊಂಡು ಕೂತು ಬಿಟ್ರು. ಎಂಥ ಸನ್ನಿವೇಶ ಅಂದ್ರೆ ಯಾರಿಗೂ ಜೀವನದಲ್ಲಿ ಬರಬಾರದು ಆತರ ಸನ್ನಿವೇಶ ಬಂದ್ಬಿಡ್ತು ಭೀಷ್ಮಾಚಾರ್ಯರ ಜೀವನದಲ್ಲಿ. ಮೋಸ ನಡೀತಾ ಇದೆ, ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು. ದ್ರೌಪದಿಗೆ ಅಪಮಾನ ಮಾಡ್ತಿದ್ರೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರು. ಏನು ಒಂದು ಮಾತು ಮಾತಾಡ್ಲಿಲ್ಲ. ದುಷ್ಟ ಕುಟಿಲತೆಗೆ ತಾನು ಕೂಡ ಪರೋಕ್ಷವಾಗಿ ಭಾಗಿಯಾಗ್ಬಿಟ್ರು. ಹೇಳ್ತಾರಲ್ಲ, ತಪ್ಪು ಮಾಡಕ್ಕೆ ಸಹಾಯ ಮಾಡ್ಲಿ, ಪ್ರೇರಣೆ ಮಾಡ್ಲಿ, ಅನುಮೋದನೆ ಮಾಡ್ಲಿ, ಎಲ್ರಿಗೂ ಸಮಾನವಾದ ಶಿಕ್ಷೆ. ಸೊ ಆ ಶಿಕ್ಷೆಯಲ್ಲಿ ತಾನು ಕೂಡ ಒಬ್ಬ ಭಾಗಿಯಾಗ್ಬಿಟ್ರು ಭೀಷ್ಮಾಚಾರ್ಯ. ಸೊ ವಿನಾಕಾರಣ ಕಷ್ಟ ಸಿಕ್ಕೊಂಡ್ಬಿಟ್ರು, ದೂರ ಆದ್ರು ಸಾಮ್ರಾಜ್ಯದಿಂದ, ತಮ್ಮ ಕುಟುಂಬದಿಂದ ದೂರ ಆದ್ರು, ಕಾಡಲ್ಲಿ ವಾಸ ಮಾಡಿದ್ರು. ಯುಷ್ಮತ್ ಕೃತೆ ಬಹೂನ್ ಕ್ಲೇಶಾನ್ ಪ್ರಾಪ್ತ ತೋಕವತಿ ಮುಹು. ಬಹೂನ್ ಕ್ಲೇಶಾನ್, ತುಂಬಾ ಕಷ್ಟಪಟ್ರು. ಅವರು ಕುಂತಿ ಸಂಸ್ಥಿತೆ ಅತಿರತೆ ಪಾಂಡವ್ ಪೃಥಾ ಬಾಲ ಪ್ರಜಾವಧುಹು. ಕೃತೆ ಅಂದ್ರೆ ಕುಂತಿ ಮಹಾರಾಣಿ. ಕುಂತಿ ಎಷ್ಟು ಕಷ್ಟಪಟ್ಲು, ಅದನ್ನ ನೆನ್ಸ್ಕೊಂಡ್ರೆ ಕಣ್ಣೀರು ಬಂದ್ಬಿಡುತ್ತೆ. ಯಾವ ಸನ್ನಿವೇಶ ಸಂದರ್ಭದಲ್ಲೂ ಒಬ್ಬ ಸ್ತ್ರೀ ಆದವಳಿಗೆ ಎಷ್ಟು ಗಟ್ಟಿಗಿತ್ತಿ ಇರ್ಬೋದು ಕುಂತಿ ಮಹಾರಾಣಿ, ಎಷ್ಟು ಧೀರ ಮಹಿಳೆ ಇರ್ಬೋದು. ಯಾವ ಸನ್ನಿವೇಶ ಸಂದರ್ಭಕ್ಕೂ ಹೆದರದೆ ಗಟ್ಟಿಯಾಗಿ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಧರ್ಮದ ದಾರಿಯಿಂದ ಆ ಕಡೆ ಈ ಕಡೆ ಹೋಗದಂಗೆ ಕಾಪಾಡ್ಕೊಂಡು ಬಂದಲ್ವಾ. ಅದನ್ನ ನೋಡಿದಾಗ ಭೀಷ್ಮಾಚಾರ್ಯರಿಗೆ ನೋವಾಯ್ತು. ಅದಕ್ಕೆ ಹೇಳ್ತಾರೆ, ಎಲ್ಲದಕ್ಕೂ ಕಾಲ ಕಾರಣ, ಏನು ಮಾಡಕ್ಕಾಗೋದಿಲ್ಲ. ನೋಡಿ, ಪಾಂಡವರಂತಹ ಮಹಾ ಧೈರ್ಯಶಾಲಿಗಳು, ವೀರರು, ಧೀರರು, ಧರ್ಮಿಷ್ಠರು, ಭಕ್ತರು, ಜೊತೆಗೆ ಕೃಷ್ಣ, ಇಷ್ಟೆಲ್ಲ ಇದ್ದು ಕೂಡ ಎಷ್ಟೆಲ್ಲ ಕಷ್ಟಪಟ್ಬಿಟ್ರು. ಅದೇ ದುರ್ಯೋಧನಂತಹ ಮಹಾ ಪಾಪಿಗಳಿಗೆ ಯಾರು ಸಪೋರ್ಟ್ ಇಲ್ಲ, ಆದ್ರೆ ಎಷ್ಟು ಖುಷಿಯಾಗಿದ್ದ ಅವನು. ಆದ್ರೆ ಅಂತ್ಯ ಏನಾಯ್ತು, ದುರಂತ ಆಯ್ತು. ಭಕ್ತರ ಜೀವನದಲ್ಲಿ ಕಷ್ಟ ಬರುತ್ತೆ ಅಂದಾಗ ಆ ಕಷ್ಟಕ್ಕೆ ಒಂದು ಪ್ರೇರಣೆ ಇರುತ್ತೆ, ಭಗವಂತನ ಪ್ರೇರಣೆ ಇರುತ್ತೆ, ಅದು ಭಗವಂತನ ಸಂಕಲ್ಪ ಇರುತ್ತೆ. ನಾವೇನ್ ಮಾಡ್ಬೇಕು, ಅದನ್ನ ಭಗವಂತನ ಭಕ್ತಿ ಸೇವೆ ಕಡೆಗೆ ತಿರುಗಿಸ್ಕೋಬೇಕು. ಸುಖ ಬಂದಾಗ ನಾವೇನ್ ಮಾಡ್ತೀವಿ, ಭಕ್ತಿಯಿಂದ ನಾವು ಹೊರಗೆ ಬಂದ್ಬಿಡ್ತೀವಿ. ಬೇಕಾಗಿಲ್ಲ ಭಕ್ತಿ ಯಾಕೆ ಮಾಡ್ಬೇಕು, ಕಷ್ಟ ಬಂದೇ ತಾನೆ ಭಕ್ತಿ ಮಾಡೋದು ಅಂತ. ಸರಿ, ಭಗವಂತ ಕಷ್ಟ ಕೊಡ್ತಾನೆ ಭಗವಂತ ಭಕ್ತಿ ಮಾಡ್ಲಿ ಅಂತ. ಕಷ್ಟ ಬಂದಾಗ ಏನ್ ಮಾಡ್ತೀವಿ ನಾವು, ಇಷ್ಟೆಲ್ಲ ಮಾಡಿ ಭಗವಂತ ನನಗೆ ಕಷ್ಟ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಭಗವಂತನಿಂದ ವಿಮುಖನಾಗ್ತೀವಿ. ಆದ್ರೆ ಭೀಷ್ಮ ಹೇಳ್ತಾರೆ, ಸರ್ವಂ ಕಾಲಕೃತಂ ಮನ್ಯೇ ಭವತಾಂಚ ಯದ ಪ್ರಿಯಂ. ಅದೇ ಅಪ್ರಿಯಂ ಯಾಕೆ ಆಗುತ್ತೆ ನಮ್ಗೆ, ಕೆಟ್ಟದ್ ಯಾಕೆ ಆಗುತ್ತೆ. ಸಪಾಲು ಯದ್ವಶೇ ಲೋಕೋ ವಾಯುವಿರುವ ಘನಾವಲಿ. ನೋಡಿ,
ಕಾಲ ಹೇಗೆ ಅಂದ್ರೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಹೇಗೆ ಗಾಳಿಗೆ ಸಿಕ್ಕ ಮೋಡಗಳು ಚದುರು ಹೋಗ್ಬಿಡುತ್ತೋ, ಹಾಗೆ ಕಾಲದ ಪ್ರಭಾವಕ್ಕೆ ಜೀವಾತ್ಮ ಚದುರು ಹೋಗ್ಬಿಡ್ತಾರೆ, ದಿಕ್ಕಾಪಾಲರಾಗ್ಬಿಡ್ತಾರೆ. ಆದ್ರೆ ಯಾರು ಭಗವಂತನ ಆಶ್ರಯದಲ್ಲಿ ಇರ್ತಾರೆ, ಯತ್ರ ಧರ್ಮ ಸುತೋ ರಾಜ, ಯಾರಿಗೆ ಧರ್ಮ, ಸತ್ಯ, ಅಹಿಂಸೆ, ಇದೆಲ್ಲ ಧರ್ಮದ 4 ಕಾಲಗಳು. ಸೊ ಯಾರು ಧರ್ಮದ ಪಾದಗಳನ್ನ ರಕ್ಷಣೆ ಮಾಡ್ತಿರ್ತಾರೆ ಅವ್ರನ್ನ ಭಗವಂತ ಖಂಡಿತ ರಕ್ಷಣೆ ಮಾಡ್ತಾನೆ. ಇದೇ ಭೀಷ್ಮಾಚಾರ್ಯರು ಈ ಸಂದರ್ಭದಲ್ಲಿನೇ ಮಹಾಭಾರತದಲ್ಲಿ ಬರುತ್ತೆ ಇದು. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೆ ಅವ್ರನ್ನ ಧರ್ಮ ರಕ್ಷಣೆ ಮಾಡುತ್ತೆ, ಎತ್ತ ಧರ್ಮ ಸುತೋ ರಾಜ. ಯಾರು ಧರ್ಮವನ್ನ ನಾಶ ಮಾಡ್ತಾರೆ ಅವ್ರನ್ನ ಧರ್ಮನೇ ನಾಶ ಮಾಡುತ್ತೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮನ್ ಕಾಪಾಡ್ತಾರ, ಧರ್ಮರಾಯ ಧರ್ಮನ್ ಕಾಪಾಡ್ದ, ಅದಕ್ಕೆ ಭಗವಂತ ಅವನನ್ನ ಕಾಪಾಡ್ದ. ಇದಾದ್ಮೇಲೆ ಪಾಂಡವರಿಗೆ ಕೃಷ್ಣ, ಎಲ್ಲ ಸುತ್ತಮುತ್ತ ಋಷಿಗಳಿದ್ದಾರೆ, ಅವ್ರಿಗೆ ದಾನ ಧರ್ಮ ಯೋಗ, ಸ್ತ್ರೀ ಧರ್ಮ, ಸಮಾಜ ಧರ್ಮ, ಯುಗ ಧರ್ಮ, ಎಲ್ಲ ಧರ್ಮದ ಬೋಧನೆಯನ್ನ ಮಾಡ್ತಾರೆ. ಇಲ್ಲಿ ಭಾಗವತ ಮೇಲೆ ಅಷ್ಟು ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಬರೀ ಚುಟುಕಾಗಿ ಮಾತ್ರ ನಮ್ಗೆ ಹೇಳ್ತಾರೆ. ಹೀಗೆ ಕಾಲ ಎಷ್ಟು ಬಲವತ್ತರಾಗಿದೆ ಅಂತಂದ್ರೆ, ಮಹಾಪರಾಕ್ರಮಿಗಳಿದ್ದಾರೆ, ಆಧ್ಯಾತ್ಮಿಕವಾಗಿ ಪ್ರಾಪಂಚಿಕವಾಗಿ ತುಂಬಾ ಬಲವಾಗಿದ್ದಾರೆ. ಧರ್ಮರಾಯ ಧರ್ಮದ ಪ್ರತೀಕ, ಭಗವಾನ್ ಕೃಷ್ಣನೇ ಅವ್ರ ಹಿತೈಷಿಯಾಗಿದ್ದಾನೆ, ಅವ್ರ ಪ್ರತಿಯೊಂದು ವ್ಯವಹಾರದಲ್ಲಿ ಕಾಳಜಿ ವಹಿಸ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಂಡವರ ಪಕ್ಷದಲ್ಲಿ ಯಾಕೆ ತಿರುಮುರುವಾಯಿತು? ಧರ್ಮ ಕಾರ್ಯದ ಬಲ ಇದೆ ಅವ್ರಿಗೆ, ಅವ್ರು ಪ್ರತಿ ಕ್ಷಣನು ಧರ್ಮ ಕಾರ್ಯದಲ್ಲಿ ನಿರತರಾಗಿದ್ರು. ಧರ್ಮದ ಬೆಂಬಲ ಇದ್ರೂ ಕೂಡ ಇಷ್ಟೆಲ್ಲ ಇದ್ರು ಯಾಕೆ ತಿರುಮುರುವಾಯಿತು? ಇಲ್ಲ, ಕಾರಣ ಕಾಲ, ಕಾಲ ಸಂಚೋದಿತ. ಕಾಲ ಯಾರನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದಕ್ಕೆ ಭಕ್ತಿ ಮಾಡ್ತಾ ಇದ್ದೇವ, ಕಷ್ಟ ಬರ್ತಾ ಇದೆಯಾ, ಅದು ಭಗವಂತನ ಪ್ರೇರಣೆ, ಭಗವಂತನ ಇಚ್ಛೆ, ಭಗವಂತನ ಕೃಪೆ ಅಂತ ಯಾರು ಭಾವಿಸ್ಕೊಳ್ತಾರೆ ಅಂತವ್ರಿಗೆ ಭಗವಂತ ಖಂಡಿತ ರಕ್ಷಣೆ ಮಾಡ್ತಾನೆ. ಇವೆಲ್ಲ ರಹಸ್ಯಗಳು. ಇನ್ನು ಭೀಷ್ಮ ಸ್ತುತಿ ಮಾಡ್ತಾ ಇಲ್ಲ, ಪಾಂಡವರಿಗೆ ಬೋಧನೆ ಮಾಡ್ತಾ ಇದ್ದಾರೆ ಅಷ್ಟೇ, ಆಮೇಲೆ ಭಗವಂತ ಸ್ತುತಿ ಮಾಡ್ತಾರೆ. ಅದರಿಂದ ಇದೆಲ್ಲ ದೈವತಂತ್ರಂ, ತಸ್ಮಾ ಇದಂ ದೈವತಂತ್ರಂ ವ್ಯವಸ್ಯ ಭರತರ್ಷಭ. ಹೇ ಧರ್ಮರಾಯ, ಇದೆಲ್ಲ ದೈವತಂತ್ರ, ನೀನು ಅದನ್ನ ಸ್ವೀಕಾರ ಮಾಡ್ಕೋ, ಒಪ್ಕೋ. ಭಗವಂತ ಪ್ರತಿಯೊಬ್ಬರ ಜೀವನದಲ್ಲಿ ಏನ್ ಕೊಡ್ತಾನೆ, ಏನ್ ಕಿತ್ಕೊಳ್ತಾನೆ, ಅದನ್ನ ತಸ್ಮಾ ಇದಂ ದೈವತಂತ್ರಂ ವ್ಯವಸ್ಥಾ ಭರತರ್ಷಭ ತಸ್ಯಾನುವಿಹಿತಾನಾಥನಾಥ ಪಾಹಿ ಪ್ರಜಾಪ್ರಭು. ಹೇ ಪ್ರಭು, ಕೃಷ್ಣ ಕಡೆ ನೋಡಿ ಹೇಳ್ತಾ ಇದಾರೆ, ನೀನೇ ಇವ್ರನ್ನ ಕಾಪಾಡ್ಬೇಕು, ನೀನ್ ಬಿಟ್ರೆ ಬೇರೆ ಗತಿ ಇಲ್ಲ ಇವರಿಗೆ, ನೀನ್ ಅನಾಥ ರಕ್ಷಕ. ತಸ್ಯ ಅನುವಿಹಿತ ಅನಾಥ ನಾಥ ಪಾಹಿ ಪ್ರಜಾಪ್ರಭು. ಇವ್ರನ್ನ ಅನಾಥರಾಗಿ ಮಾಡ್ಬೇಕು ಹೋಗ್ಬೇಡ, ಇವ್ರಿಗೆ ನೀನೇ ನಾಥನಾಗಿ ನಿಂತು ಅವ್ರನ್ನ ಕಾಪಾಡು. ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ, ಈಗ ಅತ್ತೆ ಮಗಳಿಗೆ ಬುದ್ಧಿ ಹೇಳ್ತಾ ಸೊಸೆನ್ ತಿಂತಾರಂತೆ. ಮಗಳಿಗೆ ಬುದ್ಧಿ ಹೇಳೋ ತರ ಹೇಳೋದು, ಸೊಸೆಗೆ ಅದು ಅರ್ಥ ಆಗ್ಬೇಕು. ಆತರ ಭಗವಂತ ತನ್ನ ಭಕ್ತರಿಗೆ ಉಪದೇಶ ಮಾಡ್ತಾ ಲೋಕದ ಜನಗಳನ್ನ ತಿದ್ದುತ್ತಾನೆ. ಭಗವಂತ ಉಪದೇಶ ಮಾಡಿದ ಯಾರಿಗೆ? ಲೋಕದ ಜನಗಳಿಗೆ. ಆದ್ರೆ ನೇರವಾಗಿ ಲೋಕದ ಜನಗಳಿಗೆ ಹೇಳೋದಿಲ್ಲ, ತನ್ನ ಭಕ್ತರಿಗೆ ಉಪದೇಶ ಮಾಡ್ತಾನೆ. ಭಕ್ತರಿಗೆ ಉಪದೇಶ ಮಾಡಿದ್ದು ಇಡೀ ಲೋಕ ಫಾಲೋ ಮಾಡ್ಬೇಕು. ಯದ್ಯದ್ ಆಚರಿತೆ ಶ್ರೇಷ್ಠ ತತ್ತದ್ದೇವೇತರ ಜನ. ಹೀಗೆ ಭಕ್ತ ಭಗವಂತನ ಬೋಧನೆಗಳಿಂದ ಏನ್ ಕಲಿತಾನೆ, ಅವನಿಗೆ ಅವಶ್ಯಕತೆ ಇಲ್ಲ, ಭಕ್ತ ಕಲಿಯೋ ಅವಶ್ಯಕತೆ ಇಲ್ಲ, ಅವನು ಆಲ್ರೆಡಿ ಭಗವಂತನ ಪಡೆದಿರ್ತಾನೆ. ಭೀಷ್ಮಾಚಾರ್ಯ ಭಗವಂತನ ಸಾಕ್ಷಾತ್ ನೋಡ್ತಾ ಇದ್ದಾರೆ, ಅವ್ರ ಅಜ್ಞಾನ ಎಲ್ಲ ನಾಶ ಆಗ್ಬಿಟ್ಟಿದೆ, ಆದ್ರೆ ಅವ್ರಿಗೆ ಉಪದೇಶ ಮಾಡೋ ತರ ಜನಗಳಿಗಿನ ಇದ್ದಾನೆ. ಹಾಗೆ ಭಗವಂತ ಏನಾದ್ರೂ ಕಷ್ಟ ಕೊಟ್ರೆ ಅದನ್ನ ಕೊಂಕು ಮಾಡದೆ, ಕರುಬದೆ, ಇದು ಪ್ರಸಾದ ಅಂತ ಎರಡೂ ಕೈ ಮುಂದೆ ಚಾಚಿ ಅಂಜಲಿ ಬದ್ಧನಾಗಿ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಗೆ ಭಗವಂತ ಮಾಡಿ ತೋರಿಸ್ತಾನೆ. ಗಾಂಧಾರಿ ಶಾಪ ಕೊಟ್ಟಾಗ ಕೃಷ್ಣನಿಗೆ, ನಿನ್ನ ಯದುಕುಲ ಪೂರ್ತಿ ನಾಶ ಆಗ್ಲಿ ಅಂತ, ಅದನ್ನ ಭಗವಂತ ಸ್ವೀಕಾರ ಮಾಡ್ದ, ಎರಡು ಬೊಗ್ಸೆ ಇಡುವುದು ಸ್ವೀಕಾರ ಮಾಡ್ದ. ತಾಯಿ, ನನಗಿದು ಬೇಕಾಗಿತ್ತು, ಕೊಡು. ಯಾರಿಗೆ ಆಗ್ಲಿ,
ಭಗವಂತನ ಶಾಪ ವರ ಏನು ಅವಶ್ಯಕತೆ ಇಲ್ಲ. ಅವನಿಗೆ ಯಾರು ಶಾಪ ಕೊಡುವಷ್ಟು ಧೈರ್ಯ ಇಲ್ಲ ಅವನಿಗೆ. ಅವನ್ ದೇವೋತ್ತಮ ಪರಮ ಪುರುಷ. ಲೋಕದ ಜನಗಳಿಗೆ ತಿದ್ದಬೇಕಲ್ಲ. ಏನೇ ಬಂದ್ರು ನಮ್ಮ ಜೀವನದಲ್ಲಿ ಕಷ್ಟ ಸುಖ ಅದು ಭಗವಂತನ ಪ್ರಸಾದ. ಕರ್ತವ್ಯ, ನಮ್ಮ ಕರ್ತವ್ಯ ಕೂಡ. ಏನ್ ಕೊಟ್ಟರು ಅದನ್ನ ನಾವು ಸ್ವೀಕಾರ ಮಾಡೋದು ನಮ್ಮ ಕರ್ತವ್ಯ. ಕರಗಬಾರ್ದು. ಅಯ್ಯೋ ಕಷ್ಟ, ಅಯ್ಯೋ ಹಂಗಾಯ್ತು, ಅಯ್ಯೋ ಹಿಂಗಾಯ್ತು. ಒಂದು ದಿನಕ್ಕೂ ಭೀಷ್ಮಾಚಾರ್ಯರ ಕರುಬಲಿಲ್ಲ ನೋಡಿ ಅವರು. ಯಾವತ್ತು ಭಗವಂತನಿಂದ ದೂರ ಹೋಗ್ಬೇಕು ಅಂತ ಬಯಸ್ಲಿಲ್ಲ ಅವರು. ನೋವಿತ್ತು, ನೋವನ್ನ ಸಹಿಸ್ಕೊಂಡ್ರು. ಅವ್ರಿಗೆ ಇದ್ದಿದ್ ನೋವು ಏನಂದ್ರೆ, ನನಗೆ ಈ ತರ ಆಯ್ತು ಅಂತಲ್ಲ, ಪಾಂಡವ್ರಿಗೆ ಈ ತರ ಆಗ್ತಾ ಇದೆಯಲ್ಲ ಅಂತ ನೋವು. ಅದಕ್ಕೆಲ್ಲ ಏನೆಲ್ಲ ತ್ಯಾಗ ಮಾಡಿದ್ರು. ಶಂತನು ಯಾವ್ದೋ ಒಂದು ಹುಡುಗಿನ ಮದುವೆ ಆಗ್ತಾನೆ, ಬೆಸ್ತರು ಹುಡುಗಿನ ಪ್ರೀತಿ ಮಾಡ್ತಾನೆ, ಅವಳಿಗೆ ಜೊತೆ ಮದುವೆ ಮಾಡಿಸ್ತಾನೆ. ಅದಾದ್ಮೇಲೆ ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ರಾಜಭಾರ ಕೊಡ್ತೀನಿ ಅಂತ ಹೇಳ್ತಾನೆ. ನಾನ್ ಅಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂತ. ಭೀಷ್ಮಾಚಾರ್ಯರು ತಮ್ಮ ಜೀವನವನ್ನ ಕಂಡು ಕರುಪ್ತಾ ಇಲ್ಲ, ಪಾಂಡವರ ಜೀವನದಲ್ಲಿ ಹಿಂಗ ಆಗ್ತಾ ಇದೆಯಲ್ಲ, ಈ ತರ ದುರ್ಘಟನೆಗಳು ನಡೀತಾ ಇದೆಯಲ್ಲ ಅಂತ ನೋಡಿ ಶೋಕ ಪಡ್ತಿದ್ದಾರೆ. ಆದ್ರೆ ಏನು ಮಾಡಕ್ ಆಗ್ತಾ ಇಲ್ಲ ಅವರು. ಹೆಂಗಿರುತ್ತೆ ನೋಡಿ ಆ ಪರಿಸ್ಥಿತಿ. ಎಂಥ ಎಂಥ ಧೀರ ಪುರುಷನನ್ನು ಅದು ವಿಚಲಿತ ಮಾಡಿಬಿಡುತ್ತೆ. ಅವ್ರು ಹೇಳ್ತಾರೆ ಅರ್ಥಸ್ಯ ಪುರುಷೋ ದಾಸಃ. ವಿದುರನ್ ಹೇಳ್ತಾರೆ ಅರ್ಥಸ್ಯ ಪುರುಷೋ ದಾಸ, ದುಡ್ಡಿಗೆ ಪುರುಷ ದಾಸ ಆಗ್ಬಿಡ್ತಾನೆ ಅಂತ. ನಾನು ದುರ್ಯೋಧನ ದುಡ್ಡಿಗೆ ಆಸೆ ಬಿದ್ದು ಅವ್ನು ದಾಸ ಆಗ್ಬಿಟ್ಟಿದ್ದೀನಿ, ಏನು ಮಾಡಕ್ ಆಗ್ತಲ್ಲ ನನಗೆ. ಭೀಷ್ಮಾಚಾರ್ಯ ಬಾಯಲ್ಲಿ ಬರುತ್ತೆ, ದುಡ್ಡಿಗೆ ಎಂತವ್ರು ದಾಸ ಆಗ್ಬಿಡ್ತಾನೆ, ಅವರ ಹಂಗಲ್ಲಿ ಬಿದ್ದು ಬಿಡ್ತಾನೆ. ಅದಕ್ಕೆ ದುಡ್ಡಿನ ವ್ಯವಹಾರದಿಂದ ಸಂಬಂಧಗಳು ಹಾಳಾಗೋಗ್ಬಿಡುತ್ತೆ. ಅಲ್ಲಿ ಪ್ರೀತಿ ಇಲ್ಲ ಅಂದ್ರೆ, ಬರೀ ವ್ಯವಹಾರ ದೃಷ್ಟಿಯಿಂದ ಮಾಡಿದ್ರೆ ಅಲ್ಲಿ ಸಂಬಂಧ ಮುರಿದೋಗುತ್ತೆ, ಅಲ್ಲಿ ದಾಸ್ಯತ್ವ ಬಂದ್ಬಿಡುತ್ತೆ, ಗುಲಾಮ ಆಗ್ಬೇಕಾಗತ್ತೆ. ಅದಕ್ಕೆ ನಾವು ನೀವಲ್ಲ, ಭೀಷ್ಮಾಚಾರ್ಯರು ಹೊರತಲ್ಲ ಅದರಲ್ಲಿ. ಮಾತಾಡ್ಲಿ ನೋಡೋಣ. ಈಗ ದುರ್ಯೋಧನ ಮುಂದೆ ನಿಂತ್ಕೊಂಡು ಕುರುಸಭೆಯಲ್ಲಿ ದ್ರೌಪದಿಗೆ ಅಪಮಾನ ಮಾಡ್ತಾರೆ, ಒಂದು ಮಾತು ಮಾತಾಡ್ಲಿಲ್ಲ ಅವರು. ಅರ್ಥಸ್ಯ ಪುರುಷೋ ದಾಸಃ, ದುಡ್ಡಿಗೆ ಮನುಷ್ಯ ದಾಸ ಆಗ್ಬಿಡ್ತಾನೆ. ಭಕ್ತರ ಜೀವನ ನಡೆಯೋದಿಲ್ವಾ ತರ? ಭೀಷ್ಮಾಚಾರ್ಯ ಮಹಾಭಕ್ತರು, ಮಹಾಜನ. ನಾವು ಏನ್ ಕಲಿಬೇಕಿದ್ರಲ್ಲಿ? ನಾವ್ ಏನೋ ತಲೆಯಲ್ಲಿ ಇಟ್ಕೊಂಡು ಬರೋದಲ್ಲ ಭಕ್ತಿ ಮಾಡೋದಕ್ಕೆ. ನಾನ್ ಭಕ್ತಿ ಮಾಡಿದ್ರೆ ನನ್ಗೆ ಹಿಂಗಾಗುತ್ತೆ ಹಂಗಾಗುತ್ತೆ. ಏನೋ ಸ್ವಲ್ಪ ಭಗವಂತ ಒಂಚೂರು ಒಂಚೂರು ಅಲ್ಲಾಡ್ಸ್ಬಿಟ್ರೆ ಏನಾಗುತ್ತೆ, ಹೊಡೋಗ್ಬಿಡ್ತಾರೆ. ಭಕ್ತಿ ಮಾಡೋದ್ರಿಂದ ಕಷ್ಟ ಆಯ್ತ್ರಿ, ಭಕ್ತಿ ಮಾಡಕ್ ಬಂದ್ಮೇಲೆ ಸೈಕಲ್ ಅಂತ ಬಿದ್ದು ಕೈ ಮುರ್ಕೊಂಡ್ಬಿಟ್ಟೆ, ಇದ್ಯಾವ ಎಲ್ಲಿಂದ ಬಂತಿ ದುರ್ಬುದ್ಧಿ. ಅದಕ್ಕೆ ನಾನು ಭಕ್ತಿ ಮಾಡ್ತಾ ಇಲ್ಲ. ಅದಕ್ಕೆ ಹೇಳುದು ಭೀಷ್ಮಾಚಾರ್ಯ ಮಹಾಭಾರತದಲ್ಲಿ, ಕುಂತಿ ಮಹಾರಾಣಿ ರಾಮಾಯಣದಲ್ಲಿ, ದಶರಥ ಮಹಾರಾಜರ, ಕೌಸಲ್ಯ ಪಟ್ಟು ಕಷ್ಟ ಯಾರು ಪಡ್ತಿದ್ದಾರೆ ತೋರಿಸಿ, ಒಂದು ಉದಾಹರಣೆ ತೋರಿಸಿ. ನಿಮ್ ಜೀವನದಲ್ಲೇ ಆಗ್ಲಿ. ಕುಂತಿ ಮಹಾರಾಣಿ ಪಟ್ಟು ಕಷ್ಟದಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾವು ಪಡ್ತಾ ಇದೀವ? ಭೀಷ್ಮಾಚಾರ್ಯರಿಗೆ ಬಂದು ಧರ್ಮ ಸಂಕಟ ನಮ್ಗೇನಂತ ಬಂದಿದ್ಯಾ? ಮತ್ತೆ ಅಷ್ಟಕ್ಕೆ ನಾವು ಅಲ್ಲಾಡೋಗ್ಬಿಡ್ತೀವಿ, ಭಕ್ತಿ ಮಾಡ್ದ ಹೊಡೋಗ್ಬಿಡ್ತೀವಿ ನಾವು. ಮತ್ ಭಗವಂತ ಯಾಕೆ ಬೇಕಾಗಿತ್ತು? ಪರೀಕ್ಷೆ ಆಗ್ಬೇಕು. ಪರೀಕ್ಷೆ ಮಾಡೋದೇನಕ್ಕೆ ಮತ್ತೆ ಆಗತ್ತೆ? ಸ್ಕೂಲ್ನಲ್ಲಿ ನೀ ಎಷ್ಟು ಕಲ್ತಿದ್ಯಾ, ಎಷ್ಟು ತಿಳುವಳಿಕೆ ಬಂದಿದೆ, ಎಷ್ಟು ಅದನ್ನ ಅಳವಡಿಸ್ಕೊಂಡಿದ್ಯಾ ಅಂತ ನೋಡೋಕೆ, ಚೆಕ್ ಮಾಡಕ್ಕೆ ಪರೀಕ್ಷೆ ಮಾಡೋದಿಲ್ಲ ಸ್ಕೂಲ್ ಕಾಲೇಜುಗಳಲ್ಲಿ. ಭಗವಂತನ ಮಾಡ್ತಾನೆ ಪರೀಕ್ಷೆ. ನಮ್ ಕರ್ತವ್ಯ ಅದನ್ನ ನಾವು ಸ್ವೀಕಾರ ಮಾಡ್ಬೇಕು. ಎಷ್ಟು ಪಾಠ ಇದೆ ಗೊತ್ತಾ ಇದರಲ್ಲಿ? ಧರ್ಮದ ವಿರುದ್ಧ ಯಾರೇ ನಿಂತರೂ ಅವ್ರನ್ನ ಬಿಡೋದಿಲ್ಲ ಭಗವಂತ. ಧರ್ಮಕ್ಕೆ ಕೇಡು ಮಾಡೋರ್ನ ಭಗವಂತ ಸುಮ್ಮನೆ ಬಿಡೋದಿಲ್ಲ. ಬಂದಿರೋ ಉದ್ದೇಶನೇ ಅದು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಭೀಷ್ಮಾಚಾರ್ಯ ಭಗವಂತ ಪರಮ ಭಕ್ತರು. ಆದ್ರೂ ಪಾಂಡವರ ವಿರುದ್ಧವಾಗಿ ನಿಂತು ಬಿಟ್ರು, ಬಾಣ ಹೊಡಿತಾ ಇದಾರೆ. ಇದೆಂತ ಧರ್ಮ ಸಂಕಟ! ಎಷ್ಟು ಬಲ ಇದ್ರೆ ಏನು? ಧರ್ಮಕ್ಕೆ ವಿರುದ್ಧವಾಗಿ ನಿಂತಿದ್ದೀನಿ ಅಂತ ಅಂದಾಗ ಏನಾಗುತ್ತೆ, ಅವರ ಶಕ್ತಿ ತಾನಾಗೆ ಕುಂದೋಗ್ಬಿಡುತ್ತೆ. ಪಾಂಡವರು ಹೇಳ್ತಾರೆ, ಓ ಮಕ್ಕಳೇ, ನಿಮ್ ಮುಂದೆ ನಿಂತಿದ್ದಾನಲ್ಲ ಇವನು ಸಾಮಾನ್ಯ ಅಲ್ಲ, ಇವನು ಏಷ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಕುಮಾನ್. ಸಾಕ್ಷಾತ್ ನಾರಾಯಣ ಇವನು. ಆದ್ರೆ ಯಾರಿಗೂ ತೋರ್ಸ್ಕೊತಾ ಇಲ್ಲ ಅವನು. ಮೋಹ ಎನ್ಮಾಯ ಲೋಕಂ ಗೂಢಶ್ಚರತಿ ವೃಷ್ಣಿಸು. ಗೂಢ ರಹಸ್ಯವಾಗಿ ನಿಮ್ ಜೊತೆ ವಾಸ ಮಾಡ್ತಾ ಇದ್ದಾನೆ. ಸಾಮಾನ್ಯ ಮನುಷ್ಯರಲ್ಲಿ ಮನುಷ್ಯ ಅನ್ಕೊಂಡು ವಾಸ ಮಾಡ್ತಾ ಇದ್ದಾನೆ. ಭೀಷ್ಮಾಚಾರ್ಯ ಗೊತ್ತು, ಕೃಷ್ಣ ದೇವತಮ ಪರಮ ಪುರುಷ, ನಾರಾಯಣ ಅವರ ಆರಾಧ್ಯ ದೈವ.
ಭೀಷ್ಮಾಚಾರ್ಯರು ಚತುರ್ಭುಜ ರೂಪದ ನಾರಾಯಣನ ಆರಾಧನೆ ಮಾಡ್ತಾ ಇದ್ರು. ಗೊತ್ತಲ್ವಾ, ಕೃಷ್ಣ ನಾರಾಯಣ ಬೇರೆ ಬೇರೆ ಅಲ್ಲ. ಅದಕ್ಕೆ ಹೇಳಿದ್ರೆ ಏಷ ವೈ ಭಗವಾನ್ ಸಾಕ್ಷಾತ್ ಆದ್ಯೋ ನಾರಾಯಣ ಪುಮಾನ್. ಇವನು ಆದಿನಾರಾಯಣ. ವೃಷ್ಣಿ ವಂಶದಲ್ಲಿ ಸಾಮಾನ್ಯ ಮನುಷ್ಯನ ತರ ಲೀಲೆ ಮಾಡ್ತಾ ಇದ್ದಾನೆ, ವ್ಯವಹಾರ ಮಾಡ್ತಾ ಇದ್ದಾನೆ. ತನ್ನ ಲೀಲೆಯಿಂದ ನಮ್ಮನ್ನ ಮೋಹ ಎನ್ ಮಾಯೆಯ ಲೋಕಂ, ಇಡೀ ಲೋಕವನ್ನ ಮೋಹ ಮಾಯೆಯಲ್ಲಿ ಬೀಳಿಸಿದ್ದಾನೆ. ಯಾರು ಅವನ ಲೀಲೆ ಅರ್ಥ ಆಗ್ತಾ ಇಲ್ಲ. ಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ಜನಗಳಿಗೆ ಅರ್ಥ ಆಗೋದಿಲ್ಲ. ಒಬ್ಬ ಪೌರಾಣಿಕ ವ್ಯಕ್ತಿ ಅಲ್ಲ. ಮಹಾಭಾರತ ಒಂದು ಪೌರಾಣಿಕ ನಾಟಕ ಅಲ್ಲ, ಅದು ಭಗವಂತನ ಲೀಲೆ. ಸಾಕ್ಷಾತ್ ಭಗವಂತ ದೇವತೆಗಳನ್ನ ಕರ್ಕೊಂಡು ಬಂದು ಮಾಡಿರುವಂತ ನಾಟಕ ಅದು. ನಮ್ಗೆ ಆಸಕ್ತಿ ಇಲ್ಲ ಭಗವಂತನ ಲೀಲೆ, ಮಹಾಭಾರತ ರಾಮಾಯಣ ಅಂದ್ರೆ ನಮ್ಗೆ ಆಸಕ್ತಿನೇ ಇಲ್ಲ. ಅದರಲ್ಲಿ ಬರುವಂತ ಪ್ರತಿಯೊಂದು ಪಾತ್ರನು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಾನೆ ಮಾಡೋದು ಭಗವಂತ. ಪ್ರತಿಯೊಬ್ಬ ಜೀವನೂ ಕೂಡ ಅಲ್ಲಿ ಬರುವಂತ ಪಾತ್ರದ ಒಳ ಹೊರ ನೋಟಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಕೃಷ್ಣ ದೇವತಮ ಪರಮ ಪುರುಷ ಅಂತ ಗೊತ್ತಾಯ್ತಲ್ಲ. ಆದ್ರೆ ನಿಮ್ಮ ಕುಲದಲ್ಲಿ, ನಿಮ್ಮ ವಂಶದಲ್ಲಿ ಅವನು ಏನ್ ಮಾಡ್ತಾನೆ? ನಿಮ್ಮ ದಾಸನಾಗಿ, ದೂತನಾಗಿ, ನಿಮ್ ಸೇವಕನಾಗಿ, ರಥದ ಸಾರಥಿಯಾಗಿ ಎಷ್ಟೆಲ್ಲ ನಿಮ್ಗೆ ಸೇವೆ ಮಾಡ್ತಾ ಇದ್ದಾನೆ. ಎಂತ ಭಾಗ್ಯಶಾಲಿಗಳು ನೀವು. ಆದ್ರೆ ಧರ್ಮಾಂತರಿಗೆ ಅದು ಅರ್ಥ ಆಗೋದಿಲ್ಲ. ಭೀಷ್ಮಾಚಾರ್ಯ ಧರ್ಮ ಅಂದ ಅಲ್ಲ, ಆಧ್ಯಾತ್ಮಿಕ ಕುರುಡು ಇಲ್ಲ ಅವರಿಗೆ ಎಂದು ಕಾಣಿಸ್ತಾ ಇದೆ. ಅಸ್ಯಾಹನ ಭಾವಂ ಭಗವಾನ್ ವೇದ ಗುಹ್ಯತಮಂ ಶಿವ ದೇವರ್ಷಿ ನಾರದ ಸಾಕ್ಷಾತ್ ಭಗವಾನ್ ಕಪಿಲೋ ನೃಪಃ. ಯಾರು ಗೊತ್ತು ಕೃಷ್ಣ ಭಗವಂತ ಅಂತ? ಕೇವಲ ನಮಗಷ್ಟೇ ಗೊತ್ತು. ಯಾರು ಕೆಲವ್ರಿಗಷ್ಟೇ ಗೊತ್ತು ಭಗವಂತ ಅಂತ. ಈಗ ನಮಗೂ ಗೊತ್ತಾಗಿದೆ ಕೃಷ್ಣ ದೇವತಾ ಪುರುಷ ಅಂತ. ಗೊತ್ತಾಯ್ತಾ ಇಲ್ವೋ? ಗೊತ್ತಾಗ್ಲಿಲ್ಲ ಅಂದ್ರೆ, ಕೃಷ್ಣ ಭಗವಂತ ಅಂತ ಗೊತ್ತಾಗಿಲ್ಲ ಅಂದ್ರೆ ನಾವೆಲ್ಲರೂ ಧರ್ಮಾಂಧರು ಅಂತ, ಭೂಮಿಗೆ ಭಾರವಾಗಿದ್ದೀವಿ, ಸುಮ್ಮನೆ ವ್ಯರ್ಥ ಅಂತ. ಶಿವನಿಗೆ ಗೊತ್ತು ಕೃಷ್ಣ ದೇವತಮ ಪರಮ ಪುರುಷ ಅಂತ, ನಾರದ್ರಿಗೆ ಗೊತ್ತು, ನನಗ್ ಗೊತ್ತು, ಕಪಿಲವ್ರಿಗೆ ಗೊತ್ತು, 12 ಜನ ದ್ವಾದಶರು, 4 ಜನ ಯಾರು ಗೊತ್ತು, ಪಾಂಡವ್ರಿಗೆ ಗೊತ್ತು, ಒಂದಿಷ್ಟು ಜನ ಗೊತ್ತು. ಉಳಿದವ್ರಿಗೆ ಸಾಮಾನ್ಯ ಮನುಷ್ಯ. ಅಂತ ಕೃಷ್ಣ ಇವತ್ತು ನಿಮ್ ಮುಂದೆ ನಿಂತಿದ್ದಾನೆ. ದೂತನಾಗಿ ಬಂದ. ಏನಿಲ್ಲ, ಅಕರೋ ಸಚಿವಂ ದೂತಂ ಸೌಹೃದಾತ ಸಾರಥಿಂ. ಇಷ್ಟೆಲ್ಲ ಕೆಲಸ ಮಾಡ್ಬಿಟ್ಟ ನಿಮ್ಗೋಸ್ಕರ. ಮಿತ್ರನಾಗಿದ್ದ, ಬಂಧು ಆದ, ಸಖನಾದ, ಸಚಿವನಾದ, ದೂತನಾದ. ಭಗವಂತ ಯಾರಿಗೆ ಸೇವೆ ಮಾಡೋ ಅವಶ್ಯಕತೆ ಇತ್ತು? ಭೀಷ್ಮ ಹೇಳ್ತಿದ್ದಾರೆ ಪಾಂಡವರಿಗೆ. ಒಂದು ಪಾಂಡವರ ಹತ್ರ ಮಾತಾಡ್ಬಿಡ್ತಾರೆ, ಆಮೇಲೆ ಭಗವಂತನ ಕುರಿತು ಸ್ತೋತ್ರ ಮಾಡ್ತಾರೆ. ಭಗವಂತನಿಗೆ ಇಷ್ಟೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಏನಿತ್ತು? ಅರ್ಜುನ್ಗೆ ನೋಡಿ, ಒಂದೊಂದ್ಸಲ ಏನಾಗುತ್ತೆ, ಕೃಷ್ಣ ದೇವರು ದೇವತಂ ಪರಮೇಶ್ವರ ಅಂತ ಗೊತ್ತು, ಆದ್ರೂ ಕೆಲಸ ಅಜ್ಞಾನದಿಂದ ಅಲ್ಲಲ್ಲೇ ಡೌಟ್ ಬಂದ್ಬಿಡ್ತಾ ಇತ್ತು. ಅವಾಗ ಕೃಷ್ಣ ನಮ್ಮ ಸೋದರ ಮಾವನ ಮಗ ಅಷ್ಟೇ, ನನ್ನ ಮಿತ್ರ, ನಮ್ಮ ಹಿತೈಷಿ, ನಮ್ಮ ದೂತ. ಕೆಲಸಮ್ಯ ಆ ಯೋಚನೆಗಳು ಬರ್ತಾ ಇತ್ತು ಅವ್ರಿಗೆ. ಅದು ಏನಕ್ಕೋಸ್ಕರ? ಭಗವಂತ ಅಂತ ಗೊತ್ತಾಗ್ಬಿಟ್ರೆ ಆ ಮಿತ್ರತ್ವ, ಆ ಬಂಧುತ್ವಗೆ ಅಲ್ಲಿ ರಸಾಭಾಸ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಭಗವಂತ ಏನ್ ಮಾಡ್ತಾ ಅವಾಗ ಅವ್ರಿಗೆ ಅಜ್ಞಾನ ಕೊಟ್ಬಿಡ್ತಾ ಇದ್ದ. ನನ್ನ ಫ್ರೆಂಡ್ ಇವನು, ಹೆಗ್ಲ ಮೇಲ್ಕಾಯ್ ಅರ್ಜುನ ಹೇಳ್ತಾನಲ್ವಾ, ನಾನ್ ನಿನ್ನ ಫ್ರೆಂಡು, ನನ್ನ ಸೋದರ ಮಾವನ ಮಗ, ನನ್ನ ಬಂಧು ಅಂತ ನಿನ್ನ ಹಗುರವಾಗಿ ಕಂಡುಬಿಟ್ಟೆ, ಹೋಗೋಬಾರೋ ಅಂತ ಹೇಳ್ಬಿಟ್ಟೆ. ನಾನು ನಿನ್ನ ಒಂದೇ ಹಾಸಿಗೆ ಮಲ್ಕೊಂಡ್ವಿ, ಒಂದೇ ತಟ್ಟಲ್ಲಿ ಊಟ ಮಾಡಿದ್ವಿ, ಯಾಕೆ ನಮ್ಮ ಬಂಧು ಅಂತ ಅನ್ಕೊಂಡು. ಆದ್ರೆ ಹೇಳ್ತಾರೆ, ಅದೇ ಬಂಧು ಅಂತ ಅನ್ಕೊಂಡಿದ್ದಿಲ್ಲಪ್ಪ ಅವನು. ಎಂ ಮನ್ಯಸೆ ಮಾತುಲೇಯಂ ಪ್ರಿಯಂ ಮಿತ್ರ ಸುಹೃತ್ತಮಂ ಅಕರೋ ಸಚಿವಂ ದೂತಂ ಸೌಹೃದಾತ ಸಾರಥಿಂ ಸರ್ವಾತ್ಮನ ಸಮದೃಶೋ. ಆದ್ರೆ ಭಗವಂತ ನೀನ್ ಹಂಗ್ ಮಾಡ್ದೆ ಅಂತ ಅವ್ನು ಬೇಜಾರು ಮಾಡ್ಕೊಳ್ಳಿಲ್ಲ. ಅವನು ಸರ್ವಾತ್ಮನ ಸಮದೃಶೋ, ಪ್ರತಿಯೊಬ್ಬರಿಗೂ ಸಮಾನವಾಗಿ ಕಾಣ್ತಾನೆ. ದುರ್ಯೋಧನಗೂ ಅಷ್ಟೇ ಸಮಾನವಾಗಿ ಕಾಣ್ತಾನೆ, ಯುಧಿಷ್ಠಿರ ಮಹಾರಾಜನು ಅಷ್ಟು ಸಮಾನವಾಗಿ ಕಾಣ್ತಾನೆ. ಆದ್ರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಈಗ ಒಂದು ಸಿಂಹಾಸನ ಇದೆ, ಸಿಂಹಾಸನದಲ್ಲಿ ಇವತ್ತು ಶಿಲ ಪ್ರಭುಪಾದರ ಕೋಟ್, ಸಿಂಹಾಸನದಲ್ಲಿ ಒಬ್ಬ ರಾಜ ಕೂತಿದ್ದಾನೆ, ಒಂದು ತಿಗಣೆನೂ ಕೂತಿದೆ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅದಕ್ಕೆ ಅದ್ರ ಬೆಲೆ ಮೌಲ್ಯ. ಸೊ ತಿಗಣೆ ಕೆಲಸ ಕಚ್ಚೋದು, ರಾಜನ ಕೆಲಸ ಸಹಜ ಸ್ವಭಾವ ಪ್ರಜಾರಕ್ಷಣೆ.
ಅವರವರ ಸ್ವಭಾವ ಗುಣಕ್ಕೆ ತಕ್ಕ ಹಾಗೆ ಅವ್ರಿಗೆ ಯೋಗ್ಯತೆ, ಅವ್ರಿಗೆ ಅರ್ಹತೆ ಸಿಗುತ್ತೆ. ಸಿಂಹಾಸನ ಕೂತ್ ಮಾತ್ರಕ್ಕೆ ತಿಗಣೆ ರಾಜ ಆಗೋದಿಲ್ಲ. ಹಾಗೆ ಭಗವಂತ ಪ್ರತಿಯೊಬ್ಬ ಹೃದಯಲ್ಲೂ ಕೂತಿರ್ತಾನೆ, ದುಷ್ಟ ಹೃದಯಲ್ಲೂ ಕೂತಿರ್ತಾನೆ. ಅವ್ರಿಗದು ಬೇಕಾಗಿರೋದಿಲ್ಲ ಅಷ್ಟೇ. ಯಾಕಂದ್ರೆ ಅಜ್ಞಾನ, ತಿಗಣೆಗೆ ಅಜ್ಞಾನ. ಅದು ರಾಜ ಅಂದ್ರೆ ಗೊತ್ತಿಲ್ಲ, ಅದು ಏನಂದ್ರೆ ಗೊತ್ತಿಲ್ಲ, ನಾನು ಸಿಂಹಾಸನ ಕೂತಿದ್ದೀನಿ ಅಷ್ಟೇ. ಭಗವಂತ ಸಮಾನವಾಗಿ ಕಾಣ್ತಾನೆ, ಎಲ್ರಿಗೂ ಸಮಾನವಾದ ಸಿಂಹಾಸನ ಹಾಕಿದ್ದಾನೆ. ಕೆಲವರಲ್ಲಿ ತಿಗಣೆಗಳು, ಕೆಲವು ಸೊಳ್ಳೆಗಳು, ಕೆಲವು ರಾಜ, ಕೆಲವು ನಾಯಿ. ಸೊ ಈ ತರ ಭೇದ ಭಾವ ಇರುತ್ತೆ. ಭೇದ ಭಾವ ನಾವು ಮಾಡ್ಕೋತಾ ಇರೋದು, ಭಗವಂತ ಮಾಡೋದಿಲ್ಲ. ಅಜ್ಞಾನದಿಂದ ನಾನು ನನ್ನನ್ನ ತಪ್ಪಾಗಿ ಗುರುತಿಸ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಇದಕ್ಕೆ ಹೊಣೆ ಯಾರು? ಭಗವಂತ ಬುದ್ಧಿ ಕೊಟ್ಟಿಲ್ಲ ನಮ್ಗೆ, ಸ್ವತಂತ್ರ ಕೊಟ್ಟಿಲ್ಲ ನಮ್ಗೆ, ಕೊಟ್ಟಿದ್ದಾನೆ. ನಾವು ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾನು ಮನುಷ್ಯ, ನಾನು ಗಂಡಸು, ನಾನು ರಾಜ, ನಾನು ಇಂಡಿಯನ್, ನಾನು ಅಮೇರಿಕನ್, ನಾನು ಬಿಸ್ನೆಸ್ ಮ್ಯಾನ್, ನಾನು ಡಾಕ್ಟರ್, ನಾನು ಇಂಜಿನಿಯರ್ ಅಂತ ನಾವು ಭ್ರಮಿಸ್ಕೊಳ್ತಾ ಇದ್ದೀವಿ. ಅದು ನಮ್ ಭ್ರಮೆ. ನಾನೇನು ಅಲ್ಲ, ನಾನು ಚಂದ್ರಮಾಪ್ರಭು ಹೇಳ್ತಾರೆ, ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಶೂದ್ರ ಅಲ್ಲ, ನಾನು ಗೃಹಸ್ಥ ಅಲ್ಲ, ಬ್ರಹ್ಮಚಾರಿ ಏನೂ ಅಲ್ಲ. ನಾನು ಒಂದೇ. ನನ್ನ ಸ್ವಭಾವ, ನನ್ನ ಸಹಜ ಸ್ವಭಾವ ಒಂದೇ. ಏನು? ಭಗವಂತನ ಸೇವಕ. ಗೋಪಿ ಭರ್ತೃ ಪದ ಕಮಲಿಯೋರು ದಾಸಾನು ದಾಸಾನು ದಾಸ. ಇದು ಜ್ಞಾನ. ಅಜ್ಞಾನ ಯಾವುದು? ನಾನು ರಾಜ, ನಾನು ಇದು, ನಾನು ಅದು ಅಂತ ದೈಹಿಕ ಪರಿಕಲ್ಪನೆಯಲ್ಲಿ ಮುಳುಗಿರ್ತಾರಲ್ಲ, ಅದು ಅಜ್ಞಾನ. ಅದರಿಂದ ಭಕ್ತರಿಗೆ ಅಜ್ಞಾನ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಅವರ ಲೈಫ್ ಅಂಡ್ ಸೋಲ್ ಕೃಷ್ಣ. ಜೀವನದ ಏಕಮಾತ್ರ ಗುರಿ, ಏಕಮಾತ್ರ ಉದ್ದೇಶ, ಏಕಮಾತ್ರ ಗಮ್ಯಸ್ಥಾನ ಕೃಷ್ಣ. ಅವ್ರಿಗೆ ಅಜ್ಞಾನ ಖಂಡಿತ ಇರೋದಿಲ್ಲ. ಆದ್ರೂ ಅಜ್ಞಾನ ಬಂತು ಅಂದ್ರೆ ಅರ್ಥ ಏನು? ಭಗವಂತನ ಇಚ್ಛೆ. ಜಯ ವಿಜಯರಿಗೆ ಹೆಂಗ್ ಬಂತು ಅಜ್ಞಾನ? ಭಗವಂತ ಸಂಕಲ್ಪ. ಅವ್ರಿಗೆ ಅಜ್ಞಾನ ಇಲ್ಲ, ಭಗವಂತ ಕೊಡೋದು ಅದನ್ನ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿ ಜ್ಞಾನ ಅಪೋಹನಂ ಚ. ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ. ನನ್ನಿಂದನೇ ಜ್ಞಾನ, ನನ್ನಿಂದನೇ ಅಜ್ಞಾನ, ನನ್ನಿಂದನೇ ಮರೆವು ನಾನ್ ಕೊಟ್ರೆ. ಅದರಿಂದ ಭಕ್ತರಿಗೆ ಏನಾದ್ರೂ ಅಜ್ಞಾನ ಬಂತು ಅಂದ್ರೆ ಅದು ಭಗವಂತನ ಸಂಕಲ್ಪ ಇರುತ್ತೆ, ಭಗವಂತನ ಇಚ್ಛೆ ಇರುತ್ತೆ. ಅಭಕ್ತರಿಗೆ ಅಜ್ಞಾನ ಬಂತು ಅಂದ್ರೆ ಅದು ಅವರದೇ ಹೊಣೆ. ಏನಕ್ಕೆ? ಪಾರ್ಶಾಲಿಟಿಯಲ್ಲಿ ಬಂತು ಇದರಲ್ಲಿ. ರಾಜ ಸಿಂಹಾಸನ ಕೂತ್ಕೊಂಡು ರಾಜ ಅಂತ ಕರೀತಾರೆ, ತಿಗಣೆ ಸಿಂಹಾಸನ ಕೂತ್ಕೊಂಡು ರಾಜ ಅಂತ ಕರೀತಾರೆ? ಇಲ್ಲ, ಅದು ಅವರವರ ಯೋಗ್ಯತೆ, ಅವರ ಅರ್ಹತೆ. ತಿಗಣೆ ಅಜ್ಞಾನ, ಅಜ್ಞಾನದಿಂದ ನಾನು ತಿಗಣೆ ಅಂತ ಭಾವಿಸ್ಕೊಳುತ್ತೆ ಅಷ್ಟೇ. ನಮ್ದೇ ಹೊಣೆ, ಭಗವಂತನ ಹೊಣೆ ಮಾಡಬಾರ್ದು ನಾವು. ಸರ್ವಾತ್ಮನ ಸಮದೃಶೋ ಹೃದಯಸ್ಯ ಹಂಸ್ಕೃತೆ ಅದ್ವಯಸ್ಯ. ಅದ್ವಯ ಅಂದ್ರೆ ಭಗವಂತನ ಎರಡನೇವನಿಲ್ಲ ಅಂತ. ಭಗವಂತನ್ ಬಿಟ್ರೆ ಇನ್ನೊಬ್ಬ ಭಗವಂತ ಇಲ್ಲ, ಅವನೇ. ಮುಸ್ಲಿಮ್ಸ್ಗೂ ಅವನೇ, ಕ್ರಿಶ್ಚಿಯನ್ಸ್ಗೂ ಅವನೇ, ಹಿಂದೂಗಳಿಗೂ ಅವನೇ, ಬ್ರಾಹ್ಮಣರಿಗೂ ಅವನೇ, ಶೂದ್ರಿಗೂ ಅವನೇ, ನಾಯಿಗೂ ಅವನೇ, ಕತ್ತೆಗೂ ಅವನೇ, ಪಾಕಿಸ್ತಾನಿಗೂ ಅವನೇ. ಅಲ್ಲ ಇಲ್ಲ, ಭಗವಂತ ಒಬ್ಬನೇ. ಅದ್ವಯ ಅಂತ ಮತ್ತೆ ಯಾಕೆ ಬರುತ್ತದೆ? ದ್ವಯ ಅಂದ್ರೆ ಎರಡು, ಅದ್ವಯ ಅಂದ್ರೆ ಎರಡಲ್ಲ, ಒಬ್ಬನೇ ಭಗವಂತ. ಅವನೇ. ಬೇರೆ ಹೆಸರಲ್ಲಿ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅಷ್ಟೇನೆ. ಆದ್ರೆ ನಾವು ವೈಷ್ಣವರಾಗಿ ಭಗವಂತನ ಆ ಮೂಲ ರೂಪವನ್ನೇ ಧ್ಯಾನ ಮಾಡ್ತಿದ್ದೀವಿ ಅಷ್ಟೇ. ನಮ್ಮ ಹತ್ರ ಒರಿಜಿನಲ್ ಕಾಪಿ ಇದೆ, ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇದೆ, ನೀವು ಅದನ್ನೇ ಒರಿಜಿನಲ್ ಅಂತ ಅನ್ಕೊಂಡಿದ್ದೀರಿ ಅಷ್ಟೇನೆ. ಅದರದೇ ಅಂಶ. ಭಗವಂತನ ವಿಸ್ತರಣೆನೇ ಎಲ್ಲಾನು. ಎಲ್ಲ ಭಗವಂತನ ಅಂಶಗಳೇ ಆಗಿರೋದ್ರಿಂದ ನಾವು ಭಗವಂತನ ಮೂಲ ರೂಪದಲ್ಲಿ ಧ್ಯಾನ ಮಾಡಬೇಕು. ಇದು ಅದ್ವಯಕ್ಕೆ ಅರ್ಥ. ಆದ್ರೆ ನಾವು ಅಹಂಕೃತದಿಂದ, ಅಹಂಕೃತ ಅಂದ್ರೆ ನಂದು, ನಾನು, ನನ್ನ ದೇವರು, ಇದು ಇದು ನನ್ನ ಸಂಪಾದನೆ, ಇದು ನನ್ನ ನನ್ನ ಅಂತ ನಾವ್ ಯಾವಾಗ ಅಹಂಕಾರ ಪಡ್ತೀವಲ್ವಾ, ಆವಾಗ ಏನಾಗುತ್ತೆ? ನಮ್ಮಲ್ಲಿ ವೈಷಮ್ಯ ಬೆಳೆಯುತ್ತೆ. ನಮಗೂ ಮತ್ತೆ ಭಗವಂತ ನಡುವೆ ವೈಷಮ್ಯ ಬೆಳೆದು ಬಿಡುತ್ತೆ. ಈ ದೇವ್ರು ನಮ್ ದೇವ್ರಲ್ಲ ರೀ, ಕೃಷ್ಣ ಇಸ್ಕಾನ್ ಅವ್ರ ದೇವ್ರು, ನಮ್ಗೆ ಇವರು ದೇವ್ರು. ವೈಷಮ್ಯ ಯಾಕೆ ಬಂತು? ಅಹಂಕಾರ ಇತ್ತು ಅದಕ್ಕೆ. ಅದಕ್ಕೆ ಹೇಳ್ತಾರೆ, ತತ್ಕೃತಂ ಮತಿ ವೈಷಮ್ಯಂ ನಿರವಧ್ಯಸ್ಯ ನ ಕ್ವಚಿತ್. ಮತಿ ವೈಷಮ್ಯ ಅಂದ್ರೆ ಪ್ರಜ್ಞೆಯಲ್ಲಿ ವ್ಯತ್ಯಾಸ ಇದೆ. ಈ ಇಬ್ರು ಮಕ್ಕಳು ಟ್ವಿನ್ಸ್, ಒಂದೇ ತಾಯಿ ಗರ್ಭದಿಂದ ಬಂದಿರೋಂಥ ಇಬ್ರು ಮಕ್ಕಳು, ಮತಿ ವೈಷಮ್ಯ ಇರುತ್ತೆ. ಈ ಮಗು ಯೋಚನೆ ಮಾಡತ್ತಾರ, ಆ ಮಗು ಯೋಚನೆ ಮಾಡಲ್ಲ ಅಲ್ವಾ? ಸೊ ಈ ತರ ಅವಳಿ ಜವಳಿ ಮಕ್ಕಳಲ್ಲೇ ಮತಿ ವೈಷಮ್ಯ ಇರುತ್ತೆ ಅಂದ್ಮೇಲೆ, ಮತ್ತೆ ಅಜ್ಞಾನದಿಂದ
ಬದುಕ್ತಾ ಇರುವಂತ ನಮ್ಮಂತ ಮೂರ್ಖರಿಗೆ ಮತಿ ವೈಷಮ್ಯ ಬರೋದಿಲ್ವಾ ಭಗವಂತನ ಮೇಲೆ? ಕಣ್ಣೆದುರುಗಡೆ ಇದ್ರೂ ಕೂಡ ಭಗವಂತ ಅಂತ ಗೊತ್ತಾಗ್ಲಿಲ್ಲ, ಗುರುತ್ ಮಾಡಕ್ಕಾಗ್ಲಿಲ್ಲ ಅವ್ರಿಗೆ, ಮತಿ ವೈಷಮ್ಯ. ಪಾಂಡವ್ರು ಗೊತ್ತಾಯ್ತು, ಕೌರವ್ರಿಗೆ ಯಾಕೆ ಗೊತ್ತಾಗಿಲ್ಲ ಕೃಷ್ಣ ಭಗವಂತ ಅಂತ? ಅದೇ ರೂಪದಲ್ಲೇ ತಾನೇ ಪ್ರಕಟ ಆಗ್ತಾನೆ ಇಬ್ರಿಗುನು. ಮತಿ ವೈಷಮ್ಯ, ಅಹಂಕಾರ ಇರೋದ್ರಿಂದ ನಮ್ಮಲ್ಲಿ ಭೇದ ಭಾವ ಬಂದ್ಬಿಡುತ್ತೆ. ಅದರಿಂದ ನಾವು ನಮ್ಮ ಮಿಥ್ಯಾ ಅಹಂಕಾರದಿಂದ ಹೊರಗೆ ಬರಬೇಕು. ಮಿಥ್ಯಾ ಅಹಂಕಾರ, ಫಾಲ್ಸ್ ಈಗೋ, ಗರ್ವ. ಮಿಥ್ಯಾ ಅಹಂಕಾರ ಅಥವಾ ದುರಹಂಕಾರ ಎಲ್ಲ ಒಂದೇ. ನಾವು ಭಗವಂತನ ಬಿಟ್ಟು ಬದುಕ್ತಾ ಇರೋದು ದುರಹಂಕಾರ ಅಂತ ಅರ್ಥ. ಅಂತವ್ರಿಗೆ ಭಗವಂತ ಎಲ್ಲಿ ಪ್ರಕಟ ಆಗ್ತಾನೆ? ಯಾಕೆ ಕಾಣಿಸ್ಕೋಬೇಕು ಅವನು ನಮ್ಮ ಮುಂದೆ? ನಾನು ಮತಿ ವೈಷಮ್ಯ ಮಾಡ್ಬಿಟ್ನಲ್ಲ, ಅವ್ರು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಅಂತ ತಪ್ಪು ಮಾಡ್ಕೊಂಡ್ಬಿಟ್ಟೆ ನಾನು. ಪಾಂಡವ್ರ ವಿಚಾರದಲ್ಲಿ ನಾನು ಅವ್ರಿಗೆ ದ್ರೋಹ ಮಾಡ್ಬಿಟ್ಟೆ. ಯಾಕೆ ತರ ಆಯ್ತು? ಆದ್ರೂ ಭಗವಂತ ಎಷ್ಟು ಕರುಣಾಮಯಿ ನೋಡಿ. ತಥಾಪೇಕಾಂತ ಭಕ್ತೇಶು ಪಶ್ಯ ಭೂಪಾನುಕಂಪಿತಂ. ಭೂಪಾನುಕಂಪಿತಂ ಅಂದ್ರೆ ಅನುಕಂಪಿತ, ಅನುಕಂಪನ, ಅನುಕಂಪೆ, ಸೌಜನ್ಯ. ಇವತ್ತು ನನ್ನ ಮುಂದೆ ಪ್ರಕಟ ಆಗಿದ್ದಾನೆ. ಅದು ಕರುಣೆ ಅಲ್ವಾ ಅದು? ಇಷ್ಟೆಲ್ಲ ಮಾಡಿದ್ದು ನೋಡ್ತಾ ಇದ್ದೇನೆ ಭಗವಂತ, ನಾನು ಎಷ್ಟು ಅನಾಚಾರ ಮಾಡ್ಬಿಟ್ಟೆ, ಎಷ್ಟು ದ್ರೋಹ ಮಾಡಿದೆ ಪಾಂಡವ್ರ ವಿಚಾರದಲ್ಲಿ. ಯುದ್ಧ ಆಗೋಯ್ತು, ಅವ್ರ ವಿರುದ್ಧವಾಗಿ ನಿಂತು ಯುದ್ಧ ಮಾಡ್ಬಿಟ್ಟೆ, ಇಷ್ಟೆಲ್ಲ ಆದ್ರೂ ಕೂಡ ತಥಾಪೇಕಾಂತ ಭಕ್ತೇಶು ಪಶ್ಯ ಭೂಪಾನುಕಂಪಿತಂ. ನಾನು ಪ್ರಾಣ ಬಿಡೋ ಸಮಯದಲ್ಲಿ ಭಗವಂತ ನನ್ನ ಕಣ್ಮುಂದೆ ನಿಂತಿದ್ದಾನೆ. ಇದೇ ಭಗವಂತನನ್ನೇ ನಾನು ಧ್ಯಾನ ಮಾಡ್ತಾ ಇದ್ದು ಪ್ರತಿ ಕ್ಷಣ. ಆದ್ರೆ ಭಗವಂತನನ್ನ ಚತುರ್ಭುಜ ರೂಪದಲ್ಲಿ ನೋಡ್ಬೇಕು ಅಂತ ಆಸೆ ಪಟ್ಟ ಭಗವಂತ ಚತುರ್ಭುಜ ರೂಪದಲ್ಲೇ ಪ್ರಕಟ ಆದ. ಅವ್ರಿಗೆ ಸಾಯುವ ಸಮಯದಲ್ಲಿ, ಪ್ರಾಣ ಹೋಗೋ ಸಮಯದಲ್ಲಿ ಕೃಷ್ಣ ಎದುರುಗಡೆ ನಿಂತಿದ್ದಾನೆ. ಉತ್ತರಾಯಣ ಪುಣ್ಯಕಾಲ ಬರುತ್ತೆ. ಯೋಗಿಗಳು ಪ್ರಾಣ ಬಿಡಕ್ಕೆ ಪ್ರಶಸ್ತವಾದ ಕಾಲ ಅದು. ಆದ್ರೆ ಎಲ್ರೂ ಹಂಗ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಭೀಷ್ಮಾಚಾರ್ಯ ಇಚ್ಛಾಮರಣಿ ಆಗಿದ್ದರಿಂದ ಅವರು ಆ ಸಮಯದಲ್ಲಿ ಪ್ರಾಣ ಬಿಟ್ರು. ನಾವು ಇಚ್ಛಾಮಣಿಗಳೆಲ್ಲ, ಯಾವಾಗ ಬೇಕಾದ್ರೆ ಪಟ್ ಅಂತ ಹೋಗ್ಬಿಡ್ಬೋದು ಪ್ರಾಣ. ಅದಕ್ಕೆ ತಸ್ಮಾ ಸರ್ವೇಶು ಕಾಲೇಶು ಮಾಮನುಸ್ಮರ ಚ. ನಾವೇನೇ ಮಾಡ್ಬೇಕಾದ್ರೂ ಭಗವಂತನ ಸ್ಮರಣೆ ಮಾಡ್ತಾ ಮಾಡ್ತಾ ಪ್ರಾಣ ಹೋಗೋದಕ್ಕೆಲ್ಲ ಭಯ ಪಡ್ಬೇಕಾಗಿರೋದು. ಪ್ರಾಣ ಹೋಗ್ಬೇಕಾದ್ರೆ ಭಗವಂತ ನಾಮ ಬರಲ್ವಲ್ಲ ಅಂತ ಭಯ ಪಡ್ಬೇಕು. ಪ್ರಾಣ ಹೋಗೋ ಸಮಯದಲ್ಲಿ ಭಗವಂತ ನಾಮ ಬರ್ದೇ ಹೋಗ್ಬಿಟ್ರೆ ಅದಕ್ಕೆ ಹೆದರ್ಬೇಕು ನಾವು. ಅದಕ್ಕೆ ಜೀವದ ಸಹಜ ಸ್ಥಿತಿನೇ ಭಗವಂತ ಸ್ಮರಣೆ ಮಾಡಬೇಕು. ಸಹಜ ಅದು. ಅದೇ ಮರ್ತೋಗಿದೆ, ಈಗ ಕೋಮಾ ಹೋಗ್ಬಿಡಿದೆ. ಈಗ ಒಂದು ದೇಹ ನಿಷ್ಪ್ರಜ್ಞೆ, ಪ್ರಜ್ಞೆ ಶೂನ್ಯರಾಗಿ ಬಿದ್ದಿದೆ ಅಂತಂದ್ರೆ ಅದ್ರ ಸಹಜ ಸ್ಥಿತಿ ಅಲ್ಲ. ಆ ತಕ್ಷಣಕ್ಕೆ ಪ್ರಜ್ಞೆ ಇಲ್ಲ ಅಷ್ಟೇನೆ. ಪ್ರಜ್ಞೆ ಕಳೆದೋಗಿದೆ ಅಥವಾ ಆ ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ. ಸೊ ಜೀವನಿಗೆ ಅಜ್ಞಾನ ತುಂಬಿರೋದ್ರಿಂದ ಅವನಿಗೆ ಭಗವಂತ ನೋಡುವಂತ ಪ್ರಜ್ಞೆ ಹೊರಟೋಗ್ಬಿಟ್ಟಿದೆ ಅಷ್ಟೇನೆ. ಅದೇ ಜೀವದ ಸಹಜ ಸ್ವಭಾವ ಅಲ್ಲ ಅದು. ಜೀವದ ಸಹಜ ಸ್ವಭಾವ ಏನು? ಕೃಷ್ಣ ನನ್ನ ಸ್ವಾಮಿ, ನನ್ನ ರಕ್ಷಕ, ನನ್ನ ಮಿತ್ರ ಅಂತ ಅವಿಚ್ಛಿನ್ನ ವಿಶ್ವಾಸ ಇರಬೇಕು. ಅಪ್ರತಿಹತ. ನಮಗೆ ಖುಷಿ ಕೊಟ್ಟಾಗ ದೇವ್ರು ದೊಡ್ಡ, ಬೇಜಾರಾದಾಗ ದೇವರೆಲ್ಲಿದ್ದಾನೆ, ಇದು ಅವಿಚ್ಛಿನ್ನ ವಿಶ್ವಾಸ ಅಲ್ಲ. ಭಗವಂತ ಅದನ್ನ ಪರೀಕ್ಷೆ ಮಾಡ್ತಾನೆ. ನೋಡೋಣ, ಒಂದು ಸಣ್ಣ ಜರ್ಕ್ ಕೊಡೋಣ, ಅವಾಗ ನನ್ನ ಕರೀತಾರೋ ಇನ್ಯಾರನ್ನ ಕರೀತಾರೋ ಅಣ್ಣ, ನಾವು ಫೇಲ್ ಆಗ್ಬಿಡ್ತೀವಿ. ಯಾವಾಗ ನಾವು ಭಗವಂತನ ಆಶ್ರಯದಲ್ಲಿ ಇರ್ತೀವೋ ಅವಾಗಷ್ಟೇ ನಮ್ಗೆ ಸುಖ. ದುಃಖದ ಸಮಯದಲ್ಲೂ ಸುಖನೇ ಪಡ್ತಿರ್ತಾನೆ. ಉದಾಹರಣೆಗೆ ಸುಧಾಮ, ಪಾಂಡವರೇ ತಗೊಳ್ಳಿ, ಅಷ್ಟು ಕಷ್ಟಪಟ್ಟರಲ್ಲ, ವನವಾಸ ಪಟ್ಟರಲ್ಲ, ಎಷ್ಟು ಖುಷಿಯಿಂದ ತಗೊಂಡ್ರು ಅದನ್ನ. ರಾಜನಾಗಿದ್ದಾಗ ಎಷ್ಟು ಖುಷಿಯಾಗಿದ್ನೋ ವನವಾಸ ಮಾಡಿದಾಗ್ಲೂ ಅಷ್ಟೇ ಖುಷಿಯಾಗಿದ್ದ. ಯಾಕಂದ್ರೆ ಭಗವಂತ ಅವ್ರಿಗೆ ಯಾವಾಗಲೂ ರಕ್ಷಣೆ ನಿಂತಿದ್ದ. ಅಂದ್ರೆ ನಮಗೆ ಇದಕ್ಕೆ ವಿರುದ್ಧವಾದ ಮನೋಭಾವ ಇದೆ, ಹೌದಲ್ಲ? ನಮ್ಗೆ ಯಾಕ್ರಿ ವನವಾಸ ಬಂತು, ದೇವ್ರು ಇದ್ದಿದ್ರೆ ನಮ್ಗೆ ಯಾಕೆ ಕಷ್ಟ ಕೊಡ್ತಾ ಇದ್ದ.
ಶ್ರೀಮಂತಿಗೆ ಬಂದಾಗ ದೇವರು ಎಲ್ಲ ಕೊಟ್ಟಿದ್ದಾನೆ ನನಗೆ, ಎಷ್ಟೊಂದು ಹೇಳಿದೆ ದೇವರೆಲ್ಲ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನಪ್ಪ, ಏನ್ ಮಾಡ್ತೀನಿ, ನೀನೇನ್ ಕೊಡ್ತಾ ಇದ್ದೀಯ ಅವರಿಗೆ? ದೇವರೆಲ್ಲ ಕೊಟ್ಟಿದ್ದಾನೆ ಸರಿ, ಒಪ್ಕೊಳ್ತೀಯ ದೇವ್ ಬಾಯಿ ಮಾತಿಗೆ ಬಾಯಿ ಮಾತಿಗೆ ಹೇಳ್ತೀರಾ ದೇವರೆಲ್ಲ ಕೊಟ್ಟಿದ್ದಾನೆ ಅಂತ, ನೀನೇನ್ ಕೊಡ್ತಾ ಇದೀಯ ಮತ್ತೆ ದೇವರಿಗೆ? ವಿರುದ್ಧ ಮನೋಭಾವ ಅಲ್ವಾ ಅದು? ಎಷ್ಟೊತ್ತು ಭಗವಂತನಿಗೆ ಕಿತ್ಕೊಳಕ್ ಅದನ್ನೆಲ್ಲ ಸುಮ್ಮನೆ ಹಿಂಗ್ ಒಂಚೂರು ಅಲ್ಲಾಡ್ಸ ಎಲ್ಲ ಬಿದ್ದೋಗ್ಬಿಡುತ್ತೆ, ಇಡೀ ಭೂಮಿನೇ ಭೂಕಂಪ ಆಗಿ ನಡಗ್ ಬಿದ್ದೋಗುತ್ತೆ ಒಂದು ಕ್ಷಣ ಮಾತ್ರಕ್ಕೆ. ಈ ವೈರುಧ್ಯವನ್ನ ಬಿಡಬೇಕು ನಾವು. ಈ ಲೌಕಿಕ ಜಗತ್ತಿನ ಮೇಲೆ ಅಧಿಪತಿ ಸಾಧಿಸ್ಬೇಕು, ನಾನು ಪೂರ್ಣ ಸ್ವತಂತ್ರ, ನನ್ ಮಾತಿಂದ ಎಲ್ಲ ನಡೆಯುತ್ತೆ, ಇದೇ ಕಷ್ಟಕ್ಕೆ ಕಾರಣ. ನಮ್ಮೆಲ್ಲ ಮಿಥ್ಯ ಅಹಂಕಾರಕ್ಕೆ ಕಾರಣ ಅಜ್ಞಾನ. ಅಜ್ಞಾನದಿಂದ ಏನ್ ಮಾಡ್ತಾನೆ, ಮಾಡಬಾರ್ದು ಕರ್ಮಗಳು ಮಾಡ್ತಾನೆ, ಮತ್ತೆ ಅದಕ್ಕೆ ಅನುಭವಿಸ್ತಾನೆ. ಅದಕ್ಕೆ ಭೀಷ್ಮಾಚಾರ್ಯ ಜೀವನದಲ್ಲಿ ನಡೆದಿದ್ದು ಅದು ಅವರ ಸ್ವಇಚ್ಛೆಯಿಂದ ಆಗಿದ್ದಲ್ಲ, ಅದು ಭಗವಂತನ ಇಚ್ಛೆಯಿಂದ ಆಗಿದ್ದು. ಅದಕ್ಕೆ ಭಗವಂತ ಪ್ರಕಟ ಆದ. ಭಗವಂತನ ಮುಂದೆ ನಿಂತು ಸ್ತೋತ್ರ ಮಾಡುವಷ್ಟು ಭಾಗ್ಯ ಭೀಷ್ಮಾಚಾರ್ಯ ಕೊಟ್ಬಿಟ್ಟ ಭಗವಂತ. ಹೀಗೆ ಭೀಷ್ಮಾಚಾರ್ಯ ಹೇಳ್ತಾರೆ, ಪಾಂಡವ್ರನ್ನ ಇಟ್ಕೊಂಡು ಮುಂದೆ ನಮಗೆ ಬೋಧನೆ ಮಾಡ್ತಿದ್ದಾರೆ. ಭಕ್ತ್ಯಾವೇಶ ಮನೋ ಯಸ್ಮಿನ್ ವಾಯ ವಾಚ ಎನ್ನಾಮ ಕೀರ್ತಯನ್ ತ್ಯಜನ್ ಕಲೇವರಂ ಯೋಗಿ ಮುಚ್ಚತೆ ಕಾಮಕರ್ಮಭಿಹಿ. ಸಾಯುವ ಸಮಯದಲ್ಲಿ ಭೀಷ್ಮಾಚಾರ್ಯರ ಹಾಗೆ ಯಾರಿಗೆ ಭಗವಂತನ ನಾಮ ಸ್ಮರಣೆ ಬರುತ್ತೆ, ಭಗವಂತನ ಪ್ರಜ್ಞೆ ಬರುತ್ತೆ ಅಂದ್ರೆ, ಯಾರು ವಾಚ ಎನ್ನಾಮ ಕೀರ್ತಯನ್, ಯಾರು ನಾಮ ಸಂಕೀರ್ತನೆ ಮಾಡ್ತಾ ಇಲ್ಲ, ಮತ್ತೆ ಭಗವಂತ ಹೇಗೆ ಪ್ರಕಟ ಆಗ್ತಾನೆ? ಭೀಷ್ಮಾಚಾರ್ಯರ ಮಾತಿದು, ಭೀಷ್ಮಾಚಾರ್ಯ ಮಾತಲ್ಲ ಇದು, ಭಗವಂತಂದೇ ಮಾತು. ಪಾಪ ಸಾಯುವ ಸಮಯದಲ್ಲಿ ಭೀಷ್ಮಾಚಾರ್ಯರಿಗೆ ಎಲ್ಲಿಂದ ಬರುತ್ತೀವೆಲ್ಲ ಸ್ಮರಣೆ? ಭಗವಂತ ಕೊಟ್ರೆ ಅಲ್ವಾ? ಸೊ ಭಗವಂತ ಭೀಷ್ಮಾಚಾರ್ಯ ಹೃದಯದಲ್ಲಿ, ಸ್ಮೃತಿಯಲ್ಲಿ, ಮನಸ್ಸಿನಲ್ಲಿ, ನಾಲಿಗೆ ಮೇಲೆ ಕೂತು ಭಗವಂತನೇ ಹೇಳ್ತಾರ ಮಾತುಗಳಿದು. ಭಕ್ತ್ಯಾವೇಶ ಮನೋ ಯಸ್ಮಿನ್ ವಾಚ ಎನ್ನಾಮ ಕೀರ್ತಯನ್. ಮೊದಲು ಹೇಳಿದ್ದೆ ನಾಮ ಸಂಕೀರ್ತನೆ, ಭಗವಂತ ನಾಮ ಸಂಕೀರ್ತನೆ ಮಾಡಬೇಕು. ಅಂಥ ಭಕ್ತನಿಗೆ ಮಾತ್ರ ಮುಚ್ಚತೆ ಕಾಮಕರ್ಮಭಿಹಿ, ಅವನ ಅಕೌಂಟ್ ಕ್ಲೋಸ್ ಆಗ್ಬಿಡುತ್ತೆ, ಪಾಪ ಪುಣ್ಯದ ಅಕೌಂಟು ಭಗವಂತ ಡಿಲೀಟ್ ಮಾಡಿಬಿಡ್ತಾನೆ. ಯಾವಾಗ? ತ್ಯಜನ್ ಕಲೇವರಂ, ಈ ದೇಹವನ್ನ ಬಿಡೋ ಸಮಯದಲ್ಲಿ. ಇಲ್ಲಾಂದ್ರೆ ಕಾಮಕರ್ಮದ ಗಂಟನ್ನ ಒತ್ಕೊಂಡು ಹೋಗ್ಬೇಕಾಗತ್ತೆ ನಾವು. ನಮ್ ಬೆನ್ ಮೇಲೆ ಹಾಕ್ತಾರೆ ಯಮದೂತರು, ಒತ್ಕೋಬಾ ಅಂತ, ಹೋಗೋ ಇಷ್ಟು ಪಾಪ ಮಾಡಿದೆ, ಎಷ್ಟು ಪುಣ್ಯ ಮಾಡಿದೆ ಅನುಭವಿಸು ಅಂತ ಭಗವಂತ ಕೊಡ್ತಾನೆ, ಇನ್ನೊಂದು ದೇಹವನ್ನು ಕೊಡ್ತಾನೆ. ಆದರೆ ಸಾಯುವ ಸಮಯದಲ್ಲಿ ಯಾರು ಈ ಕಾಮಕರ್ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಾನೆ ಅವನ ಬುದ್ಧಿವಂತ ಅಂತ ಕರೀತಾರೆ. ಅದಕ್ಕೆ ನಾಮ ಸಂಕೀರ್ತನೆ ಬುದ್ಧಿವಂತರ ಲಕ್ಷಣ. ನಾಮ ಸಂಕೀರ್ತನೆ ಮಾಡುವುದು ಬುದ್ಧಿವಂತ ಲಕ್ಷಣ. ದುರಹಂಕಾರ ಬೇಡ. ಐಶ್ವರ್ಯ ಇದೆ, ಅಂತಸ್ತಿದೆ, ಏನಿದ್ರು ತ್ಯಜನ್ ಕಲೇವರಂ ಯೋಗಿ ಮುಚ್ಚತೆ ಕಾಮಕರ್ಮಭಿಹಿ. ನಮ್ಮ ಕರ್ಮದ ಫಲಗಳನ್ನ ನಾವು ಅನುಭವಿಸದೆ ಭಗವಂತ ಬಿಡೋದಿಲ್ಲ. ಅದಕ್ಕೆ ಕಾಲ ಎಷ್ಟು ಪ್ರಭಾವಶಾಲಿ ಅಲ್ವಾ? ಕಾಲಕ್ಕೆ ವಿರುದ್ಧವಾಗಿ ನಾವು ಬೀಜಕ್ಕಾಗುತ್ತಾ? ಕಷ್ಟ, ಕಾಲ ತುಂಬಾ ಕಷ್ಟ. ಅದಕ್ಕೆ ಮಹಾಪ್ರಭು ಕೃಪೆಯಿಂದ ಇವತ್ತೇನಾದ್ರು ಒಂದು ಕಿಂಚಿತ್ ನಮ್ಮ ನಾಲಿಗೆಯಲ್ಲಿ ಭಗವಂತನ ನಾಮ ಸಂಕೀರ್ತಯನ್, ಯಾರ ನಾಮವನ್ನು ಸಂಕೀರ್ತನೆ ಮಾಡ್ತೀವೋ ಅವನೇ ಬಂದು ನಮ್ಮ ಕರ್ಮಗಳನ್ನ ನಾಶ ಮಾಡಬೇಕು ಆಯಾ ಸಮಯದಲ್ಲಿ. ಅಷ್ಟು ಶಕ್ತಿ ಇದೆ ಭಗವಂತನ ನಾಮಕ್ಕೆ. ನಾವೀಗ ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಷ್ಟೇನೆ, ರಿಹರ್ಸಲ್ ಮಾಡ್ತಾ ಇರೋದು ಏನಕ್ಕೆ? ಸಾಯೋ ಸಮಯದಲ್ಲಿ ಭಗವಂತ ನಾಮ ಬರಬೇಕು ಸ್ಮರಣೆಗೆ ಅಂತ. ಸರ್ವಂ ಕಾಲಂ ಕೃತಂ ಮನ್ಯೆ ಭವತಾಂ ಚ ಪ್ರಿಯಂ. ದುಃಖಗಳು ಬರುತ್ತಾ ಅನುಭವಿಸಿ ಚಾಂಟಿಂಗ್ ಮಾಡಿ, ಸುಖ ಬರುತ್ತಾ ಅನುಭವಿಸ್ಕೊಳ್ಳಿ ಚಾಂಟಿಂಗ್ ಮಾಡಿ. ಸಾವು ಬರ್ತಾ ಇದೆ, ಇನ್ನೇನ್ ಸಾವು, ಹರೇ ಕೃಷ್ಣ ನಾರಾಯಣ, ಮುಗಿತಲ್ಲ. ಆ ಒಂದು ಕ್ಷಣದ ಭಗವಂತನ ಸ್ಮರಣೆ ಬರ್ಬೇಕು ಅಂದ್ರೆ ಇಡೀ ಜನ್ಮ ನಾವು ಸಾಧನೆ ಮಾಡಿರ್ಬೇಕು, ವಾಪಸ್ ಹೋಗ್ಬಾರ್ದು. ಇದು ಬರೀ ನಾವು ರಿಹರ್ಸಲ್ ಮಾಡ್ತಾ ಇರೋದು,
ಫೈನಲ್ ಎಕ್ಸಾಮ್ ನಡೆಯೋದು ಸಾವಿನ ಸಮಯದಲ್ಲಿ. ಎಕ್ಸಾಮ್ ಬರೋ ತನಕ ಯಾರೇನ್ ಕೇಳಕ್ ಬರೋದಿಲ್ಲ. ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ರೆ ಎಲ್ಲ ಹಾಲ್ ಟಿಕೆಟ್ ಬಂತು, ಮಾಡ್ತೀಯ, ಎಂಜಾಯ್ ಮಾಡ್ಕೋ. ಎಕ್ಸಾಮ್ ಬಂದಾಗ, ಎಕ್ಸಾಮ್ ಹಾಲ್ ಒಳಗೆ ಬಂದಾಗ ಅದೆಲ್ಲ ಬಿಟ್ಬಿಟ್ಟು ನೀನು ಮರ್ಯಾದೆಯಿಂದ ಏನ್ ಪ್ರಶ್ನೆ ಕೊಟ್ಟಿದ್ದಾರೆ ಅದನ್ನ ಬರಿಬೇಕು. ಓದಿದ್ರೆ ಬರೀತಾನೆ, ಅಲ್ಲಿ ರಿಹರ್ಸಲ್ ಮಾಡಕ್ಕಾಗತ್ತಾ ಸಾವಿನ ಸಮಯದಲ್ಲಿ? ಅದು ರಿಹರ್ಸಲ್ ಅಲ್ಲ, ಸಾವಿನ ಸಮಯ ಅನ್ನೋದು ಪರೀಕ್ಷೆ ಅದು. ಅದಕ್ಕೆ ಹೇಳ್ತಾರೆ, ತ್ಯಜನ್ ಕಲೇವರಂ ಯೋಗಿ ಮುಚ್ಚತೆ ಕಾಮಕರ್ಮಭಿಹಿ. ಸೊ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕಾ? ನಾವೇನ್ ಮಾಡ್ಬೇಕು? ಯಸ್ಮಿನ್ ವಾಚ ಯನ್ನಾಮ ಕೀರ್ತಯನ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಯ್ಯೋ ಕಷ್ಟ ಇದೆ ರೀ, ಚಾಂಟಿಂಗ್ ಮಾಡಕ್ಕೆ ಪುರ್ಸೋತಿಲ್ಲ. ಫ್ಯಾಮಿಲಿ ಪ್ರಾಬ್ಲಮ್, ಯಾವ ಫ್ಯಾಮಿಲಿ ಪ್ರಾಬ್ಲಮ್? ನಿಮ್ ಫ್ಯಾಮಿಲಿನವರು ಮುಂದಿನ ಜನ್ಮಕ್ಕೆ ಏನಾಗ್ತಾರೆ? ಅವರು ಹಿಂದಿನ ಜನ್ಮ ಏನಾಗಿದ್ರು ನಿಮಗೆ? ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಬರೋ ಜನ್ಮಕ್ಕೆ ನಾವೇ ಅವ್ರ ಮನೆ ನಾಯಿ ಆಗ್ಬೋದು, ಯಾರಿಗ್ ಗೊತ್ತು? ನಾನು ನಿನ್ ಅಪ್ಪ ಆಗಿದ್ದೆ, ಅಮ್ಮ ಆಗಿದ್ದೆ, ನಿಮ್ಮ ಅಣ್ಣ ತಮ್ಮ ಆಗಿದ್ದೆ ಅಂತಂದ್ರೆ ಬಿಡ್ತಾರ? ಫ್ಯಾಮಿಲಿ ಪ್ರಾಬ್ಲಮ್ ಅಂತೆ. ಫ್ಯಾಮಿಲಿ ಪ್ರಾಬ್ಲಮ್ ಏನು? ಭಕ್ತಿ ಮಾಡ್ತಾ ಇಲ್ವಲ್ಲ, ಅದೇ ಪ್ರಾಬ್ಲಮ್ ಅಷ್ಟೇನೆ. ಕರ್ಕೊಂಬನ್ನಿ ಭಕ್ತಿ ಮಾಡೋದಕ್ಕೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವ ಫ್ಯಾಮಿಲಿ ಯಾರು ಬರ್ತಾರೆ? ಗುಂಡಿ ತನಕ ಬರ್ತಾರ, ಮ್ಯಾಕ್ಸಿಮಮ್ ಗುಂಡಿ ಒಳಗೆ ಬರ್ತಾರ. ಹಂಗಂತ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಭಕ್ತಿ ಕರ್ಕೊಂಬನ್ನಿ ಅಂತ ಹೇಳ್ತಾ ಇರೋದು. ಎಲ್ಲಿ ಹೇಳ್ತಾರೆ ಬಿಟ್ಬಿಡಿ ಅಂತ? ನಿಮ್ಮ ಧರ್ಮ ಏನಿದೆ ಅದನ್ನ ನೀವು ಫಾಲೋ ಮಾಡ್ಬೇಕು, ನಿಮ್ಮ ಸ್ವಧರ್ಮ ನೀವು ಫಾಲೋ ಮಾಡ್ಬೇಕು. ಅವ್ರಿಗೇನ್ ಕೊಡ್ಬೇಕು. ಅದೇ ಪ್ರಾಬ್ಲಮ್ ಅಂತ ಇಟ್ಕೊಂಡು ನಾವು ಭಕ್ತಿ ಮಾಡದೆ ಹೋಗ್ಬಿಟ್ರೆ ನಾವು ಮೂರ್ಖತನ. ಅದಕ್ಕೆ ಹೇಳ್ತಾ ಇರೋದು, ಭೀಷ್ಮಾಚಾರ್ಯರಿಗೆ ಬಂದ ಕಷ್ಟ ಬಂದಿದೆಯಾ ನಮಗೆ? ಇಲ್ಲ. ಪಾಂಡವ್ರಿಗೆ ಬಂದ ಕಷ್ಟ ಬಂತ ನಮ್ಗೆ? ಕುಂತಿ ಮಾರಣಿ ಪಟ್ಟು ಕಷ್ಟ ಪಡ್ತಾ ಇದೀವ ನಾವು, ಮತ್ತೇನ್ ಪ್ರಾಬ್ಲಮ್ ನಿಮ್ಗೆ? ಒಂದ್ ತಲೆನೋವು ಸೊಂಟ ನೋವು ನಾವು ಅದನ್ನೇ ಇಟ್ಕೊಂಡು ನಾವು ಭಕ್ತಿ ಮಾಡೋದು ಬಿಟ್ಬಿಡ್ತೀವಿ ಅಲ್ವಾ? ಅದು ನೋವಲ್ಲ, ಅದು ನೋವು, ನಿಜವಾದ ನೋವು ಯಾವಾಗ ಬರುತ್ತೆ ನಮಗೆ? ಈ ದೇಹ ತ್ಯಾಗ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ. ಯಮದೂತರು ಕರ್ಕೊಂಡು ಹೋಗ್ತಾರಲ್ಲ ನರಕಕ್ಕೆ, ಆವಾಗ ನೋವು ಗೊತ್ತಾಗೋದು. ಇದೇನು ಅಲ್ಲ, ಇದು ಸುಮ್ಮನೆ ಒಂದು ಸ್ಯಾಂಪಲ್. ಪುಣ್ಯನಾಮ ಸಂಕೀರ್ತನೆ, ಭಗವಂತನ ಧ್ಯಾನ, ಪ್ರೇಮ ಭಕ್ತಿ ಸೇವೆ, ಇದ್ರ ಮೂಲಕ ಭಕ್ತರ ಮನಸ್ಸಲ್ಲಿ ಭಗವಂತ ಪ್ರಕಟ ಆಗ್ತಾನೆ. ಅಂತ ಭಕ್ತನಿಗೆ ಭಗವಂತ ಏನ್ ಮಾಡೋದು? ಕಾಮಕರ್ಮದಿಂದ ವಿಮುಕ್ತಿ ಮಾಡ್ಬಿಡ್ತಾನೆ. ಹಾಗೆ ಹೇಳ್ತಾ ಭಗವಂತನ ಆ ಚತುರ್ಭುಜ ರೂಪವನ್ನು ನೋಡ್ತಾ, ಅಂದ್ರೆ ಧ್ಯಾನದಲ್ಲಿ ಎದುರುಗಡೆ ಕೃಷ್ಣ ರೂಪ, ಬಟ್ ಮನಸ್ಸಲ್ಲಿ ಕಣ್ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ ಭಗವಂತ ಮನಸ್ಸಲ್ಲಿ ಪ್ರಕಟ ಆಗಿದ್ದು ಭೀಷ್ಮಾಚಾರ್ಯರಿಗೆ. ಕಣ್ಣು ಬಿಟ್ಟು ನೋಡುವಷ್ಟು ಶಕ್ತಿ ಇಲ್ಲ ಅವರಿಗೆ, ನಿತ್ರಾಣ ಆಗ್ಬಿಟ್ಟಿದ್ದಾರೆ. ಹೀಗೆ ಭೀಷ್ಮಾಚಾರ್ಯರು ಆ ಸ್ಥಿತಿಯಲ್ಲೂ ಕೂಡ, ಆ ನೋವಲ್ಲೂ ಕೂಡ ಇಷ್ಟೆಲ್ಲ ಮಾತಾಡ್ತಾರೆ ಅಂದಾಗ ಅವ್ರಿಗೆ ಜ್ಞಾನೋದಯ ಆಯ್ತು. ಕೃಷ್ಣ ಹೇಳ್ತಾರೆ, ನೋಡಿ ಈ ಸಮಯದಲ್ಲಿ ನೀವು ಅವರಿಗೆ ಬೋಧನೆ ಮಾಡಬೇಕು, ವರ್ಣ ಆಶ್ರಮಕ್ಕೆ ತಕ್ಕವಾದ ಬೋಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವ್ರು ಹೇಳಿದ್ರು, ಆಯ್ತು ನಾನು ಬೋಧನೆ ಮಾಡ್ತೀನಿ, ನನಗೆ ಶಕ್ತಿ ನೀನೇ ಕೊಡ್ಬೇಕು. ದಾನ ಧರ್ಮಾನ್ ರಾಜಧರ್ಮಾನ್ ಮೋಕ್ಷ ಧರ್ಮಾನ್ ವಿಭಾಗಶಃ ಸ್ತ್ರೀ ಧರ್ಮಾನ್ ಭಗವದ್ ಧರ್ಮಾನ್ ಸಮಾಸವ್ಯಾಸ ಯೋಗತಃ. ದಾನ ಧರ್ಮದ ಬಗ್ಗೆ ಫಸ್ಟ್ ಹೇಳಿದ ದಾನ ಧರ್ಮ. ಪ್ರತಿಯೊಬ್ಬ ಗೃಹಸ್ಥ ಅವನ ಆದಾಯದಲ್ಲಿ 50% ದಾನ ಮಾಡಬೇಕು ಭಗವಂತನ ಸೇವೆಗೆ. ದಾನ ಧರ್ಮ ಅದೊಂದು ಧರ್ಮ. ಆಮೇಲೆ ರಾಜಧರ್ಮ, ರಾಜನಾದವನು ಹೇಗೆ ನಡ್ಕೋಬೇಕು, ಇದೆಲ್ಲ ಬರೋದು. ಎಷ್ಟೊಂದು ಕಥೆಗಳು ನಾನು ಕೆಲವು ಸಲ ನಿಮ್ ಕ್ಲಾಸಲ್ಲಿ ಹೇಳಿದ್ದೆ, ಇದು ಭೀಷ್ಮಾಚಾರ್ಯ ಯುಧಿಷ್ಠಿರನಿಗೆ ಹೇಳುವಂತ ಕಥೆಗಳು ಅಂತ. ರಾಜನಾಗಿದ್ದವನು ಹೇಗೆ ನಡ್ಕೋಬೇಕು, ಅವನ ಚಾಕಚಕ್ಷ ಹೆಂಗಿರ್ಬೇಕು, ಅವನ ಬುದ್ಧಿವಂತಿಕೆ ಹೇಗಿರ್ಬೇಕು, ಕಷ್ಟ ಸಮಯದಲ್ಲಿ ಏನ್ ಮಾಡ್ಬೇಕು ಅವನು. ಸ್ತ್ರೀ ಧರ್ಮ, ಸ್ತ್ರೀಯರು ಹೇಗೆ ನಡ್ಕೋಬೇಕು, ಸ್ತ್ರೀಯರ ಧರ್ಮ ಏನು ಅದನ್ನ ಹೇಳ್ತಾರೆ. ದ್ರೌಪದಿ ಮತ್ತೆ ರುಕ್ಮಿಣಿ ಸಂವಾದ ನಡೆಯುತ್ತೆ. ರುಕ್ಮಿಣಿ ಸತ್ಯಭಾಮ ದ್ರೌಪದಿ ಹತ್ರ ಶ್ರವಣ ಮಾಡ್ತಾರೆ. ದ್ರೌಪದಿ ಹೇಗೆ ನೀನು ಸ್ತ್ರೀ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೆ ನೋಡಿ. ಒಂದು ಸುಮ್ಮನೆ ಒಂದು ಉದಾಹರಣೆ.
ಇದು ಹೆಂಡತಿ ಗುಲಾಮ ಅಲ್ಲ ಯುಧಿಷ್ಠಿರ ಮಹಾರಾಜ, ಅದು ಸ್ತ್ರೀ ಧರ್ಮ. ಪ್ರತಿಯೊಂದನು ಕೂಡ ಸ್ತ್ರೀಗೆ ಅಂದ್ರೆ ಹೆಂಡತಿಗೆ ಲೆಕ್ಕ ಒಪ್ಪಿಸ್ತಾ ಇದ್ದ. ಇಷ್ಟಿಷ್ಟ ಆಯ್ತು, ಹಿಂಗಾಯ್ತು, ಇಷ್ಟು ರಾಜ್ಯದಲ್ಲಿ ಇಷ್ಟು ಆದಾಯ ಬಂತು, ಇಷ್ಟು ಖರ್ಚಾಯ್ತು, ಇಷ್ಟು ಜನ ಇವತ್ತು ಊಟ ಮಾಡಿದ್ರು, ಇದು ಬರಗಾಲ ಬಂತು, ಇದೆಲ್ಲ ಪ್ರತಿಯೊಂದನು ದ್ರೌಪದಿ ಗೊತ್ತಿತ್ತು. ಗುಟ್ಟಿಲ್ಲ ಅಲ್ಲಿ. ಹೆಂಡತಿ ಮಧ್ಯೆ ಗುಟ್ಟಿದೆ ಅಂದ್ರೆ ನಂಬಿಕೆ ಇಲ್ಲ ಅಂತ ಅರ್ಥ. ಗುಟ್ಟು, ಸೀಕ್ರೆಟ್ ಏನು ಮಾಡಬಾರ್ದು, ಗೊತ್ತಾಗ್ಬಾರ್ದು. ಪ್ರತಿಯೊಂದು ವಿಚಾರ ದ್ರೌಪದಿ ಗೊತ್ತಿತ್ತು. ಗಂಡ ಏನ್ ಮಾಡ್ತಾನೆ, ಏನ್ ಮಾಡಲ್ಲ, ಸರಿ ತಪ್ಪು, ಒಳಿತು ಕೆಡುಕು ಎಲ್ಲ ಗೊತ್ತಿತ್ತು ದ್ರೌಪದಿಗೆ. ಪ್ರತಿಯೊಂದು ಹೇಳ್ತಾ ಇದ್ದ ಅದ್ರ ತರ ಧರ್ಮರಾಯ. ಎಲ್ಲರೂ ಊಟ ಬಡಿಸಿ ಕೊನೆಗೆ ಸೇವಕರು ಊಟ ಮಾಡಿ ಅಲ್ಲಿ ಅವನ ಕೊಟ್ಟಿಗೆಲಿರುವಂತ ದನ ಕರುಗಳು ಕುದುರೆಗಳೆಲ್ಲ ಊಟ ಮಾಡಿದ್ಮೇಲೆ ದ್ರೌಪದಿ ಊಟ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ ಎಲ್ರು ಎದ್ದಲಕ್ ಮುಂಚೆ ಹೇಳ್ತಾ ಇದ್ಲು. ಎಷ್ಟು ಆ ನಿಯಂತ್ರಣ ಇರ್ತಾ ಇತ್ತು ಒಂದು ಸ್ತ್ರೀಗೆ. ನೋಡಿ, ಸ್ತ್ರೀ ಮನೇಲಿ ಅಷ್ಟೇನೆ, ಹೊರಗಡೆ ದೇಶ ಆಡಳಿತ ಕೊಡೋ ಮಾಡಕ್ ಬಿಡಬಾರ್ದು. ಯಾವ ಶಾಸನ ಕೂಡ ದೇಶದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಣಿ ಇಲ್ಲ. ಸ್ತ್ರೀಗೆ ಸ್ವತಂತ್ರವಾದ ಅಧಿಕಾರವನ್ನ ಯಾವ ಶಾಸಕ ಕೂಡ ಒಪ್ಪೋದಿಲ್ಲ. ಆದ್ರೆ ಅವಳ ಒಪ್ಪಿಗೆ, ಅವಳ ಅನುಮತಿ ಅಥವಾ ಅವಳ ಜೊತೆ ಚರ್ಚೆ ಮಾಡದೆ ಯಾವ ನಿರ್ಧಾರವನ್ನು ತಗೊಳ್ಳಾಗಿಲ್ಲ. ನೋಡಿ ಹೇಗಿದೆ. ನಿನ್ಗೇನ್ ಗೊತ್ತಾಗಲ್ಲ, ಸುಮ್ಮನೆ ಅದೇ ನಾವ್ ಹೇಳಿದ್ರೆ ನಿನ್ಗೇನ್ ಗೊತ್ತಾಗಲ್ಲ, ನಾನ್ ಗಂಡಸು, ನಾನ್ ಮಾಡ್ಕೋತೀನಿ. ಸ್ತ್ರೀ ಧರ್ಮ ಗಂಡನ್ನ, ಮಕ್ಕಳನ್ನ, ತನ್ನ ಪರಿವಾರ ಕುಟುಂಬದವ್ರನ್ನ ಹೇಗೆ ಸಂತುಲಿತವಾಗಿ ಬ್ಯಾಲೆನ್ಸ್ಡ್ ಆಗಿ ಕರ್ಕೊಂಡು ಹೋಗ್ಬೇಕು, ಅದು ಸ್ತ್ರೀಗೆ ಗೊತ್ತಿರ್ಬೇಕು. ಗಾಂಧಾರಿ ಮಾಡಿದ್ದೇನು? ಮಕ್ಕಳನ್ನ ಬಿಟ್ಬಿಟ್ಲು ಪಾಪ, ಏನಾದ್ರೂ ಮಾಡ್ಕೊಡಿ ಅಂತ. ಕೊನೆಗೆ ಇಡೀ ವಂಶ ನಾಶ ಮಾಡ್ಬಿಟ್ರು. ಒಬ್ಬ ಒಬ್ಬ ಕೆಟ್ಟವನು, ದುಷ್ಟ ದುರ್ಯೋಧನ ಇಡೀ ಕುಲಕ್ಕೆ ಬೆಂಕಿ ಇಟ್ಬಿಟ್ಟ. ಅದಕ್ಕೆ ನೇರ ಹೊಣೆ ಯಾರು? ಸ್ತ್ರೀ, ತಾಯಿ ಗಾಂಧಾರಿ. ಕುಂತಿ ಮಾಡಲ್ಲ ಹಾಗೆ? ಇಲ್ಲ. ಸ್ತ್ರೀ ಧರ್ಮವನ್ನ ಸರಿಯಾಗಿ ನಾವು ಪಾಲನೆ ಮಾಡೋದು ಹೇಗೆ ಅಂತ ಭೀಷ್ಮ ಮಹಾರಾಜ್ ಹೇಳ್ತಾರೆ ಯುಧಿಷ್ಠಿರನಿಗೆ. ಭಗವದ್ ಧರ್ಮ ಹೇಳ್ತಾರೆ. ನಿಜವಾದ ಧರ್ಮ ಯಾವುದು? ಭಾಗವತ ಧರ್ಮ. ಈಗ ಯಾವುದೇ ದಾನ ಧರ್ಮ, ರಾಜಧರ್ಮ, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ ಯಾವುದೇ ಆದ್ರೂ ಕೊನೆಗೆ ಅದು ಭಾಗವತ ಧರ್ಮ ಆಗಿದ್ರೆ ಮಾತ್ರ ಸಮಾಸ ವ್ಯಾಸ ಯೋಗತಃ ಇದು ಪರಿಪೂರ್ಣ ಆಗುತ್ತೆ. ಅವಾಗ ನಿಜವಾದ ಧರ್ಮ ಆಗುತ್ತೆ. ದಾನ ಮಾಡ್ತೀವಿ, ಯಾವ್ದಾವ್ದಕ್ಕೂ ದಾನ ಮಾಡೋದು, ಅದು ಭಗವಂತನ ಸೇವೆಗೆ ಭಾಗವತ ಧರ್ಮ ಆಗಿದ್ರೆ ಮಾತ್ರ ದಾನಕ್ಕೆ ಬೆಲೆ. ಸ್ತ್ರೀ ಧರ್ಮ, ಸ್ತ್ರೀ ಧರ್ಮ ಬರೀ ಗಂಡ ಮಕ್ಳನ್ನ ನೋಡ್ಕೊಳ್ಳೋದು. ನಾವು ಮಾಡ್ತೀವಿ ಸ್ತ್ರೀ ಧರ್ಮ, ಗಂಡನ್ಗೆ ಏನ್ ಬೇಕೋ ಅದು ಕೊಡ್ತೀವಿ, ಮಕ್ಳಿಗೆ ಏನ್ ಬೇಕೋ. ಕೊನೆಗೆ ಅದು ಭಾಗವತ ಧರ್ಮ ಆಗುತ್ತಾ? ಅದು ಭಾಗವತ ಧರ್ಮ ಆದ್ರೆ ಮಾತ್ರ ನೀವು ಸ್ತ್ರೀ ಧರ್ಮಕ್ಕೆ ಬೆಲೆ. ಇಲ್ಲಾಂದ್ರೆ ಅದಕ್ಕೇನ್ ಬೆಲೆ ಇದೆ? ಮೂರ್ಖಾಸಕ್ಕೆ ಬೆಲೆ ಇಲ್ಲ. ಅದು ಬರೀ ಗಂಡ ಮಕ್ಳಿಗೆ ಏನ್ ಕೊಡ್ಬೇಕು ಕೊಡೋದಲ್ಲ, ಗಂಡ ಮಕ್ಳಿಗೆ ಏನ್ ಕೊಡ್ಬೇಕು ಕೊಟ್ಟು ಜೊತೆಗೆ ಅವ್ರನ್ನ ಭಕ್ತಿ ಕರ್ಕೊಂಡು ಬರೋದಿದೆಯಲ್ಲ, ಅದು ಸ್ತ್ರೀ ಧರ್ಮ. ಅವಾಗ ಅದು ಸಂಪೂರ್ಣ ಆಗುತ್ತೆ. ದಾನ ಧರ್ಮನೂ ಅಷ್ಟೇನೆ. ನಾನು ದಾನ ಮಾಡಿದೆ, ಕಂಡ್ಕೊಂಡವ್ರಿಗೆಲ್ಲ ದಾನ ಮಾಡಿದೆ ಅಲ್ಲ. ದಾನ ಮಾಡೋದ್ರಿಂದ ಅವ್ರಿಗೆ ಕೃಷ್ಣ ಪ್ರಜ್ಞೆ ಬೆಳೀತಾ, ಅವಾಗ ಅದ್ ದಾನ ಮಾಡಿದಕ್ಕೆ ಪ್ರಯೋಜನ. ಭಿಕ್ಷಕರು ಕೂತಿದ್ರು, ಕೊಟ್ಬಿಟ್ಟೆ ಎಲ್ರಿಗೂ ಒಂದೊಂದು ರೂಪಾಯಿ ಚಿಲ್ಲರೆ. ಏನ್ ಚಿಲ್ಲರೆ ಹಾಕಿದ್ರಿಂದ ಅವ್ರಿಗೇನ್ ಬಂತು? ಸರಿ, ನಿಮ್ಗೇನ್ ಬಂತು? ಪಾಪನೇ ಬಂತು. ಯಾಕಂದ್ರೆ ನಾವು ಹಾಕಿದ ದುಡ್ಡು ಅವ್ರಿಗೆ ಭಗವತ್ ಪ್ರಜ್ಞೆಗೆ ಉಪಯೋಗ ಆಗ್ಲಿಲ್ಲ. ಕೊನೆಗೆ ಭಾಗವತ ಧರ್ಮಕ್ಕೆ ಬಂದ್ರೇನೆ ಅದು ಲಿಂಕ್ ಆದ್ರೆ. ಈಗ ಬೋಗಿಗಳು, ನಾನು ಎಕ್ಸಾಂಪಲ್ ಕೊಡ್ತಿರ್ತೀನಿ ನೋಡಿ. ಒಂದ್ 28 ಬೋಗಿ ಕನೆಕ್ಟ್ ಮಾಡ್ತೀರಾ ಒಂದಕ್ಕೊಂದು. ಕೊನೆಗೆ ಇಂಜಿನ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ವ್ಯರ್ಥ, ವೇಸ್ಟ್. ಅದಕ್ಕೆ ಹೇಳೋದು, ನಿಮ್ಗೆ ಏನಿದೆ ಅದನ್ನ ಭಗವಂತನ ಸೇವೆಗೆ ಅಂತ ಮುಡುಪಾಗಿಡಿ. ಭಗವಂತನ ಕನೆಕ್ಟ್ ಮಾಡಿ ಅದನ್ನೇ ಯೋಗ ಅಂತ ಕರೆಯೋದು. ಯೋಗಸ್ಥ ಕುರುಕರ್ಮಾಣಿ. ನಾವ್ ಏನೇ ಕರ್ಮ ಮಾಡಿ, ದಾನ, ಇನ್ನೊಂದು ಮತ್ತೊಂದು ಏನೇ ಮಾಡಿದ್ರು ಅದು ಯೋಗ ಆಗಬೇಕು, ಭಗವಂತನಿಗೆ ಕನೆಕ್ಟ್ ಆಗ್ಬೇಕು. ಯೋಗಸ್ಥ ಕುರುಕರ್ಮಾಣಿ ಸಂಗಮ್ ತ್ಯಕ್ವಾ ಧನಂಜಯ. ಓ, ನಾನ್ ದಾನ ಧರ್ಮ ಮಾಡಿದೆ, ನನ್ ಪುಣ್ಯ ಬರುತ್ತೆ ಅಂತ ಯಾರಾದ್ರೂ ಅನ್ಕೊಂಡ್ರೆ ಅದು ಮೂರ್ಖತನ. ದಾನ ಮಾಡೋದ್ರಿಂದ ಪಾಪನೂ ಬರುತ್ತೆ, ಪುಣ್ಯನೇ ಅಲ್ಲ, ಪಾಪನೇ ಬರುತ್ತೆ ದಾನ ಮಾಡೋದ್ರಿಂದ. ಸ್ತ್ರೀ ಧರ್ಮ, ಗಾಂಧಾರಿಗೆ ಏನ್ ಬಂತು? ಸ್ತ್ರೀ ಧರ್ಮ, ಪತ್ನಿ ಧರ್ಮ ಫಾಲೋ ಮಾಡೋದು. ಏನ್ ಬಂತು ಅವಳಿಗೆ? ಕಣ್ಣೆದುರುಗಡೆನೆ ಎಲ್ಲಾ ಮಕ್ಕಳು ಸತ್ತು ಬಿದ್ದರು. ನೋಡ್ಲಿಲ್ಲ ಪಾಪ ಕೊನೆಗೆ ಅವಳು, ನೋಡ್ಲಿಲ್ಲ ಅವಳು. ಇಂಥ ಮಹಾ ಮೂರ್ಖರು ಏನಕ್ಕೆ ಬೇಕಾಗಿತ್ತು? ನನ್ನ ಹೋಟೆಲ್ ಯಾಕೆ ಹುಟ್ಟಿದ್ರು ಇಂಥ ಮಕ್ಕಳುಗಳು?
ಭಗವಂತನ ಬಗ್ಗೆ ಕಿಂಚಿತ್ತು ಅವ್ರಿಗೆ ಪ್ರಜ್ಞೆ ಇಲ್ಲ ಅಂದ್ಮೇಲೆ. ಇದನ್ನ ವಿಸ್ತಾರವಾಗಿ ಹೇಳ್ತಾರೆ, ಮಹಾಭಾರತದಲ್ಲಿದೆ, ಬಟ್ ಇಲ್ಲಿ ಒಂದೆರಡು ಮೂರು ಶ್ಲೋಕದಲ್ಲಿ ಮುಗಿಸ್ಬಿಡ್ತಾರೆ. ಹಾಗೆ ನಮ್ಮ ವರ್ಣ ಮತ್ತೆ ಆಶ್ರಮಕ್ಕೆ ತಕ್ಕ ಹಾಗೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಬ್ರಾಹ್ಮಣನೂ ಭಕ್ತಿ ಮಾಡಬೇಕು, ಶೂದ್ರನು ಭಕ್ತಿ ಮಾಡಬೇಕು, ಕ್ಷತ್ರಿಯನು ಮಾಡಬೇಕು, ಗೃಹಸ್ಥನು ಮಾಡಬೇಕು. 4 ವರ್ಣ 4 ಆಶ್ರಮ. ಅಯ್ಯೋ ನಮ್ಗೇನ್ ಬರಲ್ಲ, ಸ್ತ್ರೀನು ಮಾಡ್ಬೇಕು, ಮುದುಕನು ಮಾಡ್ಬೇಕು, ಮುದುಕಿನೂ ಮಾಡ್ಬೇಕು, ಮಗುನು ಮಾಡ್ಬೇಕು, ಎಲ್ರು ಮಾಡ್ಬೇಕು, ಪ್ರಾಣಿನೂ ಮಾಡ್ಬೇಕು, ಬಡವನು ಮಾಡ್ಬೇಕು, ಶ್ರೀಮಂತನು ಮಾಡ್ಬೇಕು. ಕಂಪಲ್ಸರಿ, ಭಕ್ತಿ ಆಪ್ಷನಲ್ ಅಲ್ಲ, ಎಲ್ರು ಮಾಡ್ಬೇಕು. ಬಟ್ ಮಾಡ್ತಾ ಇಲ್ಲ ಯಾಕೆ? ಅನುಭವಿಸ್ಬೇಕಷ್ಟೇ. ಭಕ್ತಿ ಅದು ಪೂರ್ಣ ಸ್ವತಂತ್ರ. ಭಕ್ತಿ ಇಂಡಿಪೆಂಡೆಂಟ್. ಯಾವುದೋ ಒಂದು ಕಾರಣಕ್ಕೆ ಭಕ್ತಿ ಮಾಡ್ತಾ ಇಲ್ಲ ಅಂದಾಗ ಆ ಕಾರಣ ಅದು ನಮ್ಮ ಅಜ್ಞಾನ ಅಷ್ಟೇ. ಇದರಿಂದ ಭಕ್ತಿ ಮಾಡಕ್ ಆಗ್ತಾ ಇಲ್ಲ, ಇದರಿಂದ ಭಕ್ತಿ ಮಾಡಕ್ ಆಗ್ತಾ ಇಲ್ಲ ಅಂತ ಭಕ್ತಿಗೆ ನಾವು ಯಾವ್ದನ್ನು ಕನೆಕ್ಟ್ ಮಾಡಬಾರ್ದು. ಭಕ್ತಿ ಇಂಡಿಪೆಂಡೆಂಟ್, ಪ್ರತಿಯೊಬ್ಬರು ಮಾಡ್ಬೇಕಷ್ಟೇ, ಅವರವರ ವರ್ಣ ಮತ್ತೆ ಆಶ್ರಮಕ್ಕೆ ತಕ್ಕ ಹಾಗೆ. ಸನ್ಯಾಸಿ ದಾನ ಮಾಡ್ಬೇಕಾ? ಸನ್ಯಾಸಿ ಏನ್ ದಾನ ಮಾಡಕ್ಕಾಗುತ್ತೆ? ಗೃಹಸ್ಥ ಮಾಡ್ಬೇಕು. ಸನ್ಯಾಸಿ ಹೇಗ್ ದಾನ ಮಾಡ್ತಾರೆ? ಜ್ಞಾನ ದಾನ ಮಾಡ್ತಾನೆ. ಇಲ್ಲ ನಾನು ಹುಂಡಿಗೆ 100 ರೂಪಾಯಿ ಹಾಕ್ತೀನಿ, ಸನ್ಯಾಸಿ ಹುಂಡಿಗೆ 100 ರೂಪಾಯಿ ಹಾಕ್ಬೇಕು, ಯಾಕೆ? ಹಂಗ್ ಮಾಡೋಂಗಿಲ್ಲ ಅವರು, ಸನ್ಯಾಸಿ ಮಾಡೋಂಗಿಲ್ಲ. ಯಾಕಂದ್ರೆ ಅವ್ರ ಕರ್ತವ್ಯ ಅಲ್ಲ ಅದು ದಾನ ಮಾಡೋದು. ಅವ್ರ ಕರ್ತವ್ಯ ಏನು? ಜ್ಞಾನ ಬೋಧನೆ ಮಾಡೋದು, ಸಮಾಜವನ್ನು ತಿದ್ದೋದು. ಅವರವರ ಯೋಗ್ಯತೆಗೆ ಅವರವರ ವರ್ಣ ಆಶ್ರಮಕ್ಕೆ ತಕ್ಕ ಹಾಗೆ ಅವರು ಮಾಡ್ಲೇಬೇಕು. ಅದಕ್ಕೆ ದಾನ ಧರ್ಮಾನ್ ರಾಜಧರ್ಮಾನ್ ಮೋಕ್ಷ ಧರ್ಮಾನ್ ವಿಭಾಗಶಃ. ಮೋಕ್ಷ ಅಂದ್ರೆ ನಮ್ಗೆ ಗೊತ್ತು. ಈಗ ಮಾಯಾವಾದಿಗಳು ಮೋಕ್ಷ ಅಂದ್ರೆ ಬೇರೆ ತರ ಅರ್ಥ ಮಾಡ್ತಾರೆ, ವೈಷ್ಣವರು ಮೋಕ್ಷ ಅಂದ್ರೆ ಬೇರೆ ತರ ಅರ್ಥ ಮಾಡ್ತಾರೆ. ಭೀಷ್ಮಾಚಾರ್ಯರು ಮಹಾ ವೈಷ್ಣವರಾಗಿದ್ದರಿಂದ ಮೋಕ್ಷ ಅಂದ್ರೆ ನಾವು ಅರ್ಥ ಏನ್ ಮಾಡ್ಬೇಕು? ಭಗವಂತನ ಸೇವೆಯಲ್ಲಿ ತೋರಿಸ್ಕೋಬೇಕು. ನಾವು ಭೌತಿಕ ಜಗತ್ತಿನ ಹಿಡಿತದಿಂದ ದೂರ ಬರಬೇಕು, ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು. ಭಗವಂತನ ನಿತ್ಯ ಸಾಂಗತ್ಯ ಏನಂತ ಕರಿತೀವಿ, ಅದನ್ನೇ ಮೋಕ್ಷ. ಭಗವಂತನ ನಿತ್ಯ ಸಾಂಗತ್ಯ, ಯಾವಾಗಲೂ ನಾನು ಭಗವಂತನ ಜೊತೆಲಿ ಇರಬೇಕು, ಅವನ ಸೇವೆ ಮಾಡಬೇಕು ಅನ್ನೋದು. ಹೀಗೆ ನಿಜವಾಗ್ಲೂ ಸಾರ್ಥಕ ಆಗ್ಬೇಕು ನಮ್ಮ ಧರ್ಮ ಅಂದ್ರೆ ಅದು ಭಾಗವತ ಧರ್ಮ ಆದ್ರೆ ಮಾತ್ರ. ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳುದು, ದಾನ ನೀಡುವುದು ಗೃಹಸ್ಥಾಶ್ರಮಿಯ ಮುಖ್ಯ ಕರ್ತವ್ಯಗಳಲ್ಲಿ ಒಂದು. ಅಷ್ಟು ಬರೋದೇ ದಾನ ನಾವು ಮಾಡ್ಬೇಕು. ಕೂಡಿಡಬಾರ್ದು. ನಾವು ಕೂಡಿಟ್ರೆ ಏನಾಗುತ್ತೆ? ಅದು ಪಾಪಕ್ಕೆ ಪ್ರೇರಣೆ ಆಗುತ್ತೆ. ಹಣ ಪಾಪಕ್ಕೆ ಪ್ರೇರಣೆ ಆಗುತ್ತೆ. ನೋಡಿ, ಕೃಷ್ಣ ಮತ್ತೆ ಯುಧಿಷ್ಠಿರ ಸಂವಾದದಲ್ಲಿ ದುಡ್ಡಿಂದ 5 ಭಯ ಬರುತ್ತೆ. ಒಂದು, ಪ್ರಳಯ ಆಗಿ ಕೊಚ್ಕೊಂಡು ಹೋಗ್ಬಿಡ್ಬೋದು, ಬೆಂಕಿಲಿ ಸುಟ್ಟೋಗ್ಬಿಡ್ಬೋದು, ಕಳ್ಳರು ಕನ್ನ ಹಾಕ್ಬೋದು. ಕಳ್ಳರು ಯಾಕೆ? ಸ್ವಜನರೇ ಕನ್ನ ಹಾಕ್ಬೋದು. ಸ್ವಜನರಿಂದಾನು ಅಷ್ಟೇ. ನೋಡ್ರಿ, ಯಾವಾಗಲೂ ಬಾಡಿ ಗಾರ್ಡ್ ಇಟ್ಕೊಂಡು ದುಡ್ಡಿದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ಸರ್ಕಾರ, ಅಧಿಕಾರಿಗಳು ಕನ್ನ ಹಾಕ್ತಾರೆ, ಅವರು ಎಷ್ಟು ಬ್ಲಾಕ್ ಮನಿ ಇಟ್ಟಿದೆಯಾ ಅಂತ. ಭಗವಂತ ಹೇಳೋ ಮಾತಿದು. ಯುಧಿಷ್ಠಿರನಿಗೆ ಹಣ ಬಂದಾಗ 5 ಭಯ ಇರುತ್ತೆ. ಯಾವಾಗಲೂ ಬಾಡಿ ಗಾರ್ಡ್ ಇಟ್ಕೊಂಡು ಮಾಡಬೇಕು. ಬಾಡಿ ಗಾರ್ಡ್ನೇ ಇಲ್ಲ ಅಂತ, ಬಾಡಿ ಗಾರ್ಡೇ ಇಲ್ಲ ಅನ್ಸ್ಬಿಡ್ತಾನೆ ಅವನನ್ನು. ಸೊ ಅದರಿಂದ ಅದು ಸಾರ್ಥಕ ಆಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಭಗವಂತನ ಸೇವೆಯಲ್ಲಿ ಇದನ್ನ ತೊಡಗಿಸ್ಬೇಕು. ಆಮೇಲೆ ಇಲ್ಲಿ ಹೇಳ್ತಾರೆ ಪ್ರಭುಪಾದರು, ಅವನು ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಯಾವುದೋ ಒಂದಂಕಿ ಲಾಟ್ರಿ, ಇನ್ಯಾವುದೋ ಒಂದು ಜೂಜಾಡದೆ ಕುದುರೆ ರೇಸಲ್ಲಿ ಬಂತು, ಅದಲ್ಲ. ಕಷ್ಟಪಟ್ಟು ಗಳಿಸಿದ ಹಣದಲ್ಲಿ ಕನಿಷ್ಠ ಅರ್ಧದಷ್ಟನ್ನಾದರೂ ದಾನವಾಗಿ ಕೊಡಲು ಸಿದ್ಧನಿರಬೇಕು. ಅರ್ಥ ಎಲ್ಲಿ? 1 ಲಕ್ಷ ಬಂದ್ರೆ 50,000 ರೂಪಾಯಿ ಭಗವಂತನ ಸೇವೆಗೆ ತುಂಬಾ ದೊಡ್ಡ ಮನಸ್ಸಿದ್ರೆ ಮಾತ್ರ ಮಾಡಕ್ ಸಾಧ್ಯ. ಆತರ ಡಿವೋಟಿ ನಾನು ನೋಡಿದ್ದೀನಿ, ಇದಾರೆ ನಮ್ಮ ಟೆಂಪಲ್ ಅಲ್ಲೇ ಇದ್ದಾರೆ. ಕಡೆ ಪಕ್ಷ ಅವನ ಕಮಿಟ್ಮೆಂಟ್ ಏನಿದೆಯೋ, ಕಮಿಟ್ಮೆಂಟ್ ಮುಗಿಸ್ಕೊಂಡು ಅದೆಲ್ಲ ಅವನ ಏನ್ ಹೇಳ್ತಾರೆ ಅದಕ್ಕೆ, ಕಮಿಟ್ಮೆಂಟ್ಗೆ ಏನ್ ಸಂಬಳ ಬರುತ್ತೆ, ಅವನ್ ಏನ್ ಆದಾಯ ಬರುತ್ತೆ ಅದಕ್ಕೆಲ್ಲ ಕಮಿಟ್ ಆಗ್ಬಿಡೋದು. ಆ ಲೋನು, ಈ ಲೋನು, ಸ್ಕೂಲ್ ಫೀಸು, ಮನೆ ಬಾಡಿಗೆ, ಉಳಿಯುತ್ತಲ್ಲ, ಉಳಿದಿರೋಷ್ಟಿದ್ಯಾ, ಉಳಿದಿರೋದ್ರಲ್ಲಿ ಅರ್ಧ ಮಾಡ್ಬೇಕು ಕಡೆ ಪಕ್ಷ.
ಇದು ದಾನ ಧರ್ಮ. ಅದು ಯಾರಿಗೋಸ್ಕರ ಮಾಡ್ಬೇಕು? ಭಗವಂತನಿಗೋಸ್ಕರ ಮಾಡ್ಬೇಕು. ಅವಾಗ ಭಾಗವತ ಧರ್ಮ ಆಗುತ್ತೆ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿ ಗೃಹಸ್ಥರಿಗೆ ಹೇಳ್ತಾ ಇರೋದು. ಗೃಹಸ್ಥರು 90% ಹೇಳಿರೋ ಗೃಹಸ್ಥ ತಾನೆ. ಯಾರೋ ಕೆಲವರು ಬ್ರಹ್ಮಚಾರಿಸ್ ಇದ್ದಾರೆ ಅಷ್ಟೇ. ಓಕೆ, ಸ್ತ್ರೀಯರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ, ನಮ್ಗದು ಹೇಳೋ ಅರ್ಹತೆ ಇಲ್ಲ. ಗೃಹಸ್ಥ, ಗೃಹಿಣಿ ಬಗ್ಗೆ ಮಾತಾಡ್ತಾ ಇಲ್ಲ ನಾವು, ಗೃಹಸ್ಥರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೀಗೆ ವಾನಪ್ರಸ್ಥನ ಮಾಡ್ಬೇಕು, ಅವನು ದಾನ ಧರ್ಮ ಮಾಡ್ಬೇಕು. ಸನ್ಯಾಸಿ ಮಾಡ್ಬೇಕು, ಅವನು ವ್ರತ ಆಚರಣೆ ಮಾಡ್ಬೇಕು. ಪ್ರತಿಯೊಬ್ರು ಅವರವರ ನಿರ್ದಿಷ್ಟ ಕರ್ತವ್ಯಗಳನ್ನು ಅವ್ರ ಆಚರಣೆ ಮಾಡ್ಲೇಬೇಕು. ಇದು ಭಗವಂತನ ಆಜ್ಞೆ, ಉಲ್ಲಂಘನೆ ಮಾಡಬಾರ್ದು. ಏನಾಗುತ್ತೆ, ಯಾರ್ಯಾರಿಗೂ ಮಾಡೋದ್ರ ಬದಲು ನಾವು ಭಗವಂತನಿಗೆ ಮಾಡ್ಬೇಕು. ಅದು ಎಲ್ಲೂ ಹೋಗೋದಿಲ್ಲ, ಅದು ನಮ್ಮ ಅಕೌಂಟಲ್ಲಿ ಇರುತ್ತೆ. ಹೀಗೆ ಅಂಥವ್ರನ್ನ ಭಗವಂತ ಆ ಭೌತಿಕ ಕ್ಲೇಶಗಳಿಂದ ಬಿಡುಗಡೆ ಮಾಡ್ತಾನೆ. ಸೊ ಹಣದಿಂದ ಏನೆಲ್ಲ ಭಯ ಇದೆ, ಆ ಭಯದಿಂದ ಅವನನ್ನ ಮುಕ್ತನಾಗಿ ಮಾಡ್ಬಿಡ್ತಾನೆ. ಇದು ಪ್ರತಿಯೊಬ್ಬರ ಕರ್ತವ್ಯ. ತಂದೆ, ಗುರು, ರಾಜ, ಓಕೆ, ಇವರ ಮುಖ್ಯ ಕರ್ತವ್ಯ ತನ್ನ ಅಧೀನರನ್ನ, ತಂದೆ ಆದವನು ಮಕ್ಕಳನ್ನ, ಗುರು ಆದವರು ಶಿಷ್ಯಂದ್ರನ್ನ, ರಾಜನಾದವನು ತನ್ನ ಪ್ರಜೆಗಳನ್ನ, ತಮ್ಮ ಆಶ್ರಿತರನ್ನ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ ಮಾಡಬೇಕು. ಇದವ್ರ ಕರ್ತವ್ಯ. ಇದೆಲ್ಲರ ಕರ್ತವ್ಯ ಇದು. ಗುರು, ತಂದೆ, ರಾಜ ಇವನು ತನ್ನ ಆಶ್ರಿತರನ್ನ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ, ಶಾಶ್ವತವಾಗಿ ಬಿಡುಗಡೆ ಮಾಡ್ಬೇಕು. ಅಂದ್ರೆ ಅವ್ರನ್ನ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ಬೇಕು. ಆವಾಗ ಮಾತ್ರ ಜವಾಬ್ದಾರಸ್ಥ, ಅವನ ಜವಾಬ್ದಾರಿ ಮುಗೀತು ಅಂತ. ಮಕ್ಳಿಗೆಲ್ಲ ಮದುವೆ ಮಾಡಿ, ಗಂಡ್ ಮಕ್ಳಿಗೆಲ್ಲ ಕೆಲಸ ಕೊಡ್ಸಿ, ಅವ್ರ ಒಂದಿಷ್ಟು ಆಸ್ತಿ ಸಂಪಾದನೆ ಮಾಡಿ, ಒಂದಿಷ್ಟು ರೆಗ್ಯುಲರ್ ಇನ್ಕಮ್ ಬರೋ ತರ ಮಾಡ್ಬಿಟ್ಟು ನನ್ನ ಜನ್ಮ ಸಾರ್ಥಕ ಆಯ್ತು, ಜವಾಬ್ದಾರಿ ಮುಗೀತು. ಅದಲ್ಲ, ಅದು ಜವಾಬ್ದಾರಿ ಅಲ್ಲ. ಅದು ನೋಡಿ, ಆ ಜವಾಬ್ದಾರಿ ಅನ್ನೋದು, ಈಗ ಈ ತರ ಜವಾಬ್ದಾರಿ ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ಒಂದು ಗುಬ್ಬಚ್ಚಿ ಅದ್ರ ಮರಿಗೆ ಗುಡ್ಡಕ್ಕೂ ತಂದು ಕೊಡ್ಬೇಕು, ಇಲ್ಲಿಂದನೋ ಏನೋ ಒಂದು ಕಾಳೋ ಇನ್ನೊಂದು ತಂದು ಕೊಟ್ಬಿಡುತ್ತೆ, ನನ್ನ ಜವಾಬ್ದಾರಿ ಮುಗೀತು. ಅದಕ್ಕೆ ರೆಕ್ಕೆ ಬಲ್ತ ಮೇಲೆ ಅದು ಹಾರೋಗುತ್ತೆ, ಪುರ್ರ ಅಂತ ಹಾರೋಗ್ಬಿಡುತ್ತೆ, ಅದು ಬೇರೆ ಕಡೆ ಹೋಗ್ಬಿಡುತ್ತೆ. ನನ್ನ ಜವಾಬ್ದಾರಿ ಮುಗೀತು ಅಂತ ಹೇಳ್ಬೋದಲ್ಲ ಗುಬ್ಬಚ್ಚಿನ. ಒಂದು ನಾಯಿ ಎಲ್ಲೋ ಒಂದು ಮೂಳೆ ಬಿದ್ದಿರುತ್ತೆ, ಆ ಮೂಳೆನ ತಗೊಂಬಂದು ತನ್ನ ಮರಿ ಕೊಡುತ್ತೆ, ಇನ್ನೇನು ಆಹಾರ ತಗೊಂಡು ತನ್ನ ಮರಿ ಕೊಡುತ್ತೆ, ನನ್ನ ಜವಾಬ್ದಾರಿ ಮುಗೀತು. ಅದು ಬಲ್ತ ಮೇಲೆ ಅದು ಬೇರೆ ಕಡೆ ಹೋಗ್ಬಿಡುತ್ತೆ, ಅದು ಸಂಸಾರ ಮಾಡೋಕೆ ಶುರು ಮಾಡ್ಬಿಡುತ್ತೆ. ಈ ಜವಾಬ್ದಾರಿನಾ ಇದು? ಇದು ಜವಾಬ್ದಾರಿನಾ? ಮತ್ತೆ ಶಾಸ್ತ್ರ ಯಾಕೆ ಬೇಕಾಗಿತ್ತು ಜವಾಬ್ದಾರಿ? ಜವಾಬ್ದಾರಿ ಯಾವ ಗುರು, ತಂದೆ, ರಾಜ ತನ್ನ ಆಶ್ರಿತರನ್ನ ಜನ್ಮ ಮೃತ್ಯುವಿಂದ ಬಿಡುಗಡೆ ಮಾಡೋದಿಲ್ವೋ ಅವನು ಅದು ಅಲ್ವೇ ಅಲ್ಲ, ಪ್ರಾಣಿ. ಇದು ಜೀವನದ ನಮ್ಮ ಕರ್ತವ್ಯ. ಅದು ನೀವು ಏನ್ ಮಾಡ್ತಿರೋ ಅವ್ರನ್ನ ಬಿಡುಗಡೆ ಮಾಡ್ಬೇಕು, ಮಾಡಿ ಅಷ್ಟೇ. ಅದಕ್ಕೆ ತಾನೇ ಜೈಲುಗಳು ಇರೋದು. ಕಳ್ಳರಿಗೆ ಹೊಡೆದೋ ಮಾತಲ್ಲೋ ಇನ್ನೊಂದೋ ಏನೋ ಮಾಡಿ ಅವ್ರನ್ನ ತಿದ್ದಬೇಕು. ಅವ್ರು ಇನ್ನೊಂದ್ಸಲ ಇಲ್ಲಪ್ಪ, ನಾನು ಕಳ್ತನ ಮಾಡಬಾರ್ದು, ನಾನು ಒಬ್ಬ ಸತ್ಪ್ರಜೆಯಾಗಿ ಬದುಕಬೇಕು ಸಮಾಜದಲ್ಲಿ ಅಂತ ಅವನಿಗೆ ಬುದ್ಧಿ ಕಲಿಯೋ ತರ ಮಾಡ್ಬೇಕು. ಅವಾಗ ಅವನಿಗೆ ಜವಾಬ್ದಾರಿಯುತ ಅಂತ ಕರೀತಾರೆ, ಹೌದಲ್ಲ? ಸೊ ನಮ್ಮ ಜವಾಬ್ದಾರಿಯಿಂದ ನಾವು ನುಣುಚ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಮೂಲಭೂತ ಕರ್ತವ್ಯಗಳೇ ಗೊತ್ತಿಲ್ಲ ನಮ್ಗೆ, ಯಾಕೆ ಟ್ರೈನಿಂಗ್ ಆಗಿಲ್ಲ ನಮ್ಗೆ. ಯಾರಿಗಾದ್ರು ಟ್ರೈನಿಂಗ್ ಆಗಿದೆಯಾ? ಗೃಹಸ್ಥರು ಹೇಗಿರ್ಬೇಕು ಅಂತ ಯಾರು ಟ್ರೈನಿಂಗ್ ಕ್ಲಾಸ್ಗೆ ಹೋಗಿದ್ದೀರೋ? ಇಲ್ಲ. ಗೃಹಸ್ಥ ಹೇಗಿರ್ಬೇಕು, ಹೆಂಡತಿ, ಮಕ್ಕಳು, ಸಂಸಾರ, ಮನೆ, ಇಷ್ಟು ಮುಗಿದಾಯ್ತು. ಇದಕ್ಕೆ ಟ್ರೈನಿಂಗ್ ಬೇಕಾ? ಗೃಹಸ್ಥನ ಕರ್ತವ್ಯ ಇಷ್ಟೇ. ನಮ್ಮ ಫಸ್ಟ್ ಮೊದಲನೇದು ದಾನ. ಅದು ಇಲ್ಲ ಅಂದ್ಮೇಲೆ ಅವ್ನು ಗೃಹಸ್ಥನೇ ಅಲ್ಲ. ಅವನು ಕೃಪಣ ಫಲಹೇತವ, ನಾನು ಕಷ್ಟಪಟ್ಟು ದುಡ್ದಿನ ಸಂಪಾದನೆ ಮಾಡ್ಬೇಕು, ನಾನು ಇಟ್ಕೋಬೇಕು, ನಾನು ಕೂಡಿಡ್ಬೇಕು, ಎಲ್ಲ ಬಿಟ್ಟು ಹೋಗ್ತಾನೆ. ಒಂದಿನ ಹೋಗ್ಬೇಕಾರೆ ಏನ್ ಕೊಡ್ತಾನೆ ಭಗವಂತ? ಅವನ್ ಬೆನ್ ಮೇಲೆ ಪಾಪ ಪುಣ್ಯಗಳು ಮೂಟೆ ಹಾಕಿ ಕಳಿಸ್ತಾನೆ, ಹೋಗು ಹೊತ್ಕೊಂಡು ಹೋಗು ಅಂತ ಕತ್ತೆ. ಸೊ ಅದರಿಂದ ನಾವು ಭಗವಂತನಿಗೆ ಅಂತ ಮಾಡಿದ್ರೆ ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗುತ್ತೆ. ಅದು ವಾಪಸ್ ನಮಗೆ ಕೊಡ್ತಾನೆ. ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ, ಈ ಬಡ್ಡಿ, ಸುಸ್ತಿ ಬಡ್ಡಿ ಎಲ್ಲ ಸೇರಿಸಿ ಕೊಡ್ತಾನೆ. ಅದೇ ಸ್ವಾರ್ಥಕ್ಕೋಸ್ಕರ ಮಾಡಿಕೊಂಡ್ರೆ ತನ್ನ ಪಾಪವನ್ನ ತಾನೇ ಊಟ ಮಾಡ್ತಾನೆ. ಅದೆಲ್ಲ ಪಾಪದ ಹಣ ಆಗುತ್ತೆ. ಪಾಪನ ಶೇಖರಣೆ ಮಾಡಿ ಇಟ್ಕೊಂಡಿದ್ದು ಅದರ ಫಲವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಭುಂಜತೆ ತೇತುಗಂ ಪಾಪ ಏ ಭಜಂತಿ ಆತ್ಮ ಕಾರಣಾತ್. ಎಲ್ಲದಕ್ಕೂ ಅನ್ವಯಿಸುತ್ತೆ ಅದು. ಜ್ಞಾನ ಸಂಪಾದನೆ ಮಾಡಿ ನಾವೇ ಇಟ್ಕೊಂಡ್ರು ಕೂಡ ಅದು ಪಾಪನೇ, ಬರೀ ದುಡ್ಡು ಅಷ್ಟೇ ಅಲ್ಲ.
ನಾನು ಜ್ಞಾನ ಸಂಪಾದನೆ ಮಾಡ್ಕೊಂಡೆ. ಎಲ್ಲಿಂದ ಮಾಡ್ಕೊಂಡ್ರಿ ನೀವು? ಯಾರು ಕೊಟ್ರು ನಿಮ್ಗೆ ಜ್ಞಾನ? ಅದನ್ನ ನೀವು ಇನ್ನೊಬ್ರು ಕೊಡ್ಬೇಕು ಮತ್ತೆ. ವಿದ್ಯೆ, ಜ್ಞಾನ, ಹಣ ಏನೇ ಇದ್ರು ಅದು ನಮ್ಗೆ ಎಲ್ಲಿಂದ ಬಂತು ಅಲ್ಲಿಗೆ ನಮ್ಮ ಮತ್ತೆ ವಾಪಸ್ ಸಲ್ಲಿಸ್ಬೇಕು, ಸೇರಿಸ್ಬೇಕು. ಅದಕ್ಕೆ ಇದು ಮೂಲಭೂತ ಕರ್ತವ್ಯ. ಇದರಲ್ಲಿ ನಾವು ತರಬೇತಿಯನ್ನ ಪಡ್ಕೋಬೇಕು. ಆ ತರಬೇತಿಯನ್ನ ನಮ್ಗೆ ಭೀಷ್ಮ ದೇವರು ಕೊಡ್ತಾ ಇದಾರೆ. ಹೀಗಿರ್ಬೇಕು, ಹೀಗ್ ಮಾಡ್ಬೇಕು ಅಂತ. ಓಕೆ. ಆಮೇಲೆ ರಾಜಧರ್ಮ, ದಾನ ಧರ್ಮ ಆಯ್ತು, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ಕೊನೆಗೆ ಭಾಗವತ ಧರ್ಮ. ಅದೆಲ್ಲವನ್ನೂ ಕೂಡ ನಾವು ಭಗವಂತನ ತೃಪ್ತಿಗಾಗಿ ಮಾಡ್ಬೇಕು. ಆನುಕೂಲ್ಯೇನ ಕೃಷ್ಣಾನುಶೀಲನಂ. ಇದರಿಂದ ಭಗವಂತನ ತೃಪ್ತಿ ಆಗ್ತಾ ಇದೆಯಾ? ನಾನ್ ಮಾಡೋ ಪ್ರತಿಯೊಂದು ಕೂಡ ಭಗವಂತನ ಸಲ್ತಾ ಇದೆಯಾ? ಅವ್ನು ಖುಷಿ ಪಡ್ತಾ ಇದ್ದಾನ? ಅಷ್ಟೇ ನೋಡ್ತಾನೆ. ಅಮೃತ ನೀವು ಮಣ್ಣಿನ ಮಡಕೆಲಿ ಇಟ್ಟರು ಅಮೃತ ಅಮೃತನೇ, ಚಿನ್ನದ ಮಡಕೆ ಇಟ್ಟರು ಅಮೃತ ಅಮೃತನೇ, ಅದೇನು ಚೇಂಜ್ ಆಗೋದಿಲ್ಲ. ಅಥವಾ ತೆಂಗಿನಕಾಯಿ ಚಿಪ್ಪಲ್ ಕೊಟ್ಟರು ಅಮೃತ ಅಮೃತನೇ. ಅದನ್ನ ಬೇಕಾಗಿರೋದು ಅಮೃತ. ನೀನ್ ಚಿಪ್ಪಲ್ ಕೊಡ್ತೀಯೋ ನೀನ್ ಕೊಡ್ತೀಯೋ ಅದು ಬೇಕಾಗಿಲ್ಲ ಅಲ್ವಾ? ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ ಅವನಿಗೆ ಬೇಕಾಗಿರೋದು ಪ್ರೇಮ. ಅದು ಪ್ರಾಣಿನೋ, ಪಕ್ಷಿನೋ, ಗಿಡನೋ, ಮರನೋ, ಕತ್ತೆನೋ, ಮನುಷ್ಯನೋ, ದೇವತೆನೋ ಅದು ಬೇಕಾಗಿಲ್ಲ ಅವನಿಗೆ. ದೇಹದಿಂದ ಮಾಡುವಂತ ಕ್ರಿಯೆಗಳನ್ನ ಭಗವಂತ ನೋಡೋದೇ ಇಲ್ಲ. ಅದು ಒಳಗಡೆ ಪ್ರೇಮ. ಪ್ರೇಮವನ್ನ ಭಗವಂತ ಬಯಸ್ತಾನೆ. ಸೊ ಹೀಗೆ ಇದೆಲ್ಲ ವರ್ಣನೆ ಮಾಡ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷ ಸವೋಪಾಯನ್ ಯಥಾಮುನೆ. ಅದಾದ್ಮೇಲೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ವಿವರಣೆಯನ್ನು ಕೊಟ್ರು. ಇದೆಲ್ಲ ಆದ್ಮೇಲೆ ಉತ್ತರಾಯಣ ಪುಣ್ಯಕಾಲ ಬಂತು. ಬಂದ್ಮೇಲೆ ಭಗವಂತ ನೋಡ್ತಾ ಇದ್ದಾನೆ. ನೋಡ್ತಾ ನೋಡ್ತಾ ತನ್ನ ಇಂದ್ರಿಯಗಳನ್ನೆಲ್ಲ ಒಳಗ್ ಸೆಳ್ಕೊಂಡ ಕೇವಲ ಭಗವಂತನ ಧ್ಯಾನದಲ್ಲಿ ಮುಳುಗಿದಾನೆ. ಕೃಷ್ಣನ ಕೃಪೆ ಎಂತದ್ದು, ನನ್ನ ಮುಂದೆ ಭಗವಂತ ಪ್ರಕಟ ಆಗ್ಬಿಟ್ಟಿದೆ ನನಗೆ ಅನುಗ್ರಹ ಮಾಡೋದಕ್ಕೆ ಅಂತ ಹೇಳಿ ಈಗ ಸ್ತೋತ್ರ ಮಾಡೋಕೆ ಶುರು ಮಾಡ್ತಾರೆ. ಈಗ ಇಷ್ಟೊತ್ತು ಹೇಳಿದ್ದು ಸ್ತೋತ್ರ ಮಾಡೋಕೆ ಮುಂಚೆ ಏನೆಲ್ಲ ಆಯ್ತು ಭೀಷ್ಮಾಚಾರ್ಯರ ಕತೆ, ಅದು ಪಾಂಡವರಿಗೆ ಉಪದೇಶ ಮಾಡಿದ್ದು. ಶ್ರೀ ಭೀಷ್ಮ ಉವಾಚ. ಇಲ್ಲಿಂದ ಶ್ರೀ ಭೀಷ್ಮ ಹೇಳ್ತಾರೆ, ಇತಿ ಮತಿರುಪಕಲ್ಪಿತ ವಿತೃಷ್ಣ ಭಗವತಿ ಸಾತುತಾ ಪುಂಗವೇ ವಿಭೂಮ್ನಿ ಸ್ವಸುಖಂ ಉಪಗತೆ ಕ್ವಚಿದರ್ಹುತುಂ ಪ್ರಕೃತಿ ಉಪೇಶಿ ಯದ್ಭವ ಪ್ರವಾಹ. ಭೀಷ್ಮ ಹೇಳ್ತಾರೆ, ಈಗ ನನ್ನ ಸಂಪೂರ್ಣ ಇಂದ್ರಿಯಗಳನ್ನ, ನನ್ನ ಮಾತು, ಮನಸ್ಸು, ನನ್ನ ಬುದ್ಧಿ ಎಲ್ಲವನ್ನ ಭಗವಂತನ ಪಾದಗಳಲ್ಲಿ ನೆಲೆಗೊಳಿಸ್ತೀನಿ. ಭಗವಂತನ ಪಾದಗಳಷ್ಟೇ ಕಾಣ್ತಾ ಇದೆ ನನಗೆ. ಅವನು ಆತ್ಮತೃಪ್ತ. ಅವನು ಆತ್ಮತೃಪ್ತ ಆದ್ರೂ ಕೂಡ ಈ ಲೌಕಿಕ ಜಗತ್ತಿಗೆ ಯಾಕೆ ಬರ್ತಾನೆ? ತನ್ನಲ್ಲೇ ತಾನು ಅನುಭವಿಸೋ ಆನಂದವನ್ನ ತನ್ನ ಪ್ರೇಮಿ ಭಕ್ತರ ಜೊತೆ, ಈಗ ಮನೇಲಿ ಮೃಷ್ಟಾನ್ನ ಭೋಜನ ಮಾಡ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ತಿಂತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ, ನನಗೆ ತೃಪ್ತಿ ಆಯ್ತು, ಸಾಕ? 4 ಜನ ಜೊತೆ ಅದನ್ನ ಹಂಚ್ಕೊಂಡು ನಾನ್ ತೃಪ್ತಿ ಪಡ್ಬೇಕು, ಅವನ್ಗೆ ಹಂಚಿ ನಾನ್ ತೃಪ್ತಿ ಪಡ್ಬೇಕು ಅನ್ನೋದಿರೋದಿಲ್ವಾ? ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅದು ಬರ್ಬೇಕಲ್ವ? ಅದು ಭಗವಂತನಿಗೆ ಬಂದಿದೆ ಅಂದ ಮೇಲೆ ಅವ್ನು ಸದಾ ತೃಪ್ತ. ಅವನಿಗೇನು ಮೃಷ್ಟಾನ ಭೂರಿ ಭೋಜನ ಅವ್ನಿಗೆಲ್ಲ ಇದೆ, ಒಬ್ನೇ ತಿಂತಾ ಇದ್ದಾನ ಅವನು. ಅದನ್ನ ತನ್ನ ಪ್ರಿಯ ಭಕ್ತ ಜೊತೆ ಹಂಚಿ ತಿಂತಾ ಇದ್ದಾನಲ್ಲ, ಅದಕ್ಕೆ ಹೇಳಿದವನು ಅವನ ಆಪ್ತ ಕಾಮ. ಭಗವಂತ ಯಾಕೆ ಬರ್ತಾನೆ ಭೌತಿಕ ಜಗತ್ತಿಗೆ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೋ ಬುದ್ಧಿವಂತಿಕೆ ಬೇಕು ನಮ್ಗೆ. ನಾವೊಬ್ಬರೇ ಊಟ ಮೃಷ್ಟಾನ ಭೋಜನ ಮಾಡೋದಲ್ಲ. ನನ್ನದ್ದು ದುಡ್ಡಿದೆ, ನಾನು ಎಂಜಾಯ್ ಮಾಡ್ತೀನಿ, ಅದನ್ನ 4 ಜನ ಬಡವರಿಗೆ ಕೊಟ್ಟು ತಿಂದಾಗ ಹೆಂಗಾಗ್ತದೆ ನನಗೆ? ಅರ್ಹರಿಗೆ. ಸೊ ಭಗವಂತನು ಕೂಡ ತನ್ನ ಅರ್ಹ ಭಕ್ತರಿಗೆ ಆ ಪ್ರೀತಿಯನ್ನ ಕೊಟ್ಟು ತಾನು ಎಂಜಾಯ್ ಮಾಡಕ್ ಬರ್ತಾನಲ್ಲ. ಅದಕ್ಕೆ ಸ್ವಸುಖಂ ಉಪಗತೆ ಕ್ವಚಿದರ್ಹುತುಂ ಪ್ರಕೃತಿ ಉಪೇಶಿ ಯದ್ಭವ ಪ್ರವಾಹ. ಇಂಥ ದಿವ್ಯ ಆನಂದವನ್ನ ಭಗವಂತ ಅನುಭವಿಸ್ತಾನೆ ಭಕ್ತರ ಜೊತೆ ಅಂತ ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನೇ ಸ್ವತಃ ಭೂಮಿಗೆ ಇಳಿದು ಬರ್ತಾನಲ್ವಾ. ಸ್ವಸುಖಂ ಉಪಗತೆ. ಸ್ವಸುಖಂ ಉಪಗತೆ ಅಂದ್ರೇನು? ನನಗೆ ಆನಂದ ಇದೆ, ಸುಖ ಇದೆ ನನಗೆ, ಅದನ್ನ ಭಗವಂತ ನನಗೆ ಕೊಟ್ಟಿದ್ದಾನೆ. ಏನ್ ಮಾಡ್ಬೇಕು ನಾನೀಗ ಅದನ್ನ ಸುಖವನ್ನ? ನಾನೊಬ್ನೇ ಎಂಜಾಯ್ ಮಾಡ್ಬೇಕಾ? ಜ್ಞಾನ, ಏನೋ ಒಂದಿಷ್ಟು ಜ್ಞಾನ ಇದೆ, ನಾನೊಬ್ನೇ ಎಂಜಾಯ್ ಮಾಡ್ಬೇಕಾ? ಏನೋ ಒಂದಿಷ್ಟು ಭಕ್ತಿ ಇದೆ, ನಾನೊಬ್ನೇ ಎಂಜಾಯ್ ಮಾಡ್ಬೇಕಾ? ಏನೋ ಒಂದಿಷ್ಟು ಇದೆ, ಒಬ್ನೇ ಎಂಜಾಯ್ ಮಾಡ್ಬೇಕಾ? ಇಲ್ಲ. ಅದೇನ್ ಮಾಡ್ಬೇಕು? ಕ್ವಚಿದ್ ವಿಹರ್ತಂ ಪ್ರಕೃತಿ ಉಪೇಶಿ. ಅದನ್ನ ಇನ್ನೊಬ್ಬರಿಗೆ ಹಂಚಿ ಆ ಆನಂದವನ್ನ ಪಡಿಬೇಕು ಅಂತ ಬರ್ತಾನೆ ಭಗವಂತ.
ಸ್ವಯಂ ಭಗವಂತನೇ ಹಂಗ್ ಬರ್ತಾನೆ ಅಂದ್ರೆ ನಾವ್ಯಾಕೆ ಬರಬಾರ್ದು? ನಾವ್ಯಾಕೆ ಹಾಗೆ ಹಂಚಬಾರ್ದು? ಯಾರ ಆಸ್ತಿ ಇದು ಹಂಚ್ತಾ ಇರೋದು? ನಾವು ನಮ್ದಲ್ಲ. ನಮ್ದೇನು ಒಂದ್ ಕವಡೆ ಕಾಸಿಲ್ಲ ಇಲ್ಲಿ. ನಮ್ದು ಏನು ಇಲ್ಲ ಅನ್ನೋದು ಬರ್ಬೇಕು. ಇನ್ನೊಬ್ರಿಗೆ ಹಂಚಿದಾಗ ಸಿಗುತ್ತಲ್ಲ ಸುಖ, ಅದು ದಿವ್ಯ ಸುಖ. ಸ್ವಸುಖಂ ಉಪಗತೆ ಕ್ವಚಿತ್ ವಿಹರ್ತು. ಅದಕ್ಕೆ ಭಗವಂತನ ಸೇವೆಯಲ್ಲಿ ಯಾರು ಸತತವಾಗಿ ಮುಳುಗಿರ್ತಾರೆ ಶುದ್ಧ ಭಕ್ತರು, ಅಂತವರಿಗೆ ಭಗವಂತ ತನ್ನ ಹೃದಯದಿಂದನೇ ಅವನ ಹೃದಯಕ್ಕೆ ಉಪದೇಶವನ್ನ ಕೊಟ್ಬಿಡ್ತಾನೆ, ಅಂತ ಸೂಚನೆಯನ್ನು ಕೊಟ್ಬಿಡ್ತಾನೆ. ಭಗವಂತ ಏನೇ ಸೂಚನೆ ಕೊಟ್ರು ಅದು ಭಕ್ತನ ಒಳಿತಿಗೋಸ್ಕರನೇ ಹೊರತು ಕೆಡುಕಿಗಲ್ಲ. ಯಾವತ್ತ ಅರ್ಥ ಆಗುತ್ತೆ ಇದು? ಯಾವಾಗ ನಮ್ಗೆ ರಿಯಲೈಸ್ ಆಗುತ್ತೆ? ಭಗವಂತ ಏನೇ ಕೊಡ್ಲಿ ಅದು ನೋವು, ಆ ಕ್ಷಣಕ್ಕೆ ನೋವು ಆಗುತ್ತೆ ಸರಿ, ಆ ನೋವನ್ನ ಅನುಭವಿಸ್ತಾ ಭಗವಂತ ಇದೊಂದು ಒಳ್ಳೇದೇ ಮಾಡ್ತಾನೆ. ತಾಯಿ ಪ್ರೆಗ್ನೆಂಟ್ ಲೇಡಿ ಆಪರೇಷನ್ ಮಾಡ್ಬೇಕಾದ್ರೆ ಆ ನೋವನ್ನ ಅನುಭವಿಸ್ತಾ ಸುಖವನ್ನ ಪಡ್ತಿರ್ತಾಳಲ್ವಾ? ನನ್ ಮಗು ಬರ್ತಿದೆ ಹೊರಕ್ಕೆ, ನನ್ ಮಗುನ್ ನೋಡ್ತೀನಿ, ನನ್ ಮಗು ಮುಖ ನೋಡ್ತೀನಿ, ನೋವಲ್ಲೂ ಕೂಡ ಸುಖವನ್ನ ಬೈಕೋತಾಳ. ಯಾಕ್ರಿ ಡಾಕ್ಟ್ರೇ ನನ್ಗೆ ನೋವು ಮಾಡ್ತಿದ್ದೀರಾ ಅಂತ. ಅದೇ ಫಾರ್ಮುಲಾನೇ ಇಲ್ಲಿ ಅಪ್ಲೈ ಮಾಡ್ಬೇಕು. ಭಗವಂತ ಕಷ್ಟ ಕೊಡ್ತಾ, ಕಷ್ಟವನ್ನ ನಾವು ಭಗವಂತ ಕಷ್ಟ ಕೊಡ್ತಾ ಇದೀಯಾ, ಆ ಕಷ್ಟ ನನ್ಗೆ ಒಳ್ಳೇದಾಗುತ್ತೆ ಅನ್ನೋದು ಯಾಕೆ ನಾವು ಆ ಕಡೆ ನೋಡ್ಬಾರ್ದು? ನಾವು ಮೂರ್ಖರಿದ್ದೀವಿ ಅದಕ್ಕೆ. ಇತಿ ಮತಿ ಉಪಕಲ್ಪಿತ ವಿತೃಷ್ಣ. ನಮ್ಗೆ ವಿತೃಷ್ಣ ಇದೆ, ಇಂದ್ರಿಯ ತೃಪ್ತಿ ಇದೆ, ನಮ್ಗೆ ಇಂದ್ರಿಯದ ಬಯಕೆಗಳಿದೆ. ಇಂದ್ರಿಯಗಳು ಇರೋದೇ ನಮ್ಗೆ ಎಂಜಾಯ್ ಮಾಡಕ್ಕೆ. ಕಣ್ಣು ಬೇಕಾದ್ ನೋಡ್ಬೇಕು, ಪಿಕ್ಚರ್ ನೋಡ್ಬೇಕು, ಕ್ರಿಕೆಟ್ ನೋಡ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು. ಕಿವಿ ಪಿಕ್ಚರ್ ಹಾಡು ಕೇಳ್ಬೇಕು. ಇದೇನೆ ವಿತೃಷ್ಣ ಅಂತ ಕರೆಯೋದು. ಕೃಷ್ಣ ಇದು ತೃಷ್ಣ, ಇದು ಬೈಕ್ಗಳು. ಇದರಿಂದ ನಾವು ದೂರ ಬರ್ಬೇಕು. ಇಂದ್ರಿಯ ತೃಪ್ತಿಯಿಂದ ನಾವು ದೂರ ಬರ್ಬೇಕು. ಸೊ ಆವಾಗ ಭಗವಂತ ಏನ್ ಮಾಡ್ತಾನೆ, ಒಳಗಿಂದ ನಮ್ಗೆ ಅಲೌಕಿಕ ಆನಂದವನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಅದಕ್ಕೆ ಭಕ್ತನ ಹೃದಯದಲ್ಲಿ ಭಗವಂತ ಕೊಡೋ ಆನಂದ ಏನಿದೆಯಲ್ಲ, ಆನಂದ, ಜ್ಞಾನ, ಸಚ್ಚಿತ್ ಆನಂದ, ಅದು ವಿಶೇಷ ಕೃಪೆ. ನೋವಲ್ಲೂ ಕೂಡ ನಾವು ಆನಂದವನ್ನ ಅನುಭವಿಸ್ಬೋದು. ಯಾಕೆ ಅನುಭವಿಸಕ್ ಆಗೋದಿಲ್ಲ ನೋವಲ್ಲ ಆನಂದವನ್ನ? ನಮ್ಗಿದು ಆನಂದ ಅಂತ ಗೊತ್ತಿದೆ ಅನುಭವಿಸ್ಬೋದು. ಸುಮ್ನೆ ಹೊಟ್ಟೆ ಕುಯ್ದ್ರೆ ನೋವಾಗುತ್ತೆ. ನೋವು ಒಂದು ಮಹತ್ ಕಾರಣಕ್ಕೋಸ್ಕರ ಹೊಟ್ಟೆ ಸೀಳ್ತಾ ಇದಾರೆ ಡಾಕ್ಟರ್ ಅಂದ್ರೆ ಆ ನೋವನ್ನು ಕೂಡ ನಾವು ಖುಷಿ ಅಂತಾನೆ ಭಾವಿಸ್ಬೇಕು. ಆದ್ರೆ ಆ ನೋವು ನಾವು ಸಹಿಸ್ಕೋಬೇಕು, ತಡ್ಕೋಬೇಕು. ಅದೇನ್ ಹೇಳ್ತಾರೆ, ಅಂತ ಸೂಚನೆಗಳನ್ನ ಕೊಡುವುದು ಯಾವುದೇ ಲೌಕಿಕ ಉದ್ದೇಶಕ್ಕಲ್ಲ. ಮತ್ತೇನಕ್ಕೆ? ಧಾಮಕ್ಕೆ ಹಿಂದಿರುಗುವುದಕ್ಕೆ. ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡೆಡ್. ನಮ್ಮ ಧಾಮ ಯಾವುದು? ಗೋಲೋಕ ವೃಂದಾವನ. ಅಲ್ಲಿಗೆ ವಾಪಸ್ ನಾವು ಹೋಗೋದಿಕ್ಕೆ ಭಗವಂತ ಇದೆಲ್ಲ ಆಪರೇಷನ್ ಮಾಡ್ತಾ ಇರೋದು. ಯಾರನ್ನೂ ಬಿಡೋದಿಲ್ಲ. ಎಂತ ಶ್ರೀಮಂತ ಆಗ್ಲಿ ಬಡವ ಆಗ್ಲಿ ಯಾರೇ ಆಗಿರ್ಲಿ ಎಲ್ರಿಗೂ ಆಪರೇಷನ್ ಮಾಡಿನೇ ಕಳ್ಸೋದು. ಯಾಕಂದ್ರೆ ಇದು ಕ್ಯಾನ್ಸರ್ ಹಾಸ್ಪಿಟಲ್, ಇದು ಭೌತಿಕ ಜಗತ್ತು. ಎಲ್ರಿಗೂ ಕೀಮೋಥೆರಪಿ ಮಾಡಿನೇ ಕಳಿಸೋದು. ಸುಮ್ಮನೆ ಕರ್ಕೊಳ್ಳಲ್ಲ ಭಗವಂತ. ಇಂದ್ರಿಯ ತೃಪ್ತಿಯಿಂದ ನಾವು ವಿಮುಖರಾಗ್ಬೇಕು. ನಾವು ಭಗವಂತನ ಭಕ್ತಿ ಸೇವೆ ತೊಡಗಿಸ್ಕೋಬೇಕು. ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಕೈ ತುಂಬಾ ಕೊಟ್ಟಿದ್ದಾನೆ ಅವಕಾಶ, ನಾವು ತಗೋತಾ ಇಲ್ಲ. ನಾವೆಂತ ಮೂರ್ಖರು. ಬಾವಿಗೆ ಬಿದ್ದವನಿಗೆ ಹಗ್ಗ ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ, ತಗೊಳ್ಳಿ ಹಗ್ಗ ಹಿಡ್ಕೊಳ್ಳಿ ಅಂತ, ನಾವ್ ಹಿಡ್ಕೋತಾ ಇಲ್ಲ. ಯಾರು ಹೊಣೆ ಅದಕ್ಕೆ? ಅದಕ್ಕೆ ಭಕ್ತರು ಅಲ್ದವ್ರ ಜೊತೆ ಭಗವಂತ ಹೇಗ್ ನಡ್ಕೋತಾನಲ್ಲ, ಅದು ತುಂಬಾ ವ್ಯತ್ಯಾಸ ಇದೆ. ಪಾರ್ಶಾಲಿಟಿ ಅಲ್ಲ ಅದು. ದೇವ್ರು ಭಕ್ತರಿಗೊಂಥರ ಮಾಡ್ತಾನೆ, ಭಕ್ತರು ಅಲ್ದವ್ರಿಗೊಂಥರ ಮಾಡ್ತಾನಪ್ಪ, ದೇವ್ರು ಸರಿ ಇಲ್ಲ. ಅವನ್ ಯಾಕೆ ಸರಿ ಇಲ್ಲ? ನಾವು ಸರಿ ಇಲ್ಲ. ಅವ್ನ ಹಗ್ಗ ಬಿಟ್ಟಿದ್ರೆ ನಾವು ಹಿಡ್ಕೋತಾ ಇಲ್ಲ. ಇನ್ನೇನ್ ಮಾಡ್ಬೇಕು? ಹಗ್ಗ ಬಿಟ್ಟರೆ ಹಿಡ್ಕೋತಾ ಇಲ್ಲ ಅಂದ್ರೆ ಸಾಯಿರಿ ಅಂತ ಬಿಟ್ಬಿಡ್ತಾನೆ ಅಷ್ಟೇ. ಇನ್ನೇನ್ ಮಾಡ್ತೀರಾ? ನಿಮ್ ಹಣೆ ಬರ. ಭಗವಂತ ಪ್ರತಿಯೊಬ್ಬರಿಗೂ ಸಮಾನತೆಯಿಂದ ಕಾಣ್ತಾ ಇದ್ದಾನೆ. ಅದನ್ನ ನಾವು ಅರ್ಥ ಮಾಡ್ಬೇಕು. ಅವಾಗಲೇ ನಮಗೆ ಭಗವಂತ ಮೇಲೆ ಪ್ರೀತಿ ಬರೋದು. ಇಲ್ಲ ದ್ವೇಷ ಬರುತ್ತೆ ಅವನ ಮೇಲೆ ನಮಗೆ.
ಯಾರ ಯಾರ ವಿರುದ್ಧವಾಗೂ ಭಗವಂತ ನಡ್ಕೊಳ್ಳಿಲ್ಲ. ಇವನ್ ರಾಕ್ಷಸರ ವಿರುದ್ಧವಾಗೂ ಭಗವಂತ ನಡ್ಕೊಳ್ಳಿಲ್ಲ, ಅವ್ರ ಪರವಾಗಿ ನಡ್ಕೊಂಡ. ಅವ್ರು ಹೇಗೆ ಬಂದ್ರು ಆಗ ಅನುಗ್ರಹ ಮಾಡಿ ಕಳಿಸ್ದ ಅಷ್ಟೇನೆ. ಕೊಲ್ಲಬೇಕು ಅಂತ ಬಂದ ಒಬ್ಬ ರಾಕ್ಷಸ, ಭಗವಂತ ಅವನು ಕೊಂದು ಉದ್ಧಾರ ಮಾಡ್ದ. ಪ್ರೀತಿ ಮಾಡ್ಬೇಕು ಅಂತ ಬಂದ ಒಬ್ಬ ಭಕ್ತ, ಅದಕ್ಕೆ ಪ್ರೀತಿ ಕೊಟ್ಟು ಕಳಿಸ್ದ, ಉದ್ಧಾರ ಮಾಡ್ದ. ಭಗವಂತ ದೃಷ್ಟಿಯಲ್ಲಿ ಎಲ್ಲ ಒಂದೇ, ನಮ್ಗೆ ಬೇರೆ ಬೇರೆ ತರ ಕಾಣಿಸ್ಬೋದು ಅಷ್ಟೇ. ಅದಕ್ಕೆ ಭಕ್ತರ ಅಲ್ಲದವರು, ನಾಸ್ತಿಕರು, ಮೂರ್ಖರು ಭಗವಂತನಿಂದ ಯಾವ ಉಪದೇಶಗಳನ್ನೂ ತಗೊಳ್ಳೋದಿಲ್ಲ. ಅವರು ಯಾವ ದೇವ್ರು, ನಮ್ಗೇನು ದೇವ್ರ ಅವಶ್ಯಕತೆ ಇಲ್ಲ, ಏನೋ ಹೇಳಿದ್ರೆ ಕೇಳ್ಬಿಡ್ಬೇಕಾ ಅಂತೆಲ್ಲ ಮಾತಾಡ್ತಾರೆ ಮೂರ್ಖರು. ಅಂತರ್ ವಿಚಾರದಲ್ಲಿ ಭಗವಂತ ಚುಪ್ ಚಾಪ್ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿಡ್ತಾನೆ, ಏನ್ ಮಾಡ್ಕೋಬಹುದು, ನಿನ್ನ ಇಷ್ಟ. ಅದಕ್ಕೆ ಭೀಷ್ಮ ಮೊದಲನೇ ಪ್ರಾರ್ಥನೆ ಹೇಳ್ತಾ ಇರೋದು, ಸ್ವಸುಖಂ ಉಪಗತೆ ಕ್ವಚಿತ್ ವಿಹರ್ತುಂ ಇತಿ ಮತಿರುಪಕಲ್ಪಿತ ವಿತೃಷ್ಣ. ಇಂದ್ರಿತ ಹೊರಗೆ ಬರ್ಬೇಕು, ಭಗವಂತನ ದಿವ್ಯ ಸೇವೆಯಲ್ಲಿ ಆನಂದವನ್ನು ಪಡಬೇಕು ಅಂತ ಹೇಳ್ತಾರೆ. ತ್ರಿಭುವನ ಕಮನಂ ತಮಾಲ ವರ್ಣಂ, ಯಾವುದೇ ಭಕ್ತನು ಕೂಡ ಭಗವಂತನ ರೂಪವನ್ನ ವರ್ಣನೆ ಮಾಡದೆ ಇಲ್ಲ. ಗಜೇಂದ್ರ ಮೋಕ್ಷದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಧ್ರುವ ಪ್ರಾರ್ಥನೆ ಮಾಡಿ, ಧ್ರುವ ಸಾಕ್ಷಾತ್ ಭಗವಂತ ರೂಪನೇ ಧ್ಯಾನ ಮಾಡ್ತಾ ಇದ್ದಾನೆ. ಕುಂತಿ ಪ್ರಾರ್ಥನೆ ಮಾಡಲು ನಮ ಪಂಕಜ ನೇತ್ರಾಯ ನಮ ಪಂಕಜ ಮಾಲಿನೇ. ನೋಡಿ, ಭಗವಂತನ ಕಣ್ಣುಗಳನ್ನ ವರ್ಣನೆ ಮಾಡ್ತಾರೆ. ಯಾರು ಅಷ್ಟೇ ಭಕ್ತರು ಭಗವಂತನ ಗುಣ ಬರೀ ತತ್ವ ಮಾತ್ರ ನೋಡಬಾರ್ದು ನಾವು, ಭಗವಂತನ ರೂಪ, ಮೊದಲು ಭಗವಂತನ ರೂಪವನ್ನ ಧ್ಯಾನ ಮಾಡ್ಬೇಕು ನಾವು. ಆಮೇಲೆ ಹೇಗಿದ್ದಾನೆ, ರವಿಕರ ಗೌರವರಾಂಭಂ ದದಾನೆ. ರವಿ ಅಂದ್ರೆ ಸೂರ್ಯ, ರವಿಕರ ಅಂದ್ರೆ ಸೂರ್ಯನ ಕಿರಣಗಳ ತರ, ಗೌರವರಾಂಬರಂ, ವರಾಂಬರಂ ಅಂದ್ರೆ ಅವನ ಧೋತಿ, ಎಲ್ಲೋ ಪೀತಾಂಬರ ಅಂತೇಳಿ. ಪೀತಾಂಬರ ಹೇಗಿದೆ ಅಂದ್ರೆ ಫಳ 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 ಹೊಳಿತಾ ಇದೆ, ಬಂಗಾರದ ಬಣ್ಣ, ಗೌರವರ್ಣ. ಆಮೇಲೆ ಅವನ ಬಣ್ಣ, ಮೈ ಬಣ್ಣ ಹೇಗಿದೆ, ಬಪು ಅಲಕ ಕುಲಾವೃತ ಆನನಾಬ್ಜುಂ, ಗಂಧದಿಂದ ಲೇಪನೆ ಮಾಡಿದ್ದಾರೆ ಭಗವಂತನ ಶರೀರವನ್ನ. ಆ ಆನನ ಮುಖ, ಅಬ್ಜಂ, ಅಬ್ಜ ಅಂದ್ರೆ ಕಮಲ, ನೀರಲ್ಲಿ ಉಳು. ಸೊ ಭಗವಂತನ ಮುಖ ಕಮಲವನ್ನ ನೋಡ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ. ಅನವಧ್ಯ ಅಂಥ ದಿವ್ಯ ರೂಪಧಾರಿ ಕೃಷ್ಣ ನನಗೆ ಅನುಗ್ರಹ ಮಾಡಲಿ. ಪ್ರಾರ್ಥನೆ. ಸುಮ್ಮನೆ ನಾವು ಕಣ್ಮುಚ್ಕೊಂಡು ಭಗವಂತನ ಮುಂದೆ ಬರಬಾರ್ದು, ಭಗವಂತನ ಧ್ಯಾನ ಮಾಡಬೇಕು. ಭಗವಂತನ ಕಣ್ಣು ಹೇಗಿರ್ಬೋದು, ಭಗವಂತನ ಸೌಂದರ್ಯ ಹೇಗಿರ್ಬೋದು, ಭಗವಂತನ ಕೂದಲು ಹೇಗಿರ್ಬೋದು, ಭಗವಂತನ ಉಗುರುಗಳು ಹೇಗಿರ್ಬೋದು, ಭಗವಂತನ ಪಾದ ಕಮಲ ಹೇಗಿರ್ಬೋದು, ಇದೆಲ್ಲ ಭಗವಂತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿ, ಅಲೌಕಿಕ ರೂಪ ಭಗವಂತಂದು. ಇಂಥ ರೂಪ ಧ್ಯಾನ ಮಾಡಬೇಕು. ಕಣ್ಣು ಮುಚ್ಚಿದ ತಕ್ಷಣ ಭಗವಂತ ರೂಪ ಧ್ಯಾನ ಬರಬೇಕು. ನಿರಾಕಾರ ಅಲ್ಲ ಭಗವಂತ, ಅವನೊಂದು ಆಕಾರ ಇದೆ. ಅಂಥ ಕೃಷ್ಣ ನಿಮ್ಮ ಸ್ನೇಹಿತ. ವಿಜಯ ಸಖೇ ರತಿರಸ್ತು ಮೇನವಧ್ಯ. ವಿಜಯ ಸಖೆ, ನಿಮ್ಮ ಗೆಲುವಿಗೆ ಕಾರಣ ಅವನು, ಅವನಿಲ್ದೆ ನೀವಿಲ್ಲ. ಒಂದ್ ನಿಮಿಷ. ಒಂದ್ ನಿಮಿಷ. ಭಗವಂತನ ಆ ದಿವ್ಯ ಸೌಂದರ್ಯವನ್ನ ತಮ್ಮ ಧ್ಯಾನದಲ್ಲಿ ಕಾಣ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ. ಅಂತ ಕೃಷ್ಣ ನಿಮ್ಮ ವಿಜಯಕ್ಕೆ ಗೆಲುವು ಸೂತ್ರಧಾರಿ. ಅವನಿಲ್ದೆ ನೀವೇನು ಮಾಡೋ
ಯಾರು ಅಷ್ಟೇ, ಭಗವಂತನ ಕೃಪೆ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗೋದಿಲ್ಲ. ಪ್ರತಿಯೊಂದರ ಹಿಂದೆ ಭಗವಂತ ನಿಂತಿರ್ತಾನೆ, ಪ್ರತಿಯೊಂದರಲ್ಲೂ ಭಗವಂತನ ಕೈವಾಡ ಇದ್ದೇ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಈ ಸಂಬಂಧವನ್ನ ನಾವು ಬೆಳೆಸ್ಕೊಂಡಾಗ ಮಾತ್ರ ಭಗವಂತ ಅವರಿಗೆ ಪ್ರಕಟ ಆಗ್ತಾನೆ, ಕಾಣಿಸ್ತಾನೆ, ಅಥವಾ ಅನುಭವಕ್ಕೆ ಬರ್ತಾನೆ. ಯಾವುದೋ ಒಂದು ರಸ್ತೆ ಭಗವಂತನ ಜೊತೆ ನಾವು ಸಂಬಂಧವನ್ನು ಹೊಂದಬೇಕು. ಇಷ್ಟೇ ಸಂಬಂಧ ತತ್ವವನ್ನು ಹೇಳ್ತದೆ. ರೂಪ ಧ್ಯಾನ ಮಾಡಿ ಸಂಬಂಧ ತತ್ವವನ್ನು ಬೆಳೆಸ್ಕೊಳ್ಳಿ. ಆಮೇಲೆ ಧ್ಯಾನದಲ್ಲಿ ನೋಡ್ತಾ ಇದಾರೆ, ಯುದ್ಧ ಮಾಡಿರುವಂತ ಕೃಷ್ಣನ ಆ ಮುಖ ಕಾಣ್ತಾ ಇದೆ, ಆ ಮುಖದಲ್ಲಿ ಬೆವರು ಹರಿತಾ ಇದೆ, ತಲೆ ಕೂದಲೆಲ್ಲ ಧೂಳು ತುಂಬಿಕೊಂಡಿದೆ. ಇದು ಆ ರಣರಂಗದ ಆ ಯುದ್ಧ ಭೂಮಿದು ಎಲ್ಲಾ ಕಡೆ ಗಾಯ ಆಗಿದೆ. ಕೃಷ್ಣನಿಗೆ ಬಾಣ ಹೊಡೆದ್ಬಿಟ್ಟಿದ್ದಾರೆ ಭೀಷ್ಮಾಚಾರ್ಯ. ಹ್ಮ್ ಆ ಬಾಣದಿಂದ ಕೃಷ್ಣನ ಹಣೆಯಲ್ಲಿ ರಕ್ತ ಬರ್ತದೆ, ಆ ರಕ್ತನೇ ಕಾಣ್ತಾ ಇದೆ ಅವರಿಗೆ, ಭೀಷ್ಮಾಚಾರ್ಯರಿಗೆ. ಆದ್ರೆ ಅದನ್ನ ಎಷ್ಟು ಸಂತೋಷವಾಗಿ ಅನುಭವಿಸ್ತಾ ಇದ್ದ ಭಗವಂತ. ನೋವಾಯ್ತು ಅನ್ನೋ ಭಾವನೆ ಇಲ್ಲ ಅವನಿಗೆ, ಅವ್ನ್ ಕೋಪನೇ ಬರಲಿಲ್ಲ ಕೃಷ್ಣನಿಗೆ. ನೋಡಿ, ಒಂದು ಹೇಳ್ತಾರೆ, ಭಗವಂತ ಕೋಪ ಮಾಡಿಕೊಂಡು ಭೀಷ್ಮಾಚಾರ್ಯರನ್ನ ಹೊಡೆದ್ ಬಿಡ್ತೀನಿ ಅಂತ ಹೋದ, ಚಕ್ರ ತಗೊಂಡು ಅಲ್ವಾ. ಅದ್ ಯಾಕೆ ಅವರೇ ಪ್ರಾರ್ಥನೆ ಮಾಡ್ತಾರೆ. ಭಕ್ತನ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡು ಕೃಷ್ಣ ಹೇಳೋದ್ ಬೇಕಾಗಿಲ್ಲ. ಯಾರು ಭಗವಂತನ ಮುಂದೆ ಬಾಯ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಭಗವಂತ ಒಳಗ್ ಕೂತು ಎಲ್ಲನ ನೋಡ್ತಿರ್ತಾನೆ. ಅದೇ ತನ್ನ ಭಕ್ತರ ಇಚ್ಛೆಯನ್ನ ಹೇಗಾದ್ರೂ ಮಾಡಿ ಈಡೇರಿಸ್ತಾನೆ. ಅವನ್ ಶಪಥ ಮಾಡಿದ್ದ ಅಲ್ವಾ ಭಗವಂತ, ನಾನು ಅಸ್ತ್ರ ಶಾಸ್ತ್ರ ಏನು ಹಿಡಿಯೋದಿಲ್ಲ ಅಂತ. ಆದ್ರೆ ಭೀಷ್ಮಾಚಾರ್ಯರ ಆಸೆಗೋಸ್ಕರ ಭಗವಂತ ಅವ್ನ್ ಚಕ್ರ ಹಿಡಿದ್ಬಿಟ್ಟ, ರಥದ ಚಕ್ರ ತಗೊಂಡು ಭೀಷ್ಮಾಚಾರ್ಯ ಮೇಲೆ ಪ್ರಯೋಗ ಮಾಡೋದಕ್ಕೆ. ಅದಕ್ಕೆ ಏನ್ ಕಾರಣ? ಭೀಷ್ಮ ಆಸೆ ಪಟ್ರು ಆ ಕೃಷ್ಣನ ರೌದ್ರ ರೂಪವನ್ನು ನೋಡ್ಬೇಕು, ಕೃಷ್ಣನ ಕೈಲಿ ಅಸ್ತ್ರ ಹಿಡಿಸ್ಬೇಕು ನಾನು, ಆ ದಿವ್ಯ ಸೌಂದರ್ಯ ನಾನು ನೋಡ್ಬೇಕು ಮನಸಾರೆ ಅಂತ. ಸೊ ಭಗವಂತ ಅನುಗ್ರಹ ಮಾಡ್ದ. ತನ್ನ ವಚನ ಬೇಕಾದ್ರೆ ಭಗವಂತ ಮುರಿತಾನೆ, ಭಂಗ ಮಾಡ್ತಾನೆ. ಆದ್ರೆ ಭಕ್ತರ ವಚನವನ್ನ ಯಾವತ್ತೂ ಕೂಡ ಕೃಷ್ಣ ಮುರಿಯೋದಿಲ್ಲ. ಅಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಭಗವಂತ ಭಕ್ತರ ಮಾತುಗಳಿಗೆ. ಯಾಕಂದ್ರೆ ಭಕ್ತರ ಯೋಚನೆ, ಭಕ್ತರ ಮಾತುಗಳು, ಭಕ್ತರ ಪ್ರತಿಯೊಂದು ಕ್ರಿಯೆಗಳು, ಚಟುವಟಿಕೆಗಳು ಅದು ಭಗವತ್ ಪರವಾಗಿರುತ್ತೆ. ಅದಕ್ಕೋಸ್ಕರ ಯಾವ ಭಕ್ತನು ಲೌಕಿಕ ಬಯಕೆ ಪಡೋದಿಲ್ಲ. ನಾನು ಭಕ್ತಿ ಮಾಡ್ತಾ ಇದ್ದೀನಿ, ನಾನು ಒಂದು ಮನೆ ಕಟ್ಕೋಬೇಕು, ಭಗವಂತ ಅದಕ್ಕೆ ಅನುಗ್ರಹ ಮಾಡೋದಿಲ್ಲ. ಯಾವ ಲೌಕಿಕ ಬಯಕೆಗಳನ್ನು ಭಗವಂತ ಭಕ್ತರ ವಿಚಾರದಲ್ಲಿ ಅನುಮೋದನೆ ಮಾಡೋದಿಲ್ಲ. ಯಾಕಂದ್ರೆ ಅದು ಶುದ್ಧ ಭಕ್ತರ ವಿಚಾರದಲ್ಲಿ. ಕಾಮಿ ಭಕ್ತರಲ್ಲ. ಕಾಮಿ ಭಕ್ತರಿಗೆ ಭಗವಂತ ಕೊಟ್ಬಿಡ್ತಾನೆ, ತಗೋ ಧ್ರುವನಿಗೆ ಧ್ರುವಲೋಕ. ಶುದ್ಧ ಭಕ್ತರಿಗೆ ಭಗವಂತ ಕೊಡೋದಿಲ್ಲ. ಕೊಟ್ರು ಅದರಿಂದ ವಿಮುಖನ ಆಗದೇ ಇರೋ ತರ ಭಗವಂತ ಎಷ್ಟು ಜೋಪಾನ ಕಾಪಾಡ್ಕೊಳ್ತಾನೆ. ಅದಕ್ಕೆ ವೈರಾಗ್ಯ ಭಗವಂತ ಪ್ರಾಪ್ತಿ ಮಾಡ್ಬಿಡ್ತಾನೆ ಅವನಿಗೆ. ಅದಕ್ಕೆ ಭಕ್ತಿ ಮಾಡೋದ್ರಿಂದ ಏನ್ ಲಾಭ ಅಂದ್ರೆ, ಮೊದಲು ವೈರಾಗ್ಯ ಬರುತ್ತೆ. ಎಷ್ಟೇ ಶ್ರೀಮಂತಿಕೆ, ಎಷ್ಟೇ ಐಶ್ವರ್ಯ, ಏನೇ ಪದವಿ ಇದ್ರೂ ಕೂಡ ಅದಕ್ಕೆ ಅವನು ಆಕರ್ಷಿತನಾಗೋದಿಲ್ಲ. ಉದಾಹರಣೆ ಸುಧಾಮ ಎಲ್ಲ ಕೊಟ್ಟ ಭಗವಂತ, ಲೌಕಿಕ ಶ್ರೀಮಂತಿಕೆ, ಅಲೌಕಿಕ ಶ್ರೀಮಂತಿಕೆ ಎಲ್ಲ ಕೊಟ್ಟ ಭಗವಂತ, ವೈಕುಂಠ ಧಾಮನೆ ಕೊಟ್ಬಿಟ್ಟ ಭಗವಂತ. ಅದಕ್ಕೆ ಅವನು ಆಕರ್ಷಿತನಾಗ್ಲಿಲ್ಲ ಸುಧಾಮ. ಯಾವಾಗ ನಮಗೆ ಭೌತಿಕ ಸ್ವತ್ತು ಅಥವಾ ಐಶ್ವರ್ಯದ ಮೇಲೆ ವ್ಯಾಮೋಹ ಬರುತ್ತೋ, ಅಲ್ಲಿ ಭಕ್ತಿ ಕುಂದುತ್ತಾ ಹೋಗ್ತಾ ಇರುತ್ತೆ, ಭಕ್ತಿ ನಾಶ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ವೈರಾಗ್ಯ ಬೇಕು. ವೈರಾಗ್ಯ ಇಲ್ದೆ ಭಕ್ತಿ ಮಾಡ್ತೀನಿ ಅಂದ್ರೆ ಭಕ್ತಿಗೆ ಅರ್ಥನೇ ಇಲ್ಲ. ಹೇಗಂದ್ರೆ ಈಗ ನಾವೊಂದು ಮರದ ಕೊಂಬೆ ಕಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಮತ್ತೆ ಚಿಗುರುತ್ತೆ. ಅದು ಬೇರ್ ಸಮೇತ ಕಿತ್ತಾಕ್ಬಿಟ್ರೆ ಚಿಗುರೋದಿಲ್ಲ. ಅದಕ್ಕೆ ವೈರಾಗ್ಯ ಅನ್ನೋದು ಬರೀ ರೆಂಬೆ ಕಟ್ ಮಾಡ್ದಂಗಲ್ಲ, ಅದು ಪೂರ್ತಿ ಲೌಕಿಕ ಕಾಮನೆಗಳನ್ನೇ ಕಿತ್ತಾಕ್ಬಿಡ್ತಾರೆ. ಇದನ್ನೇ ಪ್ರಹ್ಲಾದರು ಪ್ರಾರ್ಥನೆ ಮಾಡಿದ್ದು, ನನಗೆ ಲೌಕಿಕ ಬಯಕೆಗಳೇ ಬೇಡ, ಬುಡ ಸಮೇತ ಕಿತ್ತಾಕ್ಬಿಡ. ಅದನ್ನೇ ವೈರಾಗ್ಯ ಅಂತ ಕರೆಯೋದು. ಓಕೆ, ಸೊ ಅದು ಭಗವಂತ ವಿಶೇಷವಾಗಿ ತನ್ನ ಶುದ್ಧ ಭಕ್ತರಿಗೆ ಮಾತ್ರ ಕೊಡೋದು. ತುಂಬಾ ಕಾಸ್ಟ್ಲಿ ಐಟಮ್ ಅದು ವೈರಾಗ್ಯ. ಜಿಗುಪ್ಸೆ ಅಂದ್ರೆ ಬೇರೆ. ನಾನು ಹೇಳಿದೆ ಜಿಗುಪ್ಸೆ ವೈರಾಗ್ಯ ತುಂಬಾ ಸಲ ಅರ್ಥ ಹೇಳಿದ್ವಿ. ಜಿಗುಪ್ಸೆ ಬೇರೆ, ಅದು ಅಸಹ್ಯ. ಅದು ಜಿಗುಪ್ಸೆ ಕಳೆ ಇದ್ದಂಗೆ. ಅದು ಆ ಕಡೆ ಭಕ್ತಿನೂ ಮಾಡಲ್ಲ, ಈ ಕಡೆ ಭೌತಿಕವಾಗಿರಲ್ಲ. ಅದಕ್ಕಿಂತ ಲೌಕಿಕರೇ ಎಷ್ಟು ಪರವಾಗಿಲ್ಲ. ಜಿಗುಪ್ಸೆ ಬರೋರ್ಗಿಂತ ಲೌಕಿಕ ಎಂಜಾಯ್ ಮಾಡೋರೇ ಪರವಾಗಿಲ್ಲ. ಅಟ್ಲೀಸ್ಟ್ ಲೌಕಿಕದಲ್ಲ ಅದು ಎಂಜಾಯ್ ಮಾಡ್ತಿರ್ತಾರೆ. ಜಿಗುಪ್ಸೆ ಕಡೆ ಅಯ್ಯೋ ಏನ್ ಬೇಡ ಬಿಡಿರಿ, ಅಯ್ಯೋ ಭಕ್ತಿನ ಎರಡು ಕಡೆ ಇಲ್ಲ, ನಾ ಗರ್ಕ ನಾ ಘಾಟ್ಕ. ಜಿಗುಪ್ಸೆ. ವೈರಾಗ್ಯ ಬೇಕು ನಮಗೆ. ವೈರಾಗ್ಯ ಯಾವಾಗ ಬರುತ್ತೆ? ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ. ಫಸ್ಟ್ ವೈರಾಗ್ಯಂ, ಜ್ಞಾನಂ ಚ.
ಶ್ಲೋಕದಲ್ಲಿ ಫಸ್ಟ್ ವೈರಾಗ್ಯ ಹೇಳ್ತಾರೆ, ಆಮೇಲೆ ಜ್ಞಾನ. ಜ್ಞಾನ ಬಂದು ವೈರಾಗ್ಯ ಬರೋದಲ್ಲ. ವೈರಾಗ್ಯಂ ಮತ್ತೆ ಜ್ಞಾನಂ ಚ, ಜ್ಞಾನವೂ ಕೂಡ ಬರುತ್ತದೆ ಅಂತ ಅರ್ಥ. ಮೊದಲು ವೈರಾಗ್ಯ ಬರಬೇಕು. ವೈರಾಗ್ಯ ಇಲ್ವಾ ಭಕ್ತಿ ಮಾಡಕ್ಕಾಗಲ್ಲ. ನೋಡಿ, ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಅಯ್ಯೋ, ಅಲ್ಲಿ ಟೆಂಪಲ್ ಹೋಗ್ಬಿಟ್ರೆ ಇಲ್ಲಿ ನನ್ ಹೆಂಡತಿ ಮಕ್ಳು ಗಂಡ ಏನ್ ಮಾಡ್ತಿರ್ತಾರೋ, ಮತ್ತೆ ಏನ್ ಮಾಡ್ತಿರ್ತಾರೋ, ಊಟ ತಿಂಡಿಗೆ ಏನ್ ಮಾಡ್ತಿರ್ತಾರೋ, ಅದು ಹಿಂಗೆ ಬರೀದೇ ಇಷ್ಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಾ ಭಕ್ತಿ ಮಾಡಕ್ಕಾಗತ್ತ ಅಲ್ಲಿ? ಅಂದ್ರೆ ಅಟ್ಯಾಚ್ಮೆಂಟ್ ಇದ್ದಾಗ ನಾ ಭಕ್ತಿ ಮಾಡಕ್ಕಾಗಲ್ಲ. ವೈರಾಗ್ಯ ಬರಬೇಕು. ವೈರಾಗ್ಯ ಹೆಂಗಿರುತ್ತೆ ಯಾರಿಗ್ ಗೊತ್ತು? ವೈರಾಗ್ಯ ಅನುಭವಿಸೋರು ನೋಡ್ಬೇಕು ನಾವು ಅಷ್ಟೇ. ಮಹಾ ದೊಡ್ಡ ದೊಡ್ಡ ಸನ್ಯಾಸಿಗಳನ್ನ ಭಕ್ತರು ನೋಡ್ಬೇಕು, ಅವ್ರಿಗೆ ವೈರಾಗ್ಯ ಅಂದ್ರೆ ಏನಂತ ಗೊತ್ತಿರುತ್ತೆ. ವೈರಾಗ್ಯದ ಸಾಕಾರ ಮೂರ್ತಿ ಶ್ರೀಲಾ ಗೌರಿ ಕಿಶೋರದಾಸ್ ಬಾಬಾಜಿ ಹೇಗಿದ್ರು, ವೈರಾಗ್ಯ ಅಂದ್ರೆ ಹೇಗಿತ್ತು ಅವ್ರಿಗೆ? ಯಾರನ್ನು ಹತ್ರ ಬಿಟ್ಕೋತಿರ್ಲಿಲ್ಲ ಅವರು. ಒಬ್ಬರ ಏಕಾಂಗಿಯಾಗಿರ್ಬೇಕು. ಅಂದ್ರೆ ಅದ ಅರ್ಥ ಏನಂದ್ರೆ, ಜಗತ್ತಿನ ಲೌಕಿಕ ಜಗತ್ತಿನ ಬಗ್ಗೆ ತಿರಸ್ಕಾರ ಭಾವ. ಅವಧೂತರು ತಿರಸ್ಕಾರ ಬೇಡ, ಅಂದ್ರೆ ಅದ್ರ ಅವಶ್ಯಕತೆ ಇಲ್ಲ. ಸೊ ಇದು ವೈರಾಗ್ಯ ಬಂದ್ರೆ ನಾವು ಭಕ್ತಿಯಲ್ಲಿ ದೃಢವಾಗಿ ನಿಲ್ಬಹುದು. ವೈರಾಗ್ಯ ಇಲ್ಲ ಅಂದ್ರೆ ಮತ್ತೆ ಚಿಗುರುತ್ತೆ ಕಾಮನೆಗಳು, ಲೌಕಿಕ ಕಾಮನೆಗಳು ಚಿಗುರುತ್ತೆ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಅವಾಗವಾಗ ಒಂದೊಂದು ಪೆಟ್ಟು ಕೊಡ್ತಿರ್ತಾನೆ. ಆ ಪೆಟ್ಟನ್ನು ತಿಂದು ಏನ್ ಮಾಡ್ಬೇಕು, ಇಲ್ಲ ನನಗೆ ಸಾಕು, ಭಕ್ತಿ ಮಾಡೋಣ. ಸೊ ಹಾಗೆ ಇದೆಲ್ಲ ಭಗವಂತ ಮಾಡುವಂತ ವಿಶೇಷ ಲೀಲೆಗಳು ಭಕ್ತಿ ವಿಚಾರದಲ್ಲಿ. ನಾವು ಅದನ್ನ ಅರ್ಥ ಮಾಡಿಕೊಂಡು ಜೀವನವನ್ನ, ಭಕ್ತಿ ಜೀವನ, ಭಕ್ತನಿಗೆ ಬೇರೆ ಜೀವನ ಇಲ್ಲ, ಭಕ್ತಿ ಜೀವನ ಅಷ್ಟೇನೆ. ಲೌಕಿಕ ಜೀವನ ಇರೋದಿಲ್ಲ ಅವನಿಗೆ. ಆದ್ರೆ ಲೌಕಿಕನೂ ಬೇಕು, ಭಕ್ತಿನೂ ಬೇಕು. ಆ ಕಡೆ ಒಂದ್ ಕಾಲ, ಈ ಕಡೆ ಒಂದ್ ಕಾಲ. ಅಂದ್ರೆ ಯಾವ ಕಾಲಕ್ಕೆ ಹೋಗ್ತೀವಿ ನಾವು ಭಗವಂತ ಧಾಮಕ್ಕೆ? ಕೇಳ್ತಾರೆ, ಮಮ ನಿಶಿತ ಶರೇ ವಿವಿಧ್ಯಮಾನ ತ್ವಚಿ ವಿಲಸತ್ ಕವಚೆ ಅಸ್ತು ಕೃಷ್ಣೇ ಆತ್ಮ. ನಾನು ಬಾಣ ಹೊಡೆದಿದ್ದೀನಿ, ಅವನ ಚರ್ಮದಿಂದ ರಕ್ತ ಹರಿತಾ ಇದೆ. ತ್ವಚಿ ವಿಲಸತ್ ಕವಚೆ, ಅಂತ ಕೃಷ್ಣನ ಮೇಲೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಅಂದ್ರೆ ಭಗವಂತನ ಯಾವ ರೂಪದಲ್ಲಿ ನೋಡ್ತಾರೆ ನೋಡಿ, ವೀರಾವೇಶದ ರೂಪ. ಭಗವಂತನ ವೀರ ರೂಪವನ್ನು ನೋಡ್ಬೇಕು ಅಂತ ಆಸೆ ಪಟ್ರು ಭೀಷ್ಮ. ಆ ರೂಪದಲ್ಲಿ ಭಗವಂತ ಕಾಣಿಸಿದಾನೆ. ರಕ್ತ ಬರ್ತಾ ಇದೆ, ಅಯ್ಯೋ ನಾನು ಹೊಡೆದ್ಬಿಟ್ನಲ್ಲ. ಭಗವಂತ ಭೌತಿಕ ಶರೀರ ದಾರಿ ಅಲ್ಲ, ಅವನಿಗೆ ರಕ್ತ ಮೂಳೆ ಮಾಂಸ ಇಲ್ಲ. ಆದ್ರೆ ಭಕ್ತ ನೋಡ್ಬೇಕಂತ ಆಸೆ ಪಟ್ಟಿದ್ದಕ್ಕೆ ಭಗವಂತ ತೋರಿಸ್ತಾ ಇರೋದು ಅದನ್ನ. ಒಬ್ರು ಪ್ರಶ್ನೆ ಕೇಳಿದೆ, ಯಾವ್ದು ಚೈತನ್ಯ ಚೈತನ್ಯ ಹೇಳ್ಬೇಕಾದ್ರೆ, ಜಗಾಯಿ ಮದ ಇಬ್ರು ಕುಡುಕರು ನಿತ್ಯಾನಂದ ಪ್ರಭು ಹೊಡೆದ್ಬಿಡ್ತಾರೆ ಮಡಕೆಯಲ್ಲಿ, ಹೆಂಡದ ಮಡಕೆಯಲ್ಲಿ. ನಿತ್ಯಾನಂದ ಪ್ರಭು ಹಣೆಯಿಂದ ರಕ್ತ ಬರ್ತಾ ಇರುತ್ತೆ. ಅವ್ರ ಅಲೌಕಿಕ ಆದ್ಮೇಲೆ ಅವ್ರ ಹಣೆಯಲ್ಲಿ ಹೆಂಗ್ ರಕ್ತ ಬರುತ್ತೆ ಅಂತ ಕೇಳಿದ್ರು. ಅರೆ ಅವ್ರ ಹಣೆಯಲ್ಲಿ ರಕ್ತ ಬರೋದಿಲ್ಲಪ್ಪ, ಬರ್ಸ್ಕೊಳ್ಳೋದು ಎಷ್ಟೊತ್ತು ಅವ್ರಿಗೆ, ಲೀಲೆ ಮಾಡೋದು. ಅದಕ್ಕೆ ಲೀಲೆ ಅಂತ ಕರೆಯೋದು. ಅವ್ರನ್ನ ಭಕ್ತರನ್ನಾಗಿ ಮಾಡ್ಬೇಕು ಅಂತ ಭಗವಂತ ಮಾಡೋ ಲೀಲೆ ಅದು. ಅವರಿಗೆ ಪಾಂಚಭೌತಿಕ ಶರೀರ ಅಲ್ಲ ಇರೋದು. ಭಕ್ತರ ಕಣ್ಣಿಗೆ ಹಂಗ್ ಕಾಣಿಸುತ್ತೆ. ಯಾವ ರೂಪದಲ್ಲಿ ಭಕ್ತ ಇಚ್ಛೆ ಪಡ್ತಾನೋ ಭಗವಂತ ನೋಡೋದಕ್ಕೆ, ಆ ರೂಪದಲ್ಲಿ ಅವನು ಪ್ರಕಟ ಆಗ್ತಾನೆ. ಆಯ್ತಾ? ಅಂದ್ರೆ ಭಗವಂತ ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ರೀತಿಯಲ್ಲಿ ನಡ್ಕೊಳ್ತಾನೆ. ನಾನೊಬ್ಬ ಭೌತಿಕ ಮನುಷ್ಯ ಅನ್ನೋ ತರ. ಆದ್ರೆ ಅವನು ಗೂಢ ಕಪಟ ಮಾನುಷ, ಯಾರಿಗೂ ಅರ್ಥ ಆಗದೆ ಇರುವಂತಹ ವಿಶೇಷವಾದ ವ್ಯಕ್ತಿತ್ವ ಅವನು. ಅಂಥ ರೂಪದಲ್ಲಿ ಭೀಷ್ಮಾಚಾರ್ಯರು ಧ್ಯಾನ ಮಾಡ್ತಾ ಇದ್ದಾರೆ. ಓಕೆ, ಇಷ್ಟು 2-3 ಶ್ಲೋಕ. ಮುಂದೆ ನಾಳೆ ಒಂದ್ ಸ್ವಲ್ಪ ಶ್ಲೋಕಗಳನ್ನ ಚರ್ಚೆ ಮಾಡೋಣ. ಸೊ ಹೀಗೆ ಭೀಷ್ಮಾಚಾರ್ಯರು ರಣರಂಗದಲ್ಲಿ ಮೊದಲು ಪಾಂಡವರಿಗೆ ಏನು ಬೋಧನೆ ಮಾಡಬೇಕು ಮಾಡಿದ್ರು, ಆಮೇಲೆ ಕೃಷ್ಣನ ಬಗ್ಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದ್ರೆ ಅವನಷ್ಟು ಅಲೌಕಿಕ ಸೌಂದರ್ಯವನ್ನ ಸ್ತೋತ್ರ ಮಾಡ್ತಾರೆ. ಇಷ್ಟಾದ್ಮೇಲೆ ಅವರು ತತ್ವದ ಬಗ್ಗೆ ಹೇಳ್ತಾರೆ. ಹೇಗೆ ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ಭಕ್ತಿ ಸೇವೆಯಲ್ಲಿ ಹೇಗೆ ತೊಡಸ್ಕೋಬೇಕು, ಭಗವಂತನ ಹೇಗೆ ಕೊಂಡಾಡ್ಬೇಕು, ಗುಣಗಾನ ಮಾಡ್ಬೇಕು, ಇದೆಲ್ಲ ಹೇಳ್ತಾರೆ. ನಮ್ಮ ಜೀವನದ ಅಂತಿಮ ಗುರಿ ಏನು, ಆ ಅಂತಿಮ ಗುರಿಯನ್ನ ಸಾಧಿಸಕ್ ನಾವೇನ್ ಮಾಡ್ಬೇಕು, ಇದೆಲ್ಲ ಭೀಷ್ಮಾಚಾರ್ಯರು ನಮ್ಗೆ ಕೊಟ್ಟಿರುವಂತಹ ಉಪದೇಶಗಳು. ಮಹಾಜನ ಅಷ್ಟವಸುಗಳಲ್ಲಿ ಒಬ್ರು ಶಾಪಗ್ರಸ್ತರಾಗಿ ಭೀಷ್ಮರಾಗಿ ಬಂದಿರ್ತಾರೆ. ಓಕೆ, ಸೊ ಅಂಶ ಕಲ್ಪತರುಭ್ಯಃ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ.